ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ನಡುವೆ ಇರ್ತಾರೆ. ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್? 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ. ಇದರ ಸುತ್ತ ಬರ್ತಾ ಇರುವ ಹೇಳಿಕೆಗಳನ್ನು ನೀವು ಕೂಡ ಕೇಳಿದ್ದೀರಿ. ಅಯೋಧ್ಯೆಯಲ್ಲಿರೋದು ಬಿಜೆಪಿಯ ರಾಮ, ನಮ್ಮೂರಲ್ಲೇ ಇದ್ದಾನೆ ಅನ್ನೋದರಿಂದ ಹಿಡಿದು ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವ ಹುನ್ನಾರ, ಆ ಹುನ್ನಾರದ ಭಾಗವಾಗಿ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟಲಾಗ್ತಾ ಇದೆ ಅನ್ನುವುದರ ತನಕ. ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಸೂಕ್ತ ವ್ಯಕ್ತಿ ಯಾರು? ಇನ್ಯಾರು? ರಾಜ್ಯದ ಹಿರಿಯ ಬಿಜೆಪಿ ಮುಖಂಡರು, ಮಾಜಿ ಸಚಿವರು ಆದಂತಹ ಸಿ.ಟಿ. ರವಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸಿ.ಟಿ. ರವಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಫುಲ್ ಕೋರಮ್ ಇದೆ ಸಿ.ಟಿ. ರವಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿ.ಟಿ. ರವಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. ಬಿಜೆಪಿಯವರು ಇದನ್ನು ತಮ್ಮದೇ ಹಬ್ಬ ಅನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಏನೇನಾಗ್ತಿದೆ? ಬಿಜೆಪಿಯವರು ಮಾತ್ರ ಅಲ್ಲ, ಬಹುತೇಕ ಜನ ಇದನ್ನು ತಮ್ಮದೇ ಹಬ್ಬ ಅಂತ ಭಾವಿಸ್ತಾರೆ. ರಾಮ ಮಂದಿರ ಅದೊಂದು ರೀತಿ ರಾಷ್ಟ್ರ ಮಂದಿರದ ಪ್ರತೀಕ. ರಾಮ ಯಾರಿಗೆ ಬೇಡವಾದವನು? ರಾಮ ಎಲ್ರಿಗೂ ಬೇಕಾದವನು. ಗುಣಗಳ ಕಾರಣಕ್ಕೆ ರಾಮ ಮರ್ಯಾದಾ ಪುರುಷೋತ್ತಮನಾಗಿದ್ದು, ಪುರುಷರಲ್ಲೇ ಉತ್ತಮ, ಮರ್ಯಾದಾ ಪುರುಷೋತ್ತಮ, ತನ್ನ ಗುಣಗಳ ಕಾರಣಕ್ಕೆ. ಹಾಗಾಗಿ ರಾಮ ಯಾರಿಗೆ ಬೇಡವೋ ಅವರಿಗೆ ರಾಷ್ಟ್ರವೂ ಬೇಡವಾಗಿರುತ್ತೆ. ಯಾರಿಗೆ ರಾಷ್ಟ್ರ ಬೇಕೋ ಅವರಿಗೆ ರಾಮನೂ ಬೇಕಾಗಿರ್ತಾನೆ. ನೀವೇನೇ ಹೇಳಿದ್ರು, ಈ ಸಲ ಲೋಕಸಭಾ ಚುನಾವಣೆಯ ಪ್ರಚಾರದ ಕಿಕ್ ಸ್ಟಾರ್ಟ್ ನಿಮ್ಮದು ಶುರುವಾಗದೆ ರಾಮ ಮಂದಿರದ ಲೋಕಾರ್ಪಣೆಯೊಂದಿಗೆ. ನಾವು ರಾಜಕಾರಣಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ಳೋಕೆ ಬಯಸೋದಿಲ್ಲ. ರಾಷ್ಟ್ರ ಕಟ್ಟೋದಕ್ಕೆ ರಾಮ ಬೇಕು. ಓಕೆ, ರಾಜಕಾರಣಕ್ಕೆ ರಾಜಕಾರಣ ಮಾಡೋದಕ್ಕೆ ನಮ್ಮ ನೀತಿ ಇದೆ, ನಮ್ಮ ನೇತೃತ್ವ ಇದೆ. ಜನರಿಗೆ ಮತ್ತು ರಾಷ್ಟ್ರಕ್ಕೆ ನಮಗಿರುವಂಥ ನಿಯತ್ತಿದೆ. ನೀತಿ, ನೇತೃತ್ವ ಮತ್ತು ನಿಯತ್ತಿನ ಆಧಾರದಲ್ಲಿ ಚುನಾವಣೆಗೆ ಜನರ ಹತ್ರ ಹೋಗಿ ಮತ ಕೇಳ್ತೀವಿ. ಆದರೆ ರಾಷ್ಟ್ರ ಕಟ್ಟೋದಕ್ಕೆ ರಾಮನ ಅವಶ್ಯಕತೆ ಇದೆ. ರಾಮನ ಆದರ್ಶವನ್ನು ಬಿಟ್ಟು ರಾಷ್ಟ್ರ ಕಟ್ಟೋಕ್ಕಾಗಲ್ಲ. ರಾಮರಾಜ್ಯ ಅಂದ್ರೇನು? ಅಲ್ಲಿ ಸರ್ವೋದಯದಿಂದ ಕೂಡಿರೋದು ರಾಮರಾಜ್ಯ. ಎಲ್ಲರ ಅಭಿವೃದ್ಧಿಯ ಜೊತೆಗೆ ಕೂಡಿರೋದು ರಾಮರಾಜ್ಯ. ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಬಯಸೋದು ರಾಮರಾಜ್ಯ. ಯಾವುದೇ ತಾರತಮ್ಯ ಇಲ್ಲದ ಸಾಮಾಜಿಕ ವ್ಯವಸ್ಥೆ ಅದು ರಾಮರಾಜ್ಯ. ಅವರಿಗೆ ಅದು ಯಾರಿಗೆ ಬೇಡ ಹೇಳಿ? ಯಾರಿಗೆ ರಾಷ್ಟ್ರವನ್ನು ಪ್ರೀತಿಸ್ತಾರೋ, ಯಾರಿಗೆ ಆತ್ಮಾಭಿಮಾನ ಇರುತ್ತೋ ಅವರೆಲ್ಲರಿಗೂ ರಾಮ ಬೇಕು. ಹಾಗಾಗಿ ರಾಮ ರಾಷ್ಟ್ರ ಕಟ್ಟೋದಕ್ಕೆ ಬೇಕು. ರಾಜಕಾರಣಕ್ಕೆ ನಮ್ಮ ಸರ್ಕಾರದ ಕಾರ್ಯಗಳಿದ್ದಾವೆ, ನಮ್ಮ ನೀತಿ ಇದೆ, ನಮ್ಮ ನೇತೃತ್ವ ಇದೆ. ನರೇಂದ್ರ ಮೋದಿಜಿ ಅಂತ ನೇತೃತ್ವ ಇದೆ. ನಮಗಿರುವಂಥ ಜನರ ಬಗ್ಗೆ ಇರುವಂಥ ಒಂದು ಬದ್ಧತೆ ಏನಿದೆ, ಆ ಬದ್ಧತೆಯನ್ನು ಆಧರಿಸಿ ವೋಟ್ ಕೇಳ್ತೇವೆ. ಏನೇ ಆದರೂ 2 ಸ್ಥಾನಗಳಿಂದ 303 ಸ್ಥಾನಗಳ ತನಕ ಬಿ ಜೆ ಪಿ ಬರೋದರಲ್ಲಿ ರಾಮ ಮಂದಿರ ಹೋರಾಟದ ಕೊಡುಗೆ ಬಹಳ ದೊಡ್ಡದಿತ್ತು ಸರ್. ಒಂದು ರೀತಿಯಲ್ಲಿ ನಮಗೆ ಆ ರೀತಿ ತಟ್ಟೆಯಲ್ಲಿ ಇಟ್ಟು ಕೊಟ್ಟರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಓಕೆ, ಆಳುವ ಪಕ್ಷವೇ ರಾಮ ಮಂದಿರದ ನಿರ್ಮಾಣದ ನೇತೃತ್ವ ವಹಿಸಿಬಿಟ್ಟಿದ್ರೆ ಹೋರಾಟ ಮಾಡುವಂಥ ಅವಶ್ಯಕತೆಯೇ ಬರ್ತಿರಲಿಲ್ಲ. ಬಹುಶಃ ನಮ್ಮಂಥವರು ರಾಜಕೀಯ ಕ್ಷೇತ್ರಕ್ಕೆ ಬರ್ತಿದ್ವೋ ಇಲ್ವೋ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಎಸ್, ನಮ್ಮಂಥವ್ರು ಹೌದು, ಲಕ್ಷಾಂತರ ಜನ ಯಾಕೆ ಬಂದ್ವಿ ಅಂತ ಹೇಳಿದ್ರೆ, ಹೋರಾಟ ಮಾಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾದ ಕಾರಣಕ್ಕೆ. ಆಗ ನಮಗನ್ನಿಸ್ತು, ಅಯ್ಯೋ, ರಾಮ ಹುಟ್ಟಿದ ದೇಶದಲ್ಲಿ ರಾಮನ ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಂಘರ್ಷ ಮಾಡಬೇಕಾ? ಹಾಗಿದ್ರೆ ಅವತ್ತಿನ ಕಾಲದಲ್ಲಿ ರಾಮನ ಕಾರ್ಯಕ್ಕೆ ಒಂದು ಪುಟ್ಟ ಅಳಿಲು ನಮ್ಮದು ಸೇವೆ ಇರಲಿ ಅಂತ ನೆರವಾಗಿತ್ತು. ನಮ್ಮದು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂತ ನಮ್ಮಂಥ ಲಕ್ಷಾಂತರ ಜನ ಪಾಲ್ಗೊಂಡ್ವಿ. ಹಾಗಾಗಿ ಆ ರೀತಿ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ಯಾಕೆ? ನಿರ್ಣಯ ತೊಗೊಂಡ್ಬಿಟ್ಟಿದ್ರೆ, ಒಂದು ವೇಳೆ ನಿರ್ಣಯ ತೊಗೊಂಡ್ಬಿಟ್ಟಿದ್ರೆ ಕ್ರೆಡಿಟ್ ಯಾರಿಗೆ ಹೋಗ್ತಿತ್ತು? ನಿಮ್ಗೇನು ಪೇಟೆಂಟ್ ತಗೊಂಡಿರಲಿಲ್ಲ ನೀವು? ರಾಮ ಮಂದಿರ ಬಿ ಜೆ ಪಿಯವರೇ ಕಟ್ತೀವಿ. ನಾವೇನು ಪೇಟೆಂಟ್ ತೊಗೊಂಡಿರಲಿಲ್ಲ. ಯಾರ ಪೇಟೆಂಟು ಅಲ್ಲ, ರಾಮನ್ನು ಯಾರೂ ಪೇಟೆಂಟ್ ಆಗಿ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ನಾವೇನು ತೊಗೊಂಡಿರಲಿಲ್ಲ. ಅವತ್ತಿದ್ದ ರೂಲಿಂಗ್ ಆಡಳಿತ ಪಕ್ಷವೇ ಈ ನಿರ್ಣಯ ತೊಗೊಂಡ್ಬಿಟ್ಟಿದ್ರೆ, ರಾಮ ಮಂದಿರ ಒಂದು ರಾಷ್ಟ್ರ ಮಂದಿರ, ರಾಮ ಮಂದಿರಕ್ಕೆ ಯಾರೂ ತಡೆ ಒಡ್ಡೋದು ಸೂಕ್ತ ಅಲ್ಲ. ಅಕಸ್ಮಾತ್ ಯಾರು ತಡೆ ಒಡ್ಡಿದ್ರೂ ಕೂಡ
ನಿಮಗೆ ಮನವರಿಕೆ ಮಾಡ್ತೇವೆ ಮತ್ತು ನಿರ್ಮಾಣ ಮಾಡ್ತೇವೆ ಅಂತ ನಿರ್ಣಯ ತೊಗೊಂಡ್ಬಿಟ್ಟಿದ್ರೆ ಈ ಪ್ರಶ್ನೆ ಉದ್ಭವ ಆಗ್ತಿರಲಿಲ್ಲ. ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ 22ನೇ ತಾರೀಕು, ಲೋಕಾರ್ಪಣೆ, ದಿಸ್ ಈಸ್ ಇರ್ರಿವರ್ಸಿಬಲ್, ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನ. ಆದರೂ ಕೂಡ ನಾನು ನಿನ್ನೆ ಬಿಹಾರದ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೆ. ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗ್ತಿರೋ, ಮಂದಿರಕ್ಕೆ ಹೋಗ್ತಿರೋ, ಹಸುವಾದರೆ ಮಂದಿರಕ್ಕೆ ಹೋದ್ರೆ ಊಟ ಸಿಗುತ್ತಾ, ಅಲ್ಲಿ ರಾಮ ಮಂದಿರ ಕಟ್ಟುವ ದುಡ್ಡಿನಲ್ಲಿ ಶಿಕ್ಷಣ ಕೊಟ್ಟಿದ್ರೆ ಎಷ್ಟು ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇತ್ತು ಇತ್ಯಾದಿ. ನಾನು ತೇಜಸ್ವಿ ಯಾದವ್ ಅವರ ಹೇಳಿಕೆಯನ್ನು ಗಮನಿಸಿದೆ. ಹುಷಾರಿಲ್ಲದೆ ಇದ್ದರೆ ಆಸ್ಪತ್ರೆಗೆ ಹೋಗೋದು, ಅದಕ್ಕಾಗಿಯೇ 220ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಈ ಕಳೆದ 9 ವರ್ಷದಲ್ಲಿ ಹೊಸದಾಗಿ ನಿರ್ಮಾಣ ಆಗಿದೆ ದೇಶದಲ್ಲಿ ಆ ರೀತಿ ಆಸ್ಪತ್ರೆಗೆ ಹೋಗೋರಿಗೆ. ಹಾಗೆಯೇ ಶಾಲೆಗೆ ಹೋಗಲಿಕ್ಕೆ ಬೇಕು, ಅದಕ್ಕೋಸ್ಕರನೇ ಸರ್ವ ಶಿಕ್ಷಾ ಅಭಿಯಾನ ಅಂತ ತಂದು 10 ಮಕ್ಕಳಿದ್ರೂ ಒಂದು ಶಾಲೆ ತೆರಿಬೇಕು ಅಂತ ಅಟಲ್ ಬಿಹಾರಿ ವಾಜಪೇಯಿ 1998ರಲ್ಲಿ ಯೋಜನೆ ತಂದರು. ಸರ್ವ ಶಿಕ್ಷಾ ಅಭಿಯಾನ ಅಂತ 10 ಮಕ್ಕಳಿದ್ರೂ ಒಂದು ಶಾಲೆ ತೆರಿಬೇಕು ಅಂತ. ಅದರ ಪರಿಣಾಮ ಶಾಲೆಗೆ ಹೋಗುವಂಥವರ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು, ಡ್ರಾಪ್ಔಟ್ ಕಡಿಮೆ ಆಯಿತು. ಆ ಯೋಜನೆ ಅದಕ್ಕೂ ನಮ್ಮ ಬದ್ಧತೆ ಇದೆ. ಶಾಲೆ ತೆರಿಬೇಕು, ಆಸ್ಪತ್ರೆ ತೆರಿಬೇಕು, ಕಡೆಗಣಿಸುವ ಸಂಗತಿ ಅಲ್ಲ. ರಾಮ ಮಂದಿರದ ಜೊತೆಗೆ ತಳುಕು ಹಾಕಿ ಇದನ್ನ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ, ಆಚಾರ್ಯ ಸಂಸದ ಗಿರಿರಾಜ್ ಕಿಶೋರ್ ಒಂದು ಮಾತು ಹೇಳಿದರು. ಅವ್ರು ಏನು ಹೇಳಿದರು ಅಂದರೆ, ಮಿಸ್ಟರ್ ತೇಜಸ್ವಿ ಯಾದವ್ ಹಜ್ ಭವನ ಕಟ್ಟಿದ್ರಲ್ಲ ಸರ್ಕಾರದ ಹಣದಲ್ಲಿ, ಹಾಗಿದ್ರೆ ಆಸ್ಪತ್ರೆ ಯಾಕೆ ಪರಿವರ್ತನೆ ಮಾಡ್ತೀರಾ? ನೀವು ಉಪಮುಖ್ಯಮಂತ್ರಿ ಇದ್ದೀರಿ, ಹಜ್ ಭವನವನ್ನು ಆಸ್ಪತ್ರೆ ಯಾಕೆ ಪರಿವರ್ತನೆ ಮಾಡಿ? ಹಜ್ ಭವನ ಯಾಕೆ ಕಟ್ತೀರಿ ಸರ್ಕಾರದ ಹಣದಲ್ಲಿ? ಇದು ಭಕ್ತರ ಹಣದಲ್ಲಿ ಕಟ್ತಾ ಇರೋದು. ಭಕ್ತರ ಹಣದಲ್ಲಿ ಕಟ್ಟಿರುವ ರಾಮ ಮಂದಿರದ ಬಗ್ಗೆನೇ ಇಷ್ಟೊಂದು ಪುಂಖಾನುಪುಂಖವಾಗಿ ಹೇಳುವಂಥ ಇವರು ಹಜ್ ಭವನ ಕಟ್ಟೋದಕ್ಕೆ ಸರ್ಕಾರದ ಹಣ ಕೊಟ್ಟರಲ್ಲ, ಯಾವ ಮುಖ ಇಟ್ಕೊಂಡು ಕೊಟ್ಟರು? ಅದನ್ನ ಆಸ್ಪತ್ರೆ ಯಾಕೆ ಪರಿವರ್ತನೆ ಮಾಡಿ? ಅದು ಸರ್ಕಾರದ ಹಣ, ಇದು ಭಕ್ತರ ಹಣ. ಭಕ್ತರ ಹಣದಲ್ಲಿ ಭಕ್ತರು ದೇವಸ್ಥಾನ ನಿರ್ಮಾಣ ಮಾಡೋದನ್ನು ಪ್ರಶ್ನಿಸುವಂಥ ಯಾವ ನೈತಿಕತೆ ಇವರಿಗಿದೆ? ಇದು ಇವರ ಮಾನಸಿಕತೆಯನ್ನು ತೋರಿಸುತ್ತೆ. ಈ ಒಂದು ಮಾನಸಿಕತೆಯ ಕಾರಣಕ್ಕೆ ಅದರ ಪ್ರತಿರೋಧವಾಗಿ ಹುಟ್ಟುಕೊಂಡಂಥ ಒಂದು ಸಂಘರ್ಷ, ಪ್ರತಿರೋಧವಾಗಿ ಹುಟ್ಟುಕೊಂಡಂಥ ಒಂದು ವಾತಾವರಣ ರಾಜಕೀಯವಾಗಿ BJPಗೆ ಶಕ್ತಿ ಕೊಟ್ಟಿದ್ದರೆ ಈ ಮಾನಸಿಕತೆ ಕಾರಣ. ಎಲ್ಲರೂ ರಾಮನ ಭಜನೆನೇ ಮಾಡಿದರೆ, ಎಲ್ಲರೂ ರಾಮ ಮಂದಿರ ನಿರ್ಮಾಣದ ಪರವಾಗಿ ನಿಂತಿದ್ದರೆ ರಾಜಕೀಯ ಲಾಭ BJPಗೆ ಹೇಗೆ ಆಗ್ತಿತ್ತು? ಆಗ್ತಾನೇ ಇರಲಿಲ್ಲ. ಅದಕ್ಕೆ ಹೇಳಿದೆ, ಅವರು ವಿರೋಧ ಮಾಡಿದ್ರು, ನಾವು ನಿರ್ಮಾಣ ಆಗಬೇಕು ಅಂತ ಹೊರಟ್ವಿ, ಜನ ನಿರ್ಮಾಣ ಆಗಬೇಕು ಅನ್ನೋದ್ರ ಪರ ನಿಂತ್ಕೊಂಡ್ರು, ಹಾಗಾಗಿ ಅದರ ರಾಜಕೀಯ ಲಾಭ BJPಗೆ ಆಯಿತು. ಎಸ್, ಆಹ್ವಾನಿತ ಗಣ್ಯರ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವ ಸಮಯ. ಸರ್ ನಮಸ್ತೆ, ವಿನಾಯಕ್ ಅಂತ. ಇತ್ತೀಚೆಗೆ 2-3 ದಿನದಲ್ಲಿ ಚರ್ಚೆ ನಡೀತಿರುವಂಥ ವಿಚಾರ, ಹುಬ್ಳಿ ಧಾರವಾಡದಲ್ಲಿ 26 ಪ್ರಕರಣಗಳು, ಅದರಲ್ಲಿ 36 ಅಬಿಚುವಲ್ ಅಫೆಂಡರ್ಗಳು ಅಂತ ನಾವು ಕರಿತೀವಿ, ದಸ್ತಗಿರಿಯನ್ನು ಮಾಡಲಾಗಿದೆ. ಅದರಲ್ಲಿ ವಿಶೇಷವಾಗಿ ಒಬ್ಬ ವ್ಯಕ್ತಿ ಏನಿದ್ದಾರೆ, ಅವರು ಸುಮಾರು ಅವ್ರ ವಿರುದ್ಧ ಕೂಡ ಒಂದಷ್ಟು ಕೇಸ್ಗಳಿತ್ತು, 16ಕ್ಕೂ ಹೆಚ್ಚು ಕೇಸ್ಗಳಿದ್ದಂಥ ವ್ಯಕ್ತಿ ಒಬ್ಬರು ಮಾಜಿ ಅಥವಾ ಕರಸೇವಕರು ಅನ್ನೋ ಕಾರಣಕ್ಕಾಗಿ ನೀವು ಅವರ ಬೆಂಬಲಕ್ಕೆ ನಿಲ್ತಿದ್ದೀರಿ. ಹಿಂದುತ್ವದ ಸೋಗಿನಲ್ಲಿ ಒಂದು ಅಡಿಕೆ ಅಂಗಡಿಗೆ ಬೆಂಕಿ ಇಟ್ಟಂತ ಒಬ್ಬ ವ್ಯಕ್ತಿಯ ಪರವಾಗಿ ನಿಲ್ಲೋ ಮೂಲಕ ಲಕ್ಷಾಂತರ ಕರಸೇವಕರಿಗೆ ನೀವು ಅವಮಾನ ಮಾಡ್ತಿದ್ದೀರಿ ಕೇವಲ ರಾಜಕೀಯ ಕಾರಣಗಳಿಗಾಗಿ ಅನ್ನೋದು ನನ್ನ ಆರೋಪ. ಈಗ ಬಂಧಿಸಿದ್ದು ಯಾವ ಕೇಸ್ ಮೇಲೆ? ಶ್ರೀಕಾಂತ್ ಪೂಜಾರಿ ಅವ್ರನ್ನ 31 ವರ್ಷದ ಹಿಂದಿನ ಅಯೋಧ್ಯೆ ಹೋರಾಟದ ಸಂಬಂಧಿತ ಗಲಭೆಗೆ ಸಂಬಂಧಿಸಿದಂತೆ 31 ವರ್ಷದಿಂದ ಇನ್ವೆಸ್ಟಿಗೇಷನ್ ಆಫೀಸರಿಂದ ಮೊದಲುಗೊಂಡು ಅವರೆಲ್ಲ ಏನು ಮಾಡ್ತಾಯಿದ್ರು? ಅವ್ರು ಕಡಲೆಪುರಿ ತಿಂತಾಯಿದ್ರಾ? ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣಗಣನೆಯ ಸಂದರ್ಭದಲ್ಲಿ ಮನೆ ಮನೆಗೆ ರಾಮ ಮಂತ್ರಾಕ್ಷತೆ ತಲುಪಿಸ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಬಂಧಿಸಿದಂಥ ಉದ್ದೇಶ ಏನಿತ್ತು? ಅದರ ಹಿಂದ್ಗಡೆ ಹುನ್ನಾರ ಏನು? ಇದು ಈ ಹುನ್ನಾರವನ್ನು ವಿರೋಧಿಸಿ ನಮ್ಮ ಪ್ರತಿಭಟನೆ. ನಾರ್ಮಲ್ ಲೀಗಲ್ ಪ್ರೊಸೆಸ್ ಒಂದು ಉಳಿದಂತೆ 31 ವರ್ಷಗಳವರೆಗೂ ಅವರೇನು ದೇಶ ಬಿಟ್ಟು ಹೋಗಿರಲಿಲ್ಲ, ತಲೆಮರೆಸ್ಕೊಂಡು ಹೋಗಿದ್ರು. ಈಗ ದಿಢೀರಂತ ದೇಶಕ್ಕೆ ಬಂದರು, ಈಗ ಮಾಹಿತಿ ಸಿಕ್ತು, ಏರ್ಪೋರ್ಟ್ನಲ್ಲಿ ತಕ್ಷಣ ದೇಶಕ್ಕೆ ಬಂದ ತಕ್ಷಣ ಬಂಧಿಸಿದರು. ಹೌದಾ? ಅಲ್ಲ. ಅವ್ರು ಹುಟ್ಟಿದ್ದೂ ಹುಬ್ಳಿಯಲ್ಲಿ, ವ್ಯವಹಾರನೂ ಹುಬ್ಳಿನಲ್ಲಿ, ಈಗಿರೋದು ಹುಬ್ಳಿನಲ್ಲಿ. ಹಾಗಿದ್ರೆ ಈಗ ದಿಢೀರಂತ 31 ವರ್ಷದ ನಂತರ ಜ್ಞಾನೋದಯ ಆಯಿತಾ? ಶ್ರೀಕಾಂತ್ ಪೂಜಾರಿ ಅನ್ನೋಂಥ ಒಬ್ಬ ವ್ಯಕ್ತಿ ಹಿಂದೆ FIRನಲ್ಲಿದ್ದ, ಅವನನ್ನು ಬಂಧಿಸಿರಲಿಲ್ಲ ಅಂತ ಈಗ ಜ್ಞಾನೋದಯ ಆಯಿತಾ ಪೊಲೀಸ್ ಇಲಾಖೆಗೆ? ಅಂದರೆ 31 ವರ್ಷದ ನಂತರ ಇದೇ ಸಂದರ್ಭದಲ್ಲಿ ಬಂಧಿಸೋ ಹುನ್ನಾರ ಏನಿತ್ತು? ಇದು ಈ ಕಾರಣಕ್ಕೆ ನಮ್ಮ ಪ್ರತಿಭಟನೆ. ನಾರ್ಮಲ್ ಲೀಗಲ್ ಪ್ರೊಸೆಸ್ ಅನ್ನತ್ತೆ ಸರ್ ಸರ್ಕಾರ. ನಾರ್ಮಲ್ ಲೀಗಲ್ ಪ್ರೊಸೆಸ್ 26 ಕೇಸನ್ನು ರಿವೋಕ್ ಮಾಡಿದ್ದೀವಿ, 36 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 36 ಜನರ ಪೈಕಿ ಶ್ರೀಕಾಂತ್ ಪೂಜಾರಿ ಮೇಲೆ ನಿಮ್ಗೆ ಯಾಕೆ ಪ್ರೀತಿ? ನೋಡಿ, ಶ್ರೀಕಾಂತ್ ಪೂಜಾರಿಯವರ ಬಂಧನದ ಅವಧಿ
ಸಮಯ ಮತ್ತು ಬಂಧಿಸಿದ ಕೇಸು, ಇದರ ಆಧಾರದಲ್ಲಿ ನಮ್ಮದು ಸರ್ಕಾರದ ನೀತಿಯ ವಿರುದ್ಧ ನಮ್ಮದು ಪ್ರತಿಭಟನೆ. ಪೂರಕವಾಗಿ ಇದು ಸಹಜವಾಗಿರೋದಲ್ಲ, ಇದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ, ಒಂದು ಸಂದೇಶ ಕೊಡಲಿಕ್ಕೆ ಹೊರಟಿದೆ ಅನ್ನೋ ಕಾರಣಕ್ಕೆ ನಮ್ಮ ಪ್ರತಿಭಟನೆ, ಈ ಸರ್ಕಾರದ ನೀತಿಯ ವಿರುದ್ಧ ನಮ್ಮ ಪ್ರತಿಭಟನೆ. ಇನ್ನು ನೀವು ಶ್ರೀಕಾಂತ್ ಪೂಜಾರಿಯವರನ್ನ ಏನು ಆರೋಪ ಮಾಡ್ತಾ ಇದ್ದಾರೆ, ತಾವು ಮತ್ತು ಬಹುಶಃ ತಾವು ಕಾಂಗ್ರೆಸ್ನವ್ರು ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಎಸ್, ಕಾಂಗ್ರೆಸ್ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರೇನು ಹೇಳಿದರು, ವಾಸ್ತವಿಕ ಸಂಗತಿ ಏನು ಅಂದರೆ ಈಗಾಗಲೇ 15 ಕೇಸುಗಳಲ್ಲಿ ನ್ಯಾಯಾಲಯ ನಿರ್ದೋಷಿ ಅಂತ ಪರಿಗಣಿಸಿದೆ. ನ್ಯಾಯಾಲಯ ನಿರ್ದೋಷಿ ಅಂತ ಪರಿಗಣಿಸಿದ ಮೇಲೆ ಅಪರಾಧಿ ಅಂತ ಹೇಳುವಂಥ ಯಾವ ಅಧಿಕಾರನೂ ಯಾರೊಬ್ಬರಿಗೂ ಇಲ್ಲ, ಚೀಫ್ ಮಿನಿಸ್ಟರ್ಗೂ ಇಲ್ಲ, ಹೋಮ್ ಮಿನಿಸ್ಟರ್ಗೂ ಇಲ್ಲ. ನ್ಯಾಯಾಲಯವೇ ನಿರ್ದೋಷಿ ಅಂತ ಪರಿಗಣಿಸಿದ ಮೇಲೆ ಅವ್ರನ್ನ ಅಪರಾಧಿ ಅಂತ ಹೇಳೋಕ್ಕಂಥ ಅಧಿಕಾರ ಇಲ್ಲ. ಮತ್ತು ಸರ್ಕಾರ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇವತ್ತು ನಿಮಗೆ ನಾನೊಬ್ಬ ಪೂರ್ವ ರಾಷ್ಟ್ರೀಯ ಮಹಾಮಂತ್ರಿ, ಮಾಜಿ ಸಚಿವ, ಮಾಜಿ ಶಾಸಕನಾಗಿ ಕಾಣ್ತೇನೆ. ನನ್ನ ಮೇಲೆ 69 ಕೇಸ್ ಹಾಕಿತ್ತು ಸರ್ಕಾರ. ಆ ಕೇಸ್ಗಳು ಯಾವುದು ಗೊತ್ತಾ? ನಾನು ಸಂತೆಗೆ ಹೋಗಿ ಗೊತ್ತಿಲ್ಲ, ಸಂತೆಯಲ್ಲಿ ಮಾಮೂಲಿ ವಸೂಲಿ ಮಾಡ್ತಿದ್ದ ಸಿ.ಟಿ. ರವಿ. ಅಂದರೆ ಇದು ನಿಮ್ಮ ವಿರುದ್ಧದ ಪ್ರಕರಣಗಳನ್ನು ಅಂದರೆ ಈ ಚಳುವಳಿಗಾರರ ಮೇಲೆ ಯಾವ್ಯಾವ ರೀತಿ ಆರೋಪ ಹೊರಿಸ್ತಾರೆ ಅಂತ. ಇದೆಲ್ಲವೂ ಯಾಕೆ ಹೊರಿಸೋದು ಗೊತ್ತಾ? ನಮಗೆ ಜಾಮೀನು ಸಿಗಬಾರ್ದು, ನಮಗೆ ಓಡಾಡ್ಕೊಂಡಿರಿ ಕೋರ್ಟ್ಗೆ, ಭಯಭೀತರನ್ನಾಗಿ ಮಾಡಬೇಕು. ಭಯಭೀತರನ್ನಾಗಿ ಮಾಡಿದ್ರೆ ಇವರು ಸಾರ್ವಜನಿಕ ಚಟುವಟಿಕೆ ಮಾಡಲ್ಲ. 90% ಜನ ಈ ಪೊಲೀಸ್ ಇಲಾಖೆ ಹೊರಿಸುವ ಸುಳ್ಳು ಆರೋಪಗಳಿಗೇನೆ ಹೆದರಿ ಮನೇಲಿ ಕೂತ್ಬಿಡ್ತಾರೆ. ಇನ್ನು 10% ಜನ ನಮ್ಮಂಥವ್ರು ಏನು ಬೇಕಾದ್ರೂ ಆಗಲಿ ಅಂತ ಎದುರಿಸ್ತೇವೆ. 2 ಅವಧಿಗೆ ಬಿಜೆಪಿ ಸರ್ಕಾರ ಇತ್ತು. ಆ 2 ಅವಧಿಗೆ ಈ ಥರ ಪಿಟಿ ಕೇಸ್ ಅಂತ ಏನು ಕರೆಯಲ್ಪಡುವಂಥ ಕೇಸ್ಗಳನ್ನು, ನಿಮ್ಮ ವಿರುದ್ಧದ ಕೇಸ್ಗಳನ್ನು ನೀವು ತೆಕ್ಕೊಂಡಿರಬಹುದು. ಬಹುಶಃ ಈ ಕಾರ್ಯಕರ್ತರ ಪ್ರಕರಣಗಳನ್ನು ಯಾಕೆ ನೀವು ತೆಗಿಲಿಲ್ಲ ಅಂತ ಶೆಟ್ಟರ್ ಸಾಹೇಬರು ಕೇಳ್ತಿದ್ದಾರೆ. ಒಂದು ಸಾವಿರಾರು ಕೇಸ್ಗಳನ್ನು ವಿತ್ಡ್ರಾ ಮಾಡಿದೆ. ಈ ಥರದ ಕೇಸ್ಗಳನ್ನು ಕೆಲವೊಮ್ಮೆ ಮಾಹಿತಿಯೇ ಗೊತ್ತಿರೋದಿಲ್ಲ. ಈಗ ಶೆಟ್ಟರ್ ಅವರು ಹುಬ್ಬಳ್ಳಿಯ ಪ್ರತಿನಿಧಿಸಿ ರಾಜಕಾರಣ ಮಾಡೋರು, ನಮ್ಮ ಪಕ್ಷದಲ್ಲಿ ಹಲವಾರು ಹುದ್ದೆಗಳನ್ನು ಅನುಭವಿಸಿದವರು. ಮುಖ್ಯಮಂತ್ರಿ ಸ್ಥಾನ, ವಿರೋಧ ಪಕ್ಷದ ನಾಯಕ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನ, ಸಭಾಧ್ಯಕ್ಷ ಸ್ಥಾನ ಇವೆಲ್ಲವನ್ನು ಕೂಡ ಬಿ ಜೆ ಪಿಯಿಂದ ಅನುಭವಿಸಿದವರು. ಈ ಪಾಪ ಅದಕ್ಕಿಂತ ದೊಡ್ಡ ಹುದ್ದೆ ವಿಧಾನ ಪರಿಷತ್ತಿನ ಸ್ಥಾನದಲ್ಲಿ ಸಂತೃಪ್ತರಾಗಿದ್ದಾರೆ. ಆ ಎಲ್ಲ ಹುದ್ದೆಯಲ್ಲಿ ಅವರಿಗೆ ಅತೃಪ್ತಿ ಇತ್ತು, ಈಗ ಸಂತೃಪ್ತಿ ಇದೆ ವಿಧಾನ ಪರಿಷತ್ನ ಹುದ್ದೆಯಲ್ಲಿ. ಅವರು ಪ್ರತಿನಿಧಿಸೋದು, ಇಂಥದ್ದನ್ನು ಹುಡುಕಿ ಕೇಸ್ ವಿಡ್ರಾ ಮಾಡೋದು ಅವ್ರ ಡ್ಯೂಟಿ ಇತ್ತು. ಯಾಕೆಂದ್ರೆ ಅವ್ರ ಗೆಲುವಿಗಾಗಿ ಆ ಕಾರ್ಯಕರ್ತನೂ ಕೂಡ ಶ್ರಮಿಸಿದ್ದಾನೆ. ಶ್ರೀಕಾಂತ್ ಪೂಜಾರಿ ಅಂಥವರು ಶ್ರಮಿಸಿದ್ದಾರೆ. ಹುಡುಕಿ ತೆಗೆದಿದ್ದರೆ, ನನ್ನ ಗಮನಕ್ಕೆ ಬಂದಿದ್ದರೆ ಖಂಡಿತ ವಿಡ್ರಾ ಮಾಡಿಸೋದಕ್ಕೆ ನಾವು ಫೈಟ್ ಮಾಡ್ತಿದ್ದೆ. ಬಹುಶಃ ಶೆಟ್ಟರ್ ಗಮನಕ್ಕೆ ಬಂದಿದ್ದರೆ ಅವರು ಫೈಟ್ ಮಾಡ್ತಿದ್ರೋ ಏನೋ, ಅವ್ರ ಗಮನಕ್ಕೂ ಬರಲಿಲ್ಲ. ದಿಢೀರಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಗಮನಕ್ಕೆ ಅವ್ರದ್ದೊಂದು ಪಾಲಿಸಿ ಫ್ರಂಟ್ ಅಂತೇಳಿ ಒಂದು ಸಂಸ್ಥೆಗೆ 14 ಕೋಟಿ 70 ಲಕ್ಷ ಈ ಥರದನ್ನೆಲ್ಲ ಹುಡುಕಿ ತೆಗೆಯೋಕ್ಕೇ ಕೊಟ್ಟಿದ್ದಾರಂತೆ ಆ ಪಾಲಿಸಿ ಫ್ರಂಟಿಗೆ. ಅಂಥವ್ರಿಗೆ ಜ್ಞಾನೋದಯ ಆಗಿ ಇಂಥವನ್ನೆಲ್ಲ ಹುಡುಕಿ ತೆಗೆದಿದ್ದಾರೆ. ಸರ್ ನಮಸ್ತೆ, ಜೀವಿತ್ ಮಂಜುನಾಥ್ ಅಂತ, ಕಾಂಗ್ರೆಸ್ಸಿಂದ. ರಾಮ ಮಂದಿರನ ನೀವು ಬಿ ಜೆ ಪಿ ಪ್ರಚಾರಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ರಾಮ ಮಂದಿರ ಪೂರ್ಣಗೊಳ್ಳೋದು 2025ಕ್ಕೆ. ಆದರೆ ಮುಂಚಿತವಾಗಿ ಯಾಕೆ ಉದ್ಘಾಟನೆ ಮಾಡ್ತಾ ಇದ್ದೀರಾ? ನೀವು ಓಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವರ್ಷ ಉದ್ಘಾಟನೆ ಮಾಡ್ತಾ ಇದ್ದೀರಾ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ. ಒಂದು ರಾಜಕೀಯದಿಂದ ಹೊರತಾಗಿರ್ತಕ್ಕಂಥ ರಾಮ ಮಂದಿರ ಟ್ರಸ್ಟ್ ಇದೆ. ಆ ಟ್ರಸ್ಟು ಉದ್ಘಾಟನೆ ದಿನಾಂಕವನ್ನು ನಿರ್ಣಯ ಮಾಡ್ತಾರೆ. ಮೊದಲನೇ ಹಂತ ಪೂರ್ಣ ಆಗಿದೆ. ಅದೊಂದು ದೇವಾಲಯಗಳ ಸಮುಚ್ಚಯ, ಟೆಂಪಲ್ ಕಾಂಪ್ಲೆಕ್ಸು. ಆ ಟೆಂಪಲ್ ಕಾಂಪ್ಲೆಕ್ಸ್ ಪೂರ್ಣ ಆಗೋದೇ 2025ಕ್ಕೆ. ಟೆಂಪಲ್ನ ಮೊದಲನೇ ಹಂತ ಬಹುತೇಕ ಪೂರ್ಣ ಆಗಿದೆ. ಮೊದಲನೇ ಹಂತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಮೊದಲನೇ ಹಂತದಲ್ಲಿ. ಅದಾದ ನಂತರ ರಾಮನಿಗೆ ಸಂಬಂಧಿಸಿದಂಥ ಮತ್ತು ದಶಾವತಾರಕ್ಕೆ ಸಂಬಂಧಿಸಿದಂಥ ಮಂದಿರಗಳ ಸಮುಚ್ಚಯನೇ ನಿರ್ಮಾಣ ಆಗುತ್ತೆ. ಇಡೀ ರಾಮಾಯಣಕ್ಕೆ ಸಂಬಂಧಿಸಿದಂತೆ ಶ್ರೀಮನ್ನಾರಾಯಣನ ದಶಾವತಾರಕ್ಕೆ ಸಂಬಂಧಪಟ್ಟಂಥ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಅದು. 76 ಕಿಲೋಮೀಟರ್. ಹೌದು, 76 ಎಕರೆ ಜಾಗ. 76 ಎಕರೆ ಜಾಗದಲ್ಲಿ ಟೆಂಪಲ್ ಕಾಂಪ್ಲೆಕ್ಸು. ಇದು ಮೊದಲನೇ ಹಂತ. ಇದನ್ನು ನಿರ್ಣಯ ಮಾಡೋದು ಯಾರು ಅಂತ ಹೇಳಿದ್ರೆ ಶ್ರೀರಾಮ ಮಂದಿರದ ಟ್ರಸ್ಟ್ ಏನಿದೆ, ಆ ಟ್ರಸ್ಟು ರಾಜಕೀಯದಿಂದ ಹೊರತಾಗಿರುವಂಥ ಒಂದು ಟ್ರಸ್ಟು. ಆ ನಿರ್ಣಯ ತೆಗೆದುಕೊಳ್ಳೋದು, ಇದರೊಳಗಡೆ ನಿರ್ಣಯ ತೆಗೆದುಕೊಳ್ಳೋದು ಸರ್ಕಾರದ
ಪ್ರಧಾನಮಂತ್ರಿಗಳ ನೇತೃತ್ವದ ಸಂಪುಟವೂ ಅಲ್ಲ, ಭಾರತೀಯ ಜನತಾ ಪಾರ್ಟಿಯೂ ಅಲ್ಲ. ಈ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಅವ್ರು ಮಾತ್ರ ನಿರ್ಣಯ ತೆಗೆದುಕೊಳ್ಳೋದು. ಇಲ್ಲೇನಂದರೆ ಅಲ್ಲ, ಒಂದ್ ನಿಮಿಷ. ಇಲ್ಲೇನಂದರೆ ಇದನ್ನು ವಿರೋಧಿಸಿ ಇದರ ಲಾಭ ಬಿ ಜೆ ಪಿಗೆ ಸಿಗುವಂತೆ ಸನ್ಮಿತ್ರರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವರು ನಾವು ಹೋಗ್ತೀವಿ, ರಾಮ ನಮಗೂ ಸೇರಿದವನು ಅಂತ ಅಂದುಬಿಟ್ಟಿದ್ರೆ ಈ ಪ್ರಶ್ನೆಯೇ ಬರ್ತಿರಲಿಲ್ಲ. ಅವರು ಒಬ್ಬೊಬ್ಬರು ಹೇಳಿಕೆ ಕೊಟ್ಟು 99% ಲಾಭ ಬಿ ಜೆ ಪಿಗೆ ಆಗುವಂತೆ ನೋಡ್ತಾ ಇದ್ದಾರೆ. ಅವರಿಗೊಂದು ನಾನು ಧನ್ಯವಾದ ಹೇಳ್ತೀನಿ. 40 ತಲೆಮಾರುಗಳ ಒಂದು ಪ್ರಯತ್ನ ಇದೆ. ಇದು ಅರ್ಜೆಂಟು ಅಂತ ಅಂದ್ಕೊಂಡ್ಲೇಬೇಡಿ. 40 ತಲೆಮಾರು ಈಗ 1528ರಲ್ಲಿ ಮೀರ್ಬಾಕಿ ರಾಮನ ಮಂದಿರವನ್ನು ಒಡೆದು ಹಾಕಿ ಒಂದು ಗುಂಬಸ್ ಕಟ್ತಾನೆ. ಅದಕ್ಕೆ ಜನ್ಮಸ್ಥಾನ್ ಮಸೀದಿ ಅಂತ ಕರಿತಿರ್ತಾರೆ. ಅಂದರೆ ರಾಮನ ಜನ್ಮಸ್ಥಾನದಲ್ಲೇ ಕಟ್ಟಿದ್ರಿಂದ ಜನ್ಮಸ್ಥಾನ್ ಮಸೀದ್ ಅಂತ. 1986ವರೆಗೂ ಅದಕ್ಕೆ ಬಾಬರಿ ಮಸೀದಿ ಏನೋ ಹೆಸರೇ ಇರಲಿಲ್ಲ, ಜನ್ಮಸ್ಥಾನ್ ಮಸ್ಜಿದ್ ಅಂತಲೇ ಕರಿತಿದ್ದು. ಬ್ರಿಟಿಷ್ ದಾಖಲೆಗಳಲ್ಲೂ ಅದೇ ಇದ್ದಿದ್ದು. ಅವನು ಮೀರ್ಬಾಕಿ ಬಾಬರ್ನ ಸೇನಾಧಿಪತಿ. ಅವತ್ತಿಂದ ಸಂಘರ್ಷ ನಡೆದಿದೆ, ಲಕ್ಷಾಂತರ ಜನರ ಬಲಿದಾನ ಆಗಿದೆ. ಕೆಲವು ಸಂಘರ್ಷದ ಸಂದರ್ಭಗಳಲ್ಲಿ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಪುಂಡಗಾಂಧಾಯನೂ ಹಾಕಿದ್ದಾರೆ. 40 ತಲೆಮಾರುಗಳು ಕನಸು ಕಂಡಿದ್ದಾವೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂಥೇಳಿ. ಅರ್ಜೆಂಟು ಅಂತ ಅನ್ನಲೇಬೇಡ್ರಿ ನೀವು, ಅರ್ಜೆಂಟ್ ಅಲ್ವೇ ಅಲ್ಲ ಅದು. 40 ತಲೆಮಾರುಗಳ ಒಂದು ಪರಿಶ್ರಮ. ಅಲ್ಲ ಸರ್, ಇದು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಡೀತಾ ಇದೆ ಅಂತ ನಮ್ಮ ಪ್ರಶ್ನೆ. ಈಗ 1986ಅಲ್ಲಿ ಶಂಕುಸ್ಥಾಪನೆಗೆ ಅವಕಾಶ ಕೊಟ್ಟರು, ಎಲ್ಲಿ ಭೂಮಿ ಪೂಜೆ ಮಾಡೋಕ್ಕೆ ಅವಕಾಶ ಕೊಟ್ಟರು. ಅವರೇ ನಿಂತ್ಕೊಂಡು ನಿರ್ಮಾಣ ಮಾಡಿಬಿಟ್ಟಿದ್ರೆ 89ರಲ್ಲಿ ರಾಜೀವ್ ಗಾಂಧಿ ಸೋಲ ಪ್ರಶ್ನೆನೇ ಬರ್ತಿರಲಿಲ್ಲ. ಈಗ ಈ ಕಾಲಘಟ್ಟದಲ್ಲಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಒಂದು ಇತಿಹಾಸದ ಸ್ಮರಣಿಕೆ ಸಂಗತಿ. ಖಳನಾಯಕನಾಗಿ ಬಾಬರ್ ಗುರುತಿಸ್ಕೊಂಡ್ರೆ ನಾಯಕನಾಗಿ ನರೇಂದ್ರ ಮೋದಿ ಗುರುತಿಸ್ಕೊಳ್ತಾರೆ. ಇದು 1986ಅಲ್ಲಿ ಕೋರ್ಟಲ್ಲಿ ಇದ್ದಿದ್ದರಿಂದ ಅದಕ್ಕೆ ಏನು ಕೆಲಸ ಮಾಡೋಕ್ಕಾಗಿಲ್ಲ ಅನ್ನೋದು ನಮ್ಮ ವಾದ ಸರ್. ಕೋರ್ಟ್ನಲ್ಲಿತ್ತು, ಏನು ಹೌದು ಮಾಡೋಕ್ಕಾಗ್ತಿಲ್ಲ. ಸರ್, ಅದಂತೂ ಸತ್ಯ. ಅದು ಎಲ್ಲರಿಗೂ ಒಂದು ನಿಮಿಷ. ಜಗತ್ ಜಾಹೀರ. Okay. ಅದರಿಂದ ಇವಾಗ ಸಾಹೇಬ್ರು ಏನು ಹೇಳಿದ್ರು, ಸಿ ಟಿ ರವಿ ಸಾಹೇಬ್ರು, ಇವರೇ ಮಾಡಿದ್ರೆ ಇವ್ರಿಗೆ ಕ್ರೆಡಿಟ್ ಹೋಗುತ್ತಾನೆ ಸರ್. ಯಾರೇ ಮಾಡಿದ್ರು ಅಲ್ಲೋಗಿ ಕೈ ಮುಗಿಲೇಬೇಕು. ಅದೊಂದು ಆಧ್ಯಾತ್ಮಿಕ ಶಕ್ತಿ ಅಲ್ಲಿ ಇದ್ದೇ ಇರುತ್ತೆ. ಅದು ಯಾರು ಅಳ್ಸಕ್ಕಾಗಲ್ಲ. 40 ತಲೆಮಾರಿಲ್ಲ, 100 ತಲೆಮಾರು ಆದ್ರೂ. ಆದರೆ ನಾನು ಹೇಳೋದೇನೆಂದ್ರೆ, ರಾಜಕೀಯ ಮಾಡೋವಾಗ ಇದನ್ನ ತಗೊಳ್ಬಾರ್ದಾಗಿತ್ತು ಅಂತ ನನ್ನೊಂದು ನಿಲುವು ಅಷ್ಟೇ. 24 ನಂತರ ಮಾಡ್ಬೋದಾಗಿತ್ತು, 28ಕ್ಕೂ ಮಾಡ್ಬೋದಾಗಿತ್ತು, ಫುಲ್ ಮುಗಿಸಿದ ನಂತರ. ಸಿ ಟಿ ರವಿ ಅವ್ರು ಏನೇ ಹೇಳಿರಿ ಸರ್, ಹೇಳಿ ಸರ್. ನಂದು ಸರ್, ಇದರಲ್ಲಿ ರಾಜಕೀಯನೇ ಇರೋದು. ಯಾಕೆ ಅಂದರೆ ಸರ್, ಬಿಜೆಪಿ ರಥಯಾತ್ರೆ ಮಾಡ್ತು, ಪ್ರತಿ ಸಲ ತನ್ನ ಪ್ರಣಾಳಿಕೆಯಲ್ಲಿ ಹಾಕಂತು, ಹೌದು ಹಾಕಿದ್ದಾರೆ, ನಾವು ರಾಮ ಮಂದಿರ ಕಟ್ಟಿಸ್ತೀವಿ ಅಂತ. ಸರಿ ಈಗ ಕಟ್ಟಿಸ್ತಾ ಇದ್ದಾರೆ. ಹೌದು ಸರ್, ರಾಜಕೀಯನೇ ಸರ್. ಅದು 6 ತಿಂಗಳಲ್ಲಿ ತಾವು ಕೊಟ್ಟ ಭರವಸೆಯೊಂದನ್ನು ಈಡೇರಿಸಿದಾರಪ್ಪ. ಒಂದು ನಿಮಿಷ, ಸರ್ ಹೇಳಿ ಸರ್. ನೀವೊಂದು ಹೇಳಿದ್ರಲ್ಲ, ಸರ್, ನಾವು ಮಂದಿರ್ ವಹಿ ಬನಾಯಂಗೆ ಅಂತ ಹೇಳಿದಾಗ ಸರ್, ತಾರೀಖ್ ನೈ ಬತಾಯಂಗೆ ಇವರೆಲ್ಲ ಲೇವಡಿ ಮಾಡ್ತಿದ್ರು. ಏನು ಗೊತ್ತಾ, ಸಾರ್ವಜನಿಕವಾಗಿ ಸರ್, ತಾರೀಖ್ ನೈ ಬತಾಯಂಗೆ, ಜೂಟ್ ಬೋಲ್ ರಾ ಹೈ, ಮಂದಿರ್ ವಹಿ ಬಲಾಯಂಗೆ. ನಾವೀಗ ತಾರೀಖನ್ನು ಹೇಳ್ತಾ ಇದ್ದೀವಿ, ಮಂದಿರ ನಿರ್ಮಾಣನೂ ಕಟ್ತಾ ಇದ್ದೀವಿ. ನಿಮ್ಮ ಮನೆಗೂ ಕೂಡ ಮಂತ್ರಾಕ್ಷತೆಯ ಜೊತೆಗೆ ಆಮಂತ್ರಣ ಬರುತ್ತೆ. ರಾಮ್ ಜ್ಯೋತಿ ಬೆಳಗಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ. ನೋಡಿ, ನಮ್ಮ ಪ್ರಾರ್ಥನೆ ಸಂಕುಚಿತವಾಗಿರೋದಲ್ಲ. ಸರ್ವೇ ಜನೋ ಸುಖಿನೋ ಭವಂತು ಅಂತ ನಮ್ಮ ಪ್ರಾರ್ಥನೆ ಇದೆ. ಅಷ್ಟು ಅಲ್ಲಿ ಮುಂದೋಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ. ತಾಯಿ ಭಾರತಿ ವಿಶ್ವಗುರು ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಇದರಲ್ಲಿ ಏನಾದ್ರು ಡಿಸ್ಪ್ಯೂಟ್ ಇದೆಯಾ? ಬಿ ಜೆ ಪಿ ಬಲವಾಗಲಿ ಅಂತ ಪ್ರಾರ್ಥನೆ ಮಾಡಿ ಅಂತಂದರೆ ನಾನು ಕಾಂಗ್ರೆಸ್ನವನು, ನಾನು ಹೆಂಗೆ ಕೇಳಲಿ ಅಂತ ಅನ್ಕೋಬೋದು. ನಾವು ಜನರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ತಾಯಿ ಭಾರತಿ ವಿಶ್ವಗುರು ಆಗಲಿ, ಲೋಕ ಕಲ್ಯಾಣ ಆಗಲಿ, ಸರ್ವೇ ಜನೋ ಸುಖಿನೋ ಭವಂತು ಅಂತ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ರಾಮನ ಹೆಸರಲ್ಲಿ ಅಂತ ಕೇಳ್ತಾ ಇದ್ದೀವಿ. ಇನ್ನೊಂದು ನೀವು ಪ್ರಶ್ನೆ ಕೇಳಿದ್ರಿ, 86ರಲ್ಲಿ ಕೋರ್ಟಲ್ಲಿತ್ತು ಶಾಬಾನು ಪ್ರಕರಣ, ನೆನಪಿರ್ಬೋದು ನಿಮಗೆ. ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು, ಏನಂತ, ಶಾಬಾನು ಅವರಿಗೆ ಮಾಸಾಸನ ಕೊಡಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟು. ಯಾರೋ ಕೆಲವರು ಮತಾಂಧರು ಬೆದರಿಕೆ ಹಾಕಿದರು ಅಂಥೇಳಿ ಸರ್ಕಾರ ಜಡ್ಜ್ಮೆಂಟ್ ವಿರುದ್ಧ ಅಮೆಂಡ್ಮೆಂಟ್ ಪಾಸ್ ಮಾಡ್ತು. ರಾಮ ಮಂದಿರದ ವಿಷಯದಲ್ಲೂ ಆ ರೀತಿ ಮಾಡುವ ಅವಕಾಶಗಳಿತ್ತು. ರಾಮ ಮಂದಿರ ಅಂದರೆ ರಾಷ್ಟ್ರ ಮಂದಿರ, ನ್ಯಾಯಾಲಯಕ್ಕೆ ಹೋಗುವ ಪ್ರಶ್ನೆನೇ ಇಲ್ಲ. ಇದು ನಿರ್ಣಯ ಸರ್ಕಾರದ್ದು ಅಂತ ನಿರ್ಣಯ ಮಾಡಿದ್ದರೆ ಸುದೀರ್ಘಾವಧಿ ನ್ಯಾಯಾಲಯಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಬರ್ತಿರಲಿಲ್ಲ. ಇದನ್ನು ಕಾಂಗ್ರೆಸ್ ಮಾಡಿದರೆ ಡಿಸ್ಪ್ಯೂಟು ಬರ್ತಿರಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಮಾಡಿದರೆ ಡಿಸ್ಪ್ಯೂಟ್ ಬರ್ತಿರಲಿಲ್ಲ, ಬಿ ಜೆ ಪಿ ಮಾಡಿದ್ರೆ ವಿರೋಧದ ಪ್ರಶ್ನೆ ಬರ್ತಿತ್ತು. ಕಾಂಗ್ರೆಸ್ಸೇ ಮಾಡಿದರೆ ವಿರೋಧ ಬರ್ತಾ ಇರಲಿಲ್ಲ. ಒಂದು. ಎರಡನೇದು, 1947ರಲ್ಲಿ ಭಾರತ ವಿಭಜನೆ ಆಯ್ತಲ್ಲ, ಯಾವ ಕಾರಣಕ್ಕೆ ವಿಭಜನೆ ಆಯಿತು? ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಹೇಳ್ತು
ನಾವು ನಮ್ಮ ಕಲ್ಚರು ಬೇರೆ, ನಿಮ್ಮ ಜೊತೆಗೆ ನಾವು ಇರೋಕ್ಕಾಗಲ್ಲ, ನಾವೇ ಬೇರೆ, ನಮ್ಮ ಸಂಸ್ಕೃತಿಯೇ ಬೇರೆ, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ವಿಭಜನೆ ಮಾಡಿದ್ದು. ಮುಸಲ್ಮಾನರನ್ನು ಪ್ರತಿನಿಧಿಸಿ ವಿಭಜನೆ ಮಾಡಿದ್ದು. ನಾನು ಮುಸಲ್ಮಾನರ ಮುಸಲ್ಮಾನರಲ್ಲ, ಒಂದ್ ನಿಮಿಷ ಮುಸ್ಲಿಂ ಪ್ರೇಮಿ ಲೀಗ್ ಅನ್ನ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಇದು ವಾಗ್ವಾದ ಅಲ್ಲ, ಸಂವಾದ. ಉತ್ತರ ಕೊಟ್ಟ ಮೇಲೆ ಕೇಳಿಸ್ಕೋಬೇಕು. ನನ್ನ ಮಾತನ್ನು ಕೇಳಿ. ನಿಮ್ಮಲ್ಲಿ ಆ ಪಾರ್ಟಿ ಅಗ್ರಿಮೆಂಟ್ ಏನಿದೆ ಅನ್ನೋದು ಬೇಕಿದ್ರೂ ನೀವೊಂದ್ಸರಿ ನಿಮಗೆ ಇಂಟರ್ನೆಟ್ಟಲ್ಲೇ ಸಿಗುತ್ತೆ, ಸ್ಟಡಿ ಮಾಡಿ. ಮುಸ್ಲಿಂ ಲೀಗ್ ಪ್ರತಿನಿಧಿಸಿದ್ದು ಮುಸಲ್ಮಾನರನ್ನು ಅಡ್ರೆಸ್ ಮಾಡಿದ್ದು ಮುಸ್ಲಿಂ ಲೀಗ್ ಅಡ್ರೆಸ್ ಮಾಡಿದ್ದು ಮುಸಲ್ಮಾನರನ್ನು. ಮತ್ತು ನಾವು ನಮ್ಮ ಸಂಸ್ಕೃತಿ ಬೇರೆ ಅಂತ ಹೇಳಿದ್ದು ಮತ್ತು ಡೈರೆಕ್ಟ್ ಆ್ಯಕ್ಷನಿಗೆ ಕರೆ ಕೊಟ್ಟಿದ್ದು ಮುಸ್ಲಿಮರಿಗೆ ಡೈರೆಕ್ಟ್ ಆ್ಯಕ್ಷನಿಗೆ ಕರೆ ಕೊಟ್ಟಿದ್ದು. ನನ್ನ ಪೂರ್ಣ ಕೇಳಿಸ್ಕೊಳ್ಳಿ, ಮುಸ್ಲಿಮರಿಗೆ ಡೈರೆಕ್ಟ್ ಆ್ಯಕ್ಷನಿಗೆ ಕರೆ ಕೊಟ್ಟಿದ್ದು. ಆ ಸಂದರ್ಭದಲ್ಲೇ ಸೋಮನಾಥ ಮಂದಿರದ ನಿರ್ಣಯವನ್ನು ಹೇಗೆ ತೆಗೆದುಕೊಂತೋ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ, ಸರ್ದಾರ್ ವಲ್ಲಭಭಾಯ್ ಪಟೇಲರ ನೇತೃತ್ವದಲ್ಲಿ ಆ ರೀತಿ ಅಯೋಧ್ಯೆ ರಾಮ ಮಂದಿರವೂ ಸೇರಿದಂತೆ ಕಾಶಿ ಮಥುರಾದ ನಿರ್ಣಯವನ್ನು ತೆಗೆದುಕೊಂಡು ಬಿಟ್ಟಿದ್ರೆ ಪ್ರಶ್ನಿಸುವ ತಾಕತ್ತೇ ಯಾರಿಗೂ ಇರಲಿಲ್ಲ. ಒಂದಕ್ಕೊಂದು ಕಂಪೇರೇಬಲ್ ಅಂತ ಅನ್ಸೋದಿಲ್ಲ. ಯಾಕಂದರೆ ಸೋಮನಾಥ ಮಂದಿರದ ಪುನರ್ನಿರ್ಮಾಣ ಅನ್ನೋದು ಕಾಂಗ್ರೆಸ್ನ ಏಕೀಕೃತ ನಿರ್ಧಾರ ಆಗಿರಲಿಲ್ಲ. ಅದು ಸರ್ದಾರ್ ವಲ್ಲಭಭಾಯ್ ಪಟೇಲರ ವೈಯಕ್ತಿಕ ಆಸಕ್ತಿಯಾಗಿತ್ತು. ಅದಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಒತ್ತಾಸೆಯಾಗಿತ್ತು. ನೆಹರು ಅವರ ವಿರೋಧವೂ ಇತ್ತು. ನೆಹರು ವಿರೋಧ ಮಾಡಿದ್ರು ಆನ್ ಡಾಕ್ಯುಮೆಂಟ್. ಆದ್ರಿಂದ ಕಾಂಗ್ರೆಸ್ಸಿನ ಏಕೀಕೃತ ನಿಲುವಲ್ಲ ಅದು. ನಾನು ಹೇಳಿದ್ದು, ಅವರು ತನಗಿದ್ದಂಥ ಅವಕಾಶವನ್ನು ತಪ್ಪಿಸ್ಕೊಂಡ್ರು ಅಂತ ನಾನು ಈ ಕಾರಣಕ್ಕೆ ಹೇಳ್ತಾ ಇರೋದು. ಅವ್ರು ತಪ್ಪಿಸ್ಕೊಂಡ್ರು. ಎಸ್ ಸರ್ ನಮಸ್ತೆ. ಶಾಜಲ್ ಅಹಮದ್ ಅಂತ, ಕಾಂಗ್ರೆಸ್ ವತಿಯಿಂದ. ದೇಶದಲ್ಲಿ ಒಂದು ಹಬ್ಬ ನಡೀತಿದೆ. ಈ ನಡುವೆಯಲ್ಲಿ ಉತ್ತರ ಪ್ರದೇಶದಲ್ಲಿ 3 BJP ಕಾರ್ಯಕರ್ತರು ಮುಸಲ್ಮಾನರಾಗಿ ಪೋಸ್ ಮಾಡಿ ಒಂದು ಇಮೇಲ್ ಕಳಿಸ್ತಾರೆ, ಅಯೋಧ್ಯೆ ಮಂದಿರನ ನಾವು ಡಿಸ್ಟ್ರಾಯ್ ಮಾಡ್ತೀವಿ, CM ಯೋಗಿನ ಕೊಲ್ತೀವಿ ಅಂತ. ಇದ್ರ ಬಗ್ಗೆ ನಿಮ್ಮ ಏನು ಹೇಳಿಕೆ? ಒಂದು ಈ ಹಿಂದೂ ಮುಸ್ಲಿಂ ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡಿ ದೇಶದಲ್ಲಿ ಗಲಭೆ ಮಾಡಕ್ಕೆ ತಿರ್ಗಾ ಏನಾದರೂ ಹೋಗ್ತಿದ್ದೀರಾ? ಯಾಕೆ ಇದು ನಡೀತಿದೆ ಅಂತ ನಿಮಗೆ ಪ್ರಶ್ನೆ. ಒಂದು ಯಾರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟತೆ ಇಲ್ಲ. BJP ಕಾರ್ಯಕರ್ತರು ನಿಮ್ಮ ಆರೋಪ ನನಗೆ ಅಲ್ಲ, ದೇವೇಂದರ್ ತ್ರಿವೇದಿ ಅಂತ ಹೆಸರು ಸರ್. ಅದು ನಿಮ್ಮ ಆರೋಪ. ಯೋಗಿ ಜೊತೆ ಅದ್ರ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ ಏನು ಅಂತ, ಅದ್ರ ಮಾಹಿತಿನೇ ಇಲ್ಲ. ತನಿಖೆ ನಡೆದು ಯಾರು ಮಾಡಿದ್ರು ತಪ್ಪು ಮಾಡಿದ್ರು, ಈಗ ನಾನು ಪತ್ತೆ ಹಚ್ಚಿರೋದು BJP ಸರ್ಕಾರವೇ ಅಲ್ವಾ? ನೀವು ಹೇಳೋ ಪ್ರಕಾರ ಖಂಡಿತ ಆಕ್ಷನ್ ಆಗುತ್ತೆ. ಯಾರೇ ತಪ್ಪು ಮಾಡಿದ್ರು ಆಕ್ಷನ್ ಆಗುತ್ತೆ. ಒಂದು ಹಿಂದೂ ಮುಸ್ಲಿಂ ಅನ್ನೋದನ್ನ BJP ಸೃಷ್ಟಿ ಮಾಡಿದ್ದ? ಇವಾಗ ಮಾಡ್ತಾರಲ್ಲ. ಅಲ್ಲ, ಒಂದು ನಿಮಿಷ, BJP ಸೃಷ್ಟಿ ಮಾಡಿದ್ದ? ಇವಾಗ ಈಗ ಹಿಂದೂ ಮುಸ್ಲಿಂ ಅನ್ನೋದು BJP ಸೃಷ್ಟಿ ಮಾಡಿದ್ದೋ ಅಥವಾ ಇಸ್ಲಾಂ ಯಾವತ್ತು ಸ್ಥಾಪನೆ ಆಯಿತು ಅವತ್ತಿಂದ ಸೃಷ್ಟಿ ಆಯಿತು? CT ರವಿ ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ. ಬ್ರೇಕ್ ನಂತರ ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. ನ್ಯೂಸ್ ಅವರ್ ಸ್ಪೆಷಲ್ನ ಇವತ್ತಿನ ಅತಿಥಿ CT ರವಿ ಅವರು. ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ನನ್ನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ. ನೀವು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಈ ಸರ್ಕಾರದ ರಾಮನ ವಿರೋಧ DNA ಇರೋದು ಅಂತ. ನೀವು ಸರ್ಕಾರ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ನಾನು ನಿಮ್ಮ ಕೇಳಕ್ಕೆ ಇಷ್ಟಪಡ್ತೀನಿ, ಏನು BJP ಅವ್ರ ಹತ್ರ ಮುಸ್ಲಿಂ ವಿರೋಧಿ DNA ಇದೆಯಾ? ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ, ಒಂದು ರಾಮ ಭಕ್ತರಿಗೆ ಒಂದು ಮಂದಿರ ಆಗ್ತಾ ಇದೆ. ಆ ಒಂದು ಒಳ್ಳೆಯ ಸಿಚುವೇಷನಲ್ಲಿ, ಒಳ್ಳೆಯ ಟೈಮಲ್ಲಿ BJPಯ ರಾಷ್ಟ್ರೀಯ ಲೀಡರ್ ಆಗಿರುವ ದೇವೇಂದ್ರ ತಿವಾರಿಯವರು ಅವರ ಲಾಭಕ್ಕೋಸ್ಕರ ರಾಮನ ಹೆಸರು ತಗೊಂಡು ಮುಸಲ್ಮಾನರ ಹೆಸರು ಹಾಳು ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಸರಿನಾ? ನೀವು ಇವಾಗ ತಪ್ಪಂತ ಹೇಳ್ಬೋದು, ಬಟ್ ಇದೇ ಕಂಟಿನ್ಯೂ ಆಗ್ತಾ ಇದೆ ಅಲ್ಲ. ಅವರು ತನ್ನ ಸ್ವಂತ ಲಾಭಕ್ಕೋಸ್ಕರ, ತನ್ನ ರಾಜಕೀಯ ಲಾಭಕ್ಕೋಸ್ಕರ ಮುಸಲ್ಮಾನರ ಹೆಸರು ಹೇಳಿ ಟ್ವೀಟ್ ಮಾಡ್ತಾರೆ. ಇಂಥವ್ರ ಹೆಸರಿಂದ ನನಗೆ ಟ್ವೀಟ್ ಬಂದಿದೆ, ರಾಮ ಮಂದಿರ ಹೊಡಿತೀವಿ, ರಾಮ ಮಂದಿರ ಸ್ಫೋಟ್ ಮಾಡ್ತೀವಿ, ಯೋಗಿ ಆದಿತ್ಯನಾಥ್ ಕೊಲ್ತೀವಿ. ಯಾರಾದ್ರು ಒಬ್ಬ ಮುಸ್ಲಿಂ ಹೇಳಿದ್ದಾನ ಭಾರತದಲ್ಲಿ ರಾಮ ಮಂದಿರ ಸ್ಫೋಟ್ ಮಾಡ್ತೀವಿ ಅಂತ? ಒಂದು ಅಪೋಸ್ ಮಾಡಿದ್ದಾರೆ ಇರ್ಬೋದು, ಆದ್ರೆ ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಇಲ್ಲ? ರೆಸ್ಪೆಕ್ಟ್ ರೀ, ನಮ್ಮ ರೆಸ್ಪೆಕ್ಟ್ ಇದೆ. ಒಂದೇ ನಿಮಿಷ ನಮ್ಮದೇ ಪ್ಯಾನಲ್ನಲ್ಲಿ ಕೂತ್ಕೊಂಡು ಲೈವ್ ಡಿಬೇಟ್ನಲ್ಲಿ ಹೇಳಿದ್ರು ರೀ, ಬಾಬರ್ಗೆ ತಾಕತ್ತಿದ್ದಾಗ ಮಂದಿರ ಒಡೆದು ಮಸೀದಿ ಕಟ್ಟದ, ಮೋದಿಗೆ ತಾಕತ್ತಿದೆ ಮಸೀದಿ ಒಡೆದು ಮಂದಿರ ಕಟ್ಟಿದ್ದಾರೆ, ಮುಂದೊಂದು ದಿವಸ ನಮಗೆ ತಾಕತ್ತು ಬರುತ್ತೆ ಮಂದಿರ ಒಡೆದು ಮಸೀದಿ ಕಟ್ತೀವಿ ಅಂತ ಲೈವ್ ಡಿಬೇಟ್ನಲ್ಲಿ ಮಾತಾಡ್ತಾರೆ. ದಯವಿಟ್ಟು ಅಂದ್ರೆ ಒಂದು ವಿಷಯ ಏನು ಗಮನಿಸಬೇಕಾಗಿರೋ ಸಂಗತಿ,
ಬಾಬರ್ರು ರಾಮ ಮಂದಿರವನ್ನು ಒಡೆದೇ ಇದ್ದಿದ್ರೆ, ಅವನು ಮೀರ್ಬಾಕಿ ಒಡೆದೆ, ಬಾಬರ್ ನಾಮದಲ್ಲಿ ಅವನೇ ಹೇಳ್ಕೊಂಡಿದ್ದಾನೆ ನಾನು ಎಷ್ಟು ಮಂದಿರಗಳನ್ನು ಒಡೆದೆ ಅಂತ. ಯಾಕೆ ಒಡೆದೆ ಅಂತಲೂ ಹೇಳ್ಕೊಂಡಿದ್ದಾನೆ, ಒಡೆದಿರೋ ಕಾರಣಗಳನ್ನು ಹೇಳ್ಕೊಂಡಿದ್ದಾನೆ. ಕೇವಲ ಬಾಬರ್ ಒಬ್ಬನೇ ಒಡೆದಿದ್ದ, ಗಜ್ನಿ, ಗೋರಿ, ಔರಂಗಜೇಬು, ಟಿಪ್ಪು ಸುಲ್ತಾನ್ವರೆಗೂ ಇದೇ ಕೆಲಸ ಮಾಡಿದ್ದು. ಟಿಪ್ಪು ಸುಲ್ತಾನ್ವರೆಗೂ ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ಆ್ಯಸ್ ಪರ್ ದ ರೆವಿನ್ಯೂ ರೆಕಾರ್ಡ್ಸು ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಈಗೇನು ಜಾಮಿಯಾ ಮಸೀದಿ ಅಂತ ಕರೀತಾರಲ್ಲ ಅದೇ ಜಾಗನ ತೋರಿಸುತ್ತೆ ಇವತ್ತಿಗೂ ರೆಕಾರ್ಡಲ್ಲಿ. ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ. ನೀವು ಒಂದು ಕೆಲಸ ಮಾಡೋಣ, ಒಂದು ಪುರಾತತ್ವ ಇಲಾಖೆಗೆ ಕಾಂಗ್ರೆಸ್ ಪಾರ್ಟಿಯೂ ಹೇಳಿ ಬಿ ಜೆ ಪಿನೂ ಹೇಳೋಣ, ಒಂದು ಸಮೀಕ್ಷೆ ನಡೆಸಿ ಅಂತ. ಅಲ್ಲಿ ದೇವಸ್ಥಾನಗಳ ಕುರುವು ಇಲ್ಲ ಅಂತ ಹೇಳಿದ್ರೆ ಆ ಜಾಮಿಯಾ ಮಸೀದಿಯಲ್ಲಿ ನಮ್ಮ ಕ್ಲೈಮೇ ಇಲ್ಲ. ಯಾರ್ಯಾರು ಹಿಂದೂ ಪರ ಸಂಘಟನೆಗಳಿದ್ದಾರೆ ಬಿ ಜೆ ಪಿಯೂ ಸೇರಿದಂತೆ ಅವ್ರಿಗೆ ನಾವು ಹೇಳ್ತೀವಿ, ನೋಡಿ ಇದು ಜಾಮಿಯಾ ಮಸೀದಿ, ಇದ್ರ ತಂಟೆಗೆ ಹೋಗಬೇಡಿ ಅಂತ ಹೇಳ್ತೀವಿ. ಹಿಂದೂ ಪರ ಕುರುಗಳು ಇದ್ದರೆ, ಯಾವುದೋ ಕಾಲದಲ್ಲಿ ನಮ್ಮ ಪೂರ್ವಿಕರು ತಪ್ಪು ಮಾಡಿದ್ದಾರೆ, ಆ ತಪ್ಪಿಗೆ ಕ್ಷಮೆಯಾಚನೆ ಮಾಡ್ತೀವಿ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ರಾಮ ನಮಗೂ ಪೂರ್ವಿಕ, ನಮಗೇನು ಬೇರೆ ಅಲ್ಲ. ಇಸ್ಲಾಂ ಹುಟ್ಟೋದಕ್ಕೆ ಸಾವಿರಾರು ವರ್ಷಗಳ ಮುಂಚೆನೇ 7080 ರಾಮನಿಗೆ ಪಟ್ಟಾಭಿಷೇಕ ಆಗಿ ಈ ವರ್ಷಕ್ಕೆ 7087ನೇ ವರ್ಷ ರಾಮನಿಗೆ ಪಟ್ಟಾಭಿಷೇಕ ಆಗಿ. ನಾಶವನ್ನು ಉದ್ದೇಶವಾಗಿ ಇಟ್ಕೊಳ್ಳದೆ ಇದ್ದಿದ್ರೆ 1000 ಮಸೀದಿಯನ್ನು ಹೊಸದಾಗಿ ಕಟ್ಟಿದ್ರು ನಮಗೇನೂ ಡಿಸ್ಪ್ಯೂಟ್ ಇಲ್ಲ. ಮಂದಿರವನ್ನು ಯಾಕೆ ಹೊಡೆದ್ರು? ಮಂದಿರ ಒಡೆದಿದ್ದ ಕಾರಣಕ್ಕೆ ಆ ಒಂದೊಂದು ಹೇಳಿಕೆಯ ಬಗ್ಗೆಯೂ ಕೂಡ ನಮಗೆ ಆತಂಕ ನಿರ್ಮಾಣ ಆಗುತ್ತೆ. ಯಾಕೆ ಅಂದರೆ ತನಗೆ ಬಲ ಬಂದಾಗ ನಾಶ ಮಾಡಿದೆ, ನಾಶ ಮಾಡಿರೋ ಕಾರಣಕ್ಕೋಸ್ಕರ ನಮಗೆ ಭಯ. ನಾಶ ಮಾಡದೇ ಇದ್ದಿದ್ದರೆ 1000 ಹೊಸ ಮಸೀದಿ ಕಟ್ಟಿದರೆ ನಾವು ಆನಂದ ಪಡ್ತಿದ್ವಿ, ಅದು ನಮ್ಮದಾಗ್ತಿತ್ತು. ಇನ್ನು 1000 ಹೊಸ ಮಸೀದಿಯನ್ನು ಕಟ್ಟಿ ನಮಗೇನು ದುಃಖ ಇಲ್ಲ. ಮಂದಿರವನ್ನು ಯಾಕೆ ನಾಶ ಮಾಡಿದ್ರು? ಈಗ ಸೀತಾರಾಮ್ ಗೋಯಲ್ ಅವರು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂಥೇಳಿ ಅಂಕಿಅಂಶಗಳನ್ನು ಪ್ರತಿಯೊಂದನ್ನು ಅಧ್ಯಯನ ಮಾಡಿ ಕೊಟ್ಟಿದ್ದಾರೆ. 42,000ಕ್ಕೂ ಹೆಚ್ಚು ದೇವಾಲಯಗಳು ಮುಸಲ್ಮಾನರ ದಾಳಿಯ ಕಾರಣದಿಂದ ಅಖಂಡ ಭಾರತದಲ್ಲಿ ನಾಶವಾಗಿದ್ದಾವೆ. ಅಂದರೆ ಗಾಂಧಾರವೂ ಸೇರಿದಂತೆ, ಇವತ್ತಿನ ಆಫ್ಘಾನಿಸ್ತಾನವೂ ಸೇರಿದಂತೆ ಸಂಸ್ಕೃತಿಯೇ ನಾಶವಾಗಿದೆ. ಯಾಕೆ ಅಂತಂದರೆ ನಾಶವನ್ನು ತನ್ನ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನ ಭಾಗವಾಗಿ ಇಟ್ಕೊಂಡ್ರ ಕಾರಣಕ್ಕೆ. ಸೃಷ್ಟಿಯನ್ನು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಭಾಗವಾಗಿ ಇಟ್ಕೊಂಡ್ರೆ ಯಾರೂ ಆತಂಕ ಪಡಬೇಕಾದ್ದಿಲ್ಲ. ನಾಶವನ್ನು ಮೂಲ ಸಿದ್ಧಾಂತವಾಗಿ ಇಟ್ಕೊಂಡ್ರ ಕಾರಣಕ್ಕೆ ನಾವು ಎಚ್ಚರ ವಹಿಸಲೇಬೇಕಾಗಿದೆ. ಸಿಟ್ರವರು ನೀವು ಹೆಂಗೆ ಮಾತಾಡ್ತೀರಿ? RSSನ ಸರಸಂಘ ಚಾಲಕರು ಹೇಳ್ತಾರೆ ಆಗಿದ್ದಾಗೋಗಿದೆ, ಪ್ರತಿ ಮಸೀದಿಯ ಕೆಳಗೂ ಶಿವಲಿಂಗವನ್ನು ಹುಡುಕೋದು ಬೇಡ ಅಂತ RSSನ ಸರಸಂಘ ಚಾಲಕರು ಹೇಳ್ತಾರೆ. ಅವ್ರು ದೊಡ್ಡ ನೀವು ನೋಡಿದ್ರೆ ನಾವೇನು ಅಂದರೆ ಶ್ರೀರಂಗಪಟ್ಟಣದಲ್ಲಿ ಸರ್ವೆ ಮಾಡ್ಸೋಣ ಅಂತ ಅಲ್ಲ, ನಾವು ಹೇಳೋದು ಅವ್ರ ದೊಡ್ಡತನ. ವಾಸ್ತವಿಕ ಸಂಗತಿಯನ್ನು ಮನವರಿಕೆ ಮಾಡ್ಕೊಳ್ಳೋಕೆ ನಾನು ಶ್ರೀರಂಗಪಟ್ಟಣದ ಉದಾಹರಣೆಯನ್ನು ಕೊಟ್ಟೆ. ಓಕೆ, ಒಂದು ಮನವರಿಕೆ ಮಾಡಿಕೊಡೋ ದೃಷ್ಟಿಯಿಂದ, ಒಂದು ವಾಸ್ತವಿಕವಾಗಿರುವಂಥ ಸಂಗತಿಯನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ. ಹಾಗೆಲ್ಲವನ್ನೂ ಕೆದಕಬೇಕಾಗಿಲ್ಲ. ನಾವು ಕನಿಷ್ಠ ನಾವೇನು ಹೇಳ್ತಾ ಇದ್ದೀವಿ, ಕನಿಷ್ಠ 3 ಎಸ್ ಅಂತ ಕೇಳ್ತಾ ಇದ್ದೀವಿ. ಒಂದು ನಿಮಿಷ ಈಗ ಔರಂಗಜೇಬು ಅಲಂಗೀರ್ ನಾಮದಲ್ಲಿ ಔರಂಗಜೇಬಂದೇ ಬರವಣಿಗೆ ಇದೆ, ಯಾವ ಕಾರಣಕ್ಕೆ ಕಾಶಿಯ ವಿಶ್ವೇಶ್ವರ ಮಂದಿರವನ್ನು ನಾಶ ಮಾಡಿದೆ ಅಂಥೇಳಿ ಅವ್ರು ಹೇಳಿರ್ಬೇಕಾದ್ರೆ ಇವತ್ತಿನ ಮುಸಲ್ಮಾನರಿಗೆ ಅನಿಸ್ಬೇಕಲ್ಲ ನಮ್ಮ ಪೂರ್ವಜ ಮಾಡಿದ್ದು ತಪ್ಪು. ನಿಮಗೆ ಕಾಶಿ ವಿಶ್ವನಾಥ ಒಬ್ಬ ಆರಾಧ್ಯ ದೈವ, ಹಾಗಾಗಿ ನಮ್ಮ ಪೂರ್ವಜರು ಮಾಡಿದ್ದ ತಪ್ಪಿಗೆ ಕ್ಷಮೆ ಇರಲಿ, ಅದು ನಮಗೆ ಬಿಟ್ಕೊಡ್ತೇವೆ ಅಂತ ಹೇಳಿದರೆ ನಿಮಗೆ ನಿಮ್ಮ ಹೃದಯ ವೈಶಾಲ್ಯತೆ ಅಂತ ಕರೆಸ್ಕೊಳುತ್ತಲ್ವಾ. ಆವಾಗ ನಮಗನ್ಸುತ್ತೆ ನಾವು ಎಲ್ಲ ದುಡ್ಡು ಹಾಕಿ ಒಂದು ದೊಡ್ಡ ಮಸೀದಿಯನ್ನು ಕಟ್ಟಬೇಕು, ನಮ್ಮ ಮುಸಲ್ಮಾನ್ ಬಾಂಧವರು ಆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಂಗಾಗಬೇಕು ಅಂತ ಅನಿಸುತ್ತಲ್ಲ. ಈಗ ನೀವು ಯಾವತ್ತಾರು ಒಮ್ಮೆ ಕಾಶಿಗೆ ಹೋಗಿ ಅಲ್ಲಿರುವಂಥ ಜ್ಞಾನವ್ಯಾಪಿ ಮಸೀದಿ ಅಂತ ಕರೀತಾರಲ್ಲ, ಅದನ್ನು ನೋಡಿ. ಅದನ್ನು ನೋಡಿದಾಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ, ಭಾಳ ಕಣ್ಣಿಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ದೇವಸ್ಥಾನವನ್ನು ಒಡೆದು ಗುಂಬಜ್ ಮಾತ್ರ ಕಟ್ಟಿದ್ದಾರೆ, ದೇವಸ್ಥಾನದ ಅವಶೇಷ ಹಾಗೇ ಇದೆ. ಅಲ್ಲಿ ಗೋಡೆಗಳ ಮೇಲೆ ದೇವಾಲಯಗಳ ಕೆತ್ತನೆಗಳೆಲ್ಲ. ಇದು ನಿಮಗೆ ಅನುಮಾನ ಬಂದರೆ ನಾವು ಹೇಳಿದ್ದು ಯಾವ ಸ್ಟೇಟ್ಮೆಂಟು ಬೇಡ. ಔರಂಗಜೇಬನ ಆತ್ಮಕಥೆ ಇದೆಯಲ್ಲ ಅದನ್ನು ನೋಡಿ, ಮತ್ತೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾನೆ ನಾನು ಇಸ್ಲಾಮಿಗಾಗಿ ಇದನ್ನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಅವ್ರು ಏನು ಮಾಡಿದ್ದು ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಾವು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ನಾವು ಯಾರಲ್ಲ. ಅವ್ರು ಮಾಡಿದ ತಪ್ಪಿದ್ರೆ ತಪ್ಪೇ, ಅವತ್ತು ತಪ್ಪಿತ್ತು, ಇವತ್ತು ತಪ್ಪೇ. ಅದು ಅದೇ ಹೇಳ್ತಾ ಇದ್ದೀನಲ್ಲ ನಾನು, ಮತ್ತೆ ಅದೇ ಪಾಯಿಂಟಿಗೆ ಬರಬೇಕಾಗತ್ತೆ. ಮತ್ತೆ ಈಗ ಒಂದು ನಿಮಿಷ, KK ಮೊಹಮ್ಮದ್ರಂತ ಅವರು ಆರ್ಕಿಯಾಲಜಿಸ್ಟ್, ಅವರು ಏನೋ ಅಯೋಧ್ಯೆಯಲ್ಲಿ ಉತ್ಖನನ ಮಾಡಿದಂಥವ್ರು, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ದಟ್ ವಾಸ್ ಅ ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟ್ ಫಾರ್ ಮಿ.
ಮಿಡಿವಿಯಲ್ ಪೀರಿಯಡ್ನಲ್ಲಿ ಭಾರತದಲ್ಲಿ ಇಸ್ಲಾಮಿನ ಹೆಸರಿನಲ್ಲಿ ಏನೇನಾಗಿದೆಯೋ ಬಹಳ ಅಂದರೆ ಹಾಲೋಕಾಸ್ಟ್ ಆಗೋಗಿದೆ. ಅದೆಲ್ಲದರನ್ನು ಭಾವನಾತ್ಮಕವಾಗಿ ಸರಿಪಡಿಸುವ ಉದ್ದೇಶದಿಂದ ಕಾಶಿ ಮತ್ತು ಮಥುರೆಗಳನ್ನು ಮುಸ್ಲಿಮರು ಬಿಟ್ಕೊಡ್ಬೇಕು. ಅದು 2 ಮಸೀದಿ ಬಿಟ್ಕೊಡ್ಬೇಕು. ಆ ನಂತರ ಇನ್ಯಾವ ಮಸೀದಿಯ ಸುದ್ದಿಗೂ ಬರೋದಿಲ್ಲ ಅಂತ ಹಿಂದೂಗಳಿಂದ ಭಾಷೆ ತಗೊಳ್ಬೇಕು ಅಂತಾರೆ. ನಿಮ್ಮ ಒಪಿನಿಯನ್ ಏನು? ಆ್ಯಸ್ ಎನ್ ಯಂಗ್ ಒಬ್ಬ ಯುವಕನಾಗಿ ನಿಮ್ಮ ಒಪಿನಿಯನ್ ಏನು? ಸರ್ ನೋಡಿ, ಇದೇ ಮಾತು ಸ್ವಲ್ಪ ವರ್ಷ ಹಿಂದೆ ಏನಂತಂದ್ರೆ, ಒಂದು ರಾಮ ಮಸೀದಿ ಒಂದು ಬಿಟ್ಟು ಕೊಟ್ಬಿಡಿ ಮತ್ತೆ ನಾವು ಕೇಳಲ್ಲ. ಕಾಶಿ ಮಥುರಾ ಅಯೋಧ್ಯ ಹ್ಯಾಸ್ ಬೀನ್ ದೇರ್. ನೋಡಿ ಸರ್, ಸ್ವಲ್ಪ ವರ್ಷದ ಹಿಂದೆ ಈ ಮಾತಿತ್ತು, ಕಾಶಿ ಮಥುರಾ ಅಯೋಧ್ಯ ಅವ್ರ ಕ್ಲೇಮ್ ಬಾಬರಿ ಮಸ್ಜಿದ್ ಬಿಟ್ಟು ಕೊಟ್ಬಿಟ್ರೆ ನಾವೇನ್ ಕೇಳಲ್ಲ ಅಂತ. ಸುಪ್ರೀಂ ಕೋರ್ಟ್ ನಾವೇನ್ ಎಕ್ಸೆಪ್ಟ್ ಮಾಡಿದ್ವಿ? ಸುಪ್ರೀಂ ಕೋರ್ಟ್ ಏನ್ ಹೇಳತ್ತೆ, ನಮ್ ಸಪೋರ್ಟಿಗೆ ಬಂದ್ರು ವಿ ವಿಲ್ ಎಕ್ಸೆಪ್ಟ್, ನಮ್ಮ ಅಪೋಸಿಟ್ ಬಂದ್ರು ವಿ ವಿಲ್ ಎಕ್ಸೆಪ್ಟ್. ಯಾಕಂದ್ರೆ ನಮಗೆ ನಮ್ಮ ದೇಶ ರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕು, ನಮ್ಮ ದೇಶ ಡೆವಲಪ್ ಆಗಬೇಕು, ಅದು ನಮ್ಮ ಮೇನ್ ಉದ್ದೇಶ. ಅಲ್ಲ, ಒಂದೇನಂದ್ರೆ ಆವಾಗ ಸುಪ್ರೀಂ ಕೋರ್ಟೇ ಜಡ್ಜ್ಮೆಂಟ್ ಕೊಟ್ಟರೆ, ಒಂದು ನಿಮಿಷ ಬಿಟ್ಕೊಟ್ಟಂಗಾಯ್ತು, ಒಂದು ಸುಪ್ರೀಂ ಕೋರ್ಟೇ ಜಡ್ಜ್ಮೆಂಟ್ ಕೊಟ್ಟರೆ ಹಿಂದಿನವರ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕಿರುವಂಥ ಒಂದು ಅವಕಾಶವನ್ನು ನೀವು ಕಳ್ಕೊಳ್ತೀರಿ. ಒಂದು ಉದಾರತೆಯ ಪ್ರದರ್ಶನ ಅಂತ ಆಗಲ್ಲ. ಹಿಂದಾಗಿರೋ ತಪ್ಪಿಗೆ ಒಂದು ಸರಿಪಡಿಸ್ಕೊಳ್ಳೋಕೆ ಒಂದು ಅವಕಾಶ ಮತ್ತು ನಮ್ಮ ಹೃದಯ ವೈಶಾಲ್ಯತೆಯ ಪ್ರದರ್ಶನ ಅಂತ ಆಗೋದಿಲ್ಲ. ನ್ಯಾಯಾಲಯದ ಜಡ್ಜ್ಮೆಂಟ್ ಆಗುತ್ತೆ. ಅವಾಗ ನ್ಯಾಯಾಲಯದ ಜಡ್ಜ್ಮೆಂಟ್ 42,000 ಮಂದಿರಗಳಿಗೂ ನಾವು ಕ್ಲೈಮ್ ಇದ್ದೇ ಇದೆ. ನ್ಯಾಯಾಲಯವೇ ತೀರ್ಪು ಕೊಡಬೇಕು ಅನ್ನೋದಾದರೆ ನಾವೀಗ 1991 ಆ್ಯಕ್ಟ್ ಇದೆಯಲ್ಲ, 1991 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆಯಲ್ಲ, ಆ ಆ್ಯಕ್ಟ್ನೇ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಮಗೆ ನ್ಯಾಯ, ನಿಮಗೆ ಉದಾರತೆ ಇಲ್ಲದೆ ಇದ್ದರೆ 42,000 ದೇವಾಲಯಗಳಿಗೂ ನಮ್ಮ ಕ್ಲೈಮ್ ಇದ್ದೇ ಇದೆ. ಕ್ಲೈಮ್ ಇದ್ದೇ ಇದೆ. ಉದಾರತೆ ಇದ್ದರೆ ಆಗೋಯ್ತಪ್ಪ, ತಪ್ಪಾಗಿದೆ, ಇನ್ನು ಮುಂದೆ ಆ ರೀತಿ ಆಗದಂತೆ ನಡ್ಕೊಳ್ಳೋಣ. ನಮಗೆ ಅದೆಲ್ಲವನ್ನು ಮೀರಿದ್ದು, ನಮ್ಮ ಮತ ಸಂಪ್ರದಾಯವನ್ನು ಮೀರಿದ್ದು ಒಂದು ಮನುಷ್ಯತ್ವ ಅನ್ನೋದು ಇಟ್ಕೊಂಡ್ಬಿಟ್ರೆ, ಈಗ ನಾವೀಗ ಹೇಳಿದ್ನಲ್ಲ, ನಮ್ಮ ಪ್ರಾರ್ಥನೆಗಳಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತಿದೆ. ಎಲ್ಲ ಮತಗಳು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ರೆ ಜಗಳನೇ ಇರಲ್ಲ. ನಮ್ಮ ಪ್ರಾರ್ಥನೆಯಲ್ಲಿ ಏಕಂ ಸತ್ವಿಪ್ರ ಬಹುಧಾ ವದಂತಿ ಅನ್ನೋದು, ಅಂದರೆ ನಿಮಗೆ ಯಾರನ್ನಾರು ಪ್ರಾರ್ಥನೆ ಮಾಡಿ ಅಂತಿಮವಾಗಿ ಒಂದೇ ಸತ್ಯದ ಕಡೆಗೆ ಹೋಗ್ತೀವಿ ಅನ್ನೋದು ಇರ್ಬೋದು, ದೇವನೊಬ್ಬ ನಾಮ ಹಲವು ಅನ್ನೋದು ಇರ್ಬೋದು. ಇದನ್ನು ಎಲ್ಲರೂ ಹೇಳಕ್ಕೆ ಶುರುವಾದರೆ ಆವಾಗ ರಾಮನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರು ಸರ್ವೇಶ್ವರನಿಗೆ ತಲುಪುತ್ತೆ, ಅಲ್ಲಾನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರು ಸರ್ವೇಶ್ವರನಿಗೆ, ಜೀಸಸ್ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರು ಸರ್ವೇಶ್ವರನಿಗೆ ಅನ್ನೋದು ಬರುತ್ತೆ. ಅಕಸ್ಮಾತ್ ಅದಿಲ್ಲದೆ ಇದ್ದರೆ, ಈಗ ಅದಿಲ್ಲದೆ ಇದ್ದರೆ ಆ ಮೂಲ ಸಿದ್ಧಾಂತವನ್ನು ಬದಲಾಯಿಸೋದಂಥ ಒತ್ತಡ ಒಳಗಿಂದ ಪ್ರಾರಂಭ ಆಗಬೇಕು. ಈಗ ಇಸ್ಲಾಮನ್ನು ನಂಬೋದವರು ಕಾಫಿರ್ರು ಅಂತ ಇದೆ ಅನ್ನೋದನ್ನು ನಾನು ಕೇಳಿದ್ದೇನೆ. ಪೂರ್ತಿ ನಿಮಗೆ ಗೊತ್ತು, ನನಗೆ ಅರೆಬರೆ ಗೊತ್ತು. ಅಕಸ್ಮಾತ್ ಇಸ್ಲಾಮನ್ನ ನಂಬಿದವರು ಕಾಫಿರ್ ಅಂತಿದ್ರೆ ಅದು ಬದಲಾವಣೆ ಆಗೋವರೆಗೂ ಸಂಘರ್ಷ ತಪ್ಪಲ್ಲ. ಮೂರ್ತಿ ಪೂಜಕರನ್ನ ವಿರೋಧ ಮಾಡುತ್ತೆ ಇಸ್ಲಾಂ ಅಂತ ಅನ್ನೋದಾದರೆ, ಆ ಮೂರ್ತಿ ಪೂಜಕರನ್ನ ವಿರೋಧ ಮಾಡೋದನ್ನು ಮೂಲ ಸಿದ್ಧಾಂತ ಬದಲಾಗೋವರೆಗೂ ಸಂಘರ್ಷ ತಪ್ಪಲ್ಲ. ಆ ಮೂಲ ಸಿದ್ಧಾಂತ ಬದಲಾಗಬೇಕಲ್ಲ. ಆ ಮೂಲ ಸಿದ್ಧಾಂತ ಬದಲಾಗಬೇಕು ಅಂತ ಯಾರು ಹೇಳಬೇಕು? ಮುಸಲ್ಮಾನರೊಳಗಿಂದ ಸೃಷ್ಟಿಯಾಗಬೇಕು ಪ್ರಶ್ನೆ ಮಾಡೋದು. ಈಗ ನಮಗಿದೆಯಲ್ಲ, ನಾವು ಹಿಂದೂ ಧರ್ಮದಲ್ಲಿ ಸಿದ್ಧಾಂತದಲ್ಲಿ ದೋಷ ಇಲ್ಲ, ಆಚರಣೆಯಲ್ಲಿ ದೋಷ ಇದೆ. ಸಿದ್ಧಾಂತ ಈಶಾವ್ಯಾಸಂ ಇದಂ ಸರ್ವಂ ಅಂತ ಹೇಳ್ತು, ಅಂದರೆ ಜಗತ್ತಿನ ಎಲ್ಲ ಜೀವಿಗಳಲ್ಲೂ ಭಗವಂತ ಇದ್ದಾನೆ ಅಂತ ಹೇಳ್ತು. ಆಚರಣೆಯಲ್ಲಿ ದಲಿತ, ನೀನು ಎಸ್ಸಿ, ನೀನು ಒಳಗೆ ಬರಬೇಡ, ಮೇಲು ಕೀಳು ಅಂತಿದೆ. ಆಚರಣೆ ಹೋಗಬೇಕದು, ಅದು ಮೇಲು ಕೀಳು ಅನ್ನೋಂಥ ಭಾವನೆ ಹೋಗಬೇಕು. ಮುಟ್ಟಿಸ್ಕೊಳ್ಳಲಾರ್ದವನು ಅಂತಿದೆ, ಅದು ಹೋಗಬೇಕು, ದೂರ ಆಗಬೇಕು. ಅದು ದೂರ ಆಗಬೇಕು ಅನ್ನೋದು ನನ್ನ ಮತ್ತು ನನ್ನ ಸಂಘಟನೆ ವಿಚಾರ. ನನಗೆ ಅಜಿತ್ರೆ ನಾನು ಬಹುಶಃ ಹಂಚ್ಕೊಂಡಿದ್ದೀನಿ ಅಂತ ಕಾಣುತ್ತೆ. ನಾನು ಸ್ಕೂಲಿಗೆ ಹೋಗ್ತಿದ್ದಾಗ ಶಾಖೆಯಲ್ಲಿ ನನಗೊಂದು ಹಾಡು ಹೇಳ್ಕೊಟ್ಟಿದ್ರು, RSS ಶಾಖೆಯಲ್ಲಿ. ಶಾಖೆ ಅಂದರೆ ಮತ್ತೆ ನಿಮಗೇನೋ ಕನ್ಫ್ಯೂಷನ್ ಆಗಬಾರ್ದು. RSS ಶಾಖೆಯಲ್ಲಿ ಒಂದು ಹಾಡು ಹೇಳ್ಕೊಟ್ಟಿದ್ರು. ಆ ಹಾಡೇನು ಅಂತ ಹೇಳಿದ್ರೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೇ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿಲಿತು ಐಕ್ಯಮತ್ಯದ ಭಾವ ಸಣ್ಣಿರಿವೆ ತೆರೆಸೀತ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅನ್ನೋದು ಹಾಡಿನ ಒಂದು ಪ್ಯಾರ. ಉದ್ದ ಇದೆ ಹಾಡು. ಮತ್ತು ನಿಮಗೆ ಗೊತ್ತಿರಲಿ, ಅಬ್ದುಲ್ ಹಮೀದ್ ಬಗ್ಗೆ ಕತೆ ಹೇಳಿದ್ದು ನಂಗೆ ಶಾಖೆನಲ್ಲಿ. ನಂಗೆ ಅಬ್ದುಲ್ ಹಮೀದ್ ಯಾರು ಅಂತ ಗೊತ್ತೇ ಇರಲಿಲ್ಲ. ಅಸ್ಫಾಕುಲ್ಲಾ ಖಾನ್ ಕತೆ ಕೇಳಿದ್ದು ನಾನು ಶಾಖೆನಲ್ಲಿ. ಅಸ್ಫಾಕುಲ್ಲಾ ಖಾನ್ ಒಬ್ಬ ಸ್ವತಂತ್ರ ಹೋರಾಟಗಾರ, ಅವ್ರ ಕತೆ ಕೇಳಿದ್ದು ಶಾಖೆ.
ಬಹುಶಃ ಒಬ್ಬ ಮುಸಲ್ಮಾನು ಎಷ್ಟು ಪ್ರೀತಿಸ್ತಾನೋ ಅದಕ್ಕಿಂತ ಜಾಸ್ತಿ ನಾನು ಅಬ್ದುಲ್ ಕಲಾಂ ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತಾನೋ ಅದಕ್ಕಿಂತ ಜಾಸ್ತಿ. ಎಲ್ಲೂ ನಂಗೆ ಅಬ್ದುಲ್ ಕಲಾಮು ಒಂದು ಸಣ್ಣ ಸಂಶಯಕ್ಕೆ ಎಡೆ ಇಲ್ಲದಂತೆ ಅವ್ರು ಬದುಕಿದ್ರು. ಒಂದು ಸಣ್ಣ ಅನುಮಾನಕ್ಕೂ ಎಡೆ ಇಡಲಿಲ್ಲ. ಅಂಥವ್ರನ್ನ ಯಾವತ್ತೂ ನಾವೆಲ್ಲರೂ ಐಕಾನ್ ಆಗಿ ಮಾಡ್ಕೊಳ್ತೀವಿ. ಆಗ ಸೌಹಾರ್ದತೆ ಬೆಳೆಯುತ್ತೆ. ಐಕಾನು ಬಿನ್ ಲಾಡೆನ್ ಆದರೆ ಸೌಹಾರ್ದತೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಸಿ ಟಿ ರವಿ ಅವರೇ, ಕ್ರೆಡಿಟ್ ಎಲ್ಲವನ್ನು ಮೋದಿ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಜೋರಾಗಿ ಕೇಳಿ ಬರ್ತಾ ಇದ್ದು. ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಇನ್ವಿಟೇಷನ್ ಕೊಟ್ಟರಂತೆ, ಬಟ್ ಬರಬೇಡಿ ಅಂದ್ರಂತೆ. ಮುರಳಿ ಮನೋಹರ್ ಜೋಶಿಗೆ ಇನ್ವಿಟೇಷನ್ ಕೊಟ್ಟರಂತೆ, ಬರಬೇಡಿ ಅಂದ್ರಂತೆ. ಸರ್, ರಥಯಾತ್ರೆ ಮಾಡಿದವರು ಅವರು. ಅಂದರೆ ಅಲ್ಲೊಂದು ರಾಮ ಮಂದಿರ ಆಗಬೇಕು ಅನ್ನುವ ಭಾವನೆಯನ್ನು ಮನೆ ಮನೆಗೂ ತಗೊಂಡು ಹೋದವರು, ಮನಸ್ಸುಗಳಿಗೆ ತಗೊಂಡು ಹೋದವರು. ಅಷ್ಟು ಜಾಗೃತಿ ಇರಲಿಲ್ಲ ಮುಂಚೆ, ರಥಯಾತ್ರೆಗಿಂತ ಮುಂಚೆ. ಆ ಥರ ಏನಿಲ್ಲ. ಅವ್ರನ್ನ ವಿಶೇಷ ವಿಮಾನದಲ್ಲಿ ಕರ್ಕೊಂಡು ಹೋಗುವಂಥ ಯೋಜನೆಯೂ ಕೂಡ ಮಾಡಿದೆ ಅಲ್ಲಿಗೆ. ಓಕೆ. ಅವ್ರಿಗೆ ಬರಬಾರ್ದು ಅಂತ ಯಾರೋ ಒಬ್ಬರು ಹೇಳಿಕೆ ಕೊಟ್ಟಿದ್ದು ನಾನು ನೋಡಿದೆ. ಅಂದರೆ ಏಜು ಹೆಲ್ತ್ ಕಾರಣಕ್ಕೆ ಅಂತ ಹೇಳಿದರು. ಬಟ್ ಅವರಿಗೆ ಸಂಚಾಲಕರು ಈಗ ಅವ್ರನ್ನ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟು ನಿಮಗೆ ವಿಶೇಷವಾಗಿರೋ ವ್ಯವಸ್ಥೆನ ಮಾಡ್ತೇವೆ, ನೀವು ಬರಬೇಕು ಅಂತ ವಿನಂತಿ ಮಾಡಿದೆ. ಬಹುತೇಕ ಬರುವ ಸಾಧ್ಯತೆಗಳು ಇದ್ದಾವೆ. ಅವ್ರು ಬರಬೇಕು. ಅವರಲ್ಲಿ ಬಂದು ಒಂದು ಅಲ್ಲಿದ್ದರೆ ನಮಗೊಂದು ಆನಂದದ ಅನುಭೂತಿ ಸಿಗುತ್ತೆ. ಯಾಕೆಂದರೆ ನಮ್ಮಂಥವರ ಹೃದಯಕ್ಕೆ ಮುಟ್ಟಿಸೋದ್ರೊಳಗಡೆ ಲಾಲ್ ಕೃಷ್ಣ ಅದ್ವಾನಿಜಿಯವರ ಪಾತ್ರ ಭಾಳ ದೊಡ್ಡದಿದೆ. ಹಾಗಾಗಿ ನಮ್ಮಂಥವ್ರ ಹೃದಯಕ್ಕೆ ಇಲ್ಲಿ ನಾವೇನಿಲ್ಲ ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲೇ ಸುತ್ತಾ ಇದ್ದವ್ರು ನಾವು, ನಮ್ಮನ್ನು ಅಲ್ಲೇವರೆಗೂ ಕನೆಕ್ಟ್ ಮಾಡೋದ್ರೊಳಗೆ ಅವ್ರದ್ದು ದೊಡ್ಡ ಪಾತ್ರ ಇದೆ. ಲೈಮ್ ಲೈಟ್ ಮೋದಿ ಅವ್ರ ಮೇಲೆ ಮಾತ್ರ ಇರಬೇಕು ಅನ್ನೋ ಕಾರಣಕ್ಕೆ ಉಳಿದವ್ರು ಯಾರು ಅಂದರೆ ತುಂಬ ದೊಡ್ಡವ್ರು ಬರೋದು ಬೇಡ ಅನ್ನೋ ಥರದ ಯೋಜನೆ. ನೋಡಿ ಏನಾಗ್ತದೆ, ಮೋದಿಯವರ ವ್ಯಕ್ತಿತ್ವಕ್ಕೆ, ಅವರ ಪ್ರಭಾವಕ್ಕೆ ಜಗತ್ತಿನಲ್ಲೇ ಕೇಂದ್ರೀಕೃತ ಆಗ್ತಾರೆ ಅವರ ವ್ಯಕ್ತಿತ್ವದ ಕಾರಣಕ್ಕೆ. ಈಗ ನಿಮಗೆ ಅಮೇರಿಕನ್ ಪ್ರೆಸಿಡೆಂಟ್ ಇದ್ದಾಗಲೂ ಕೂಡ ಮೋದಿ ವಾಸ್ ಎ ಲೈಮ್ ಲೈಟ್. ಅಮೇರಿಕನ್ ಪ್ರೆಸಿಡೆಂಟ್ ಇರುವಂಥ ಸಭೆನಲ್ಲೂ ಅದು ಅವರ ವ್ಯಕ್ತಿತ್ವಕ್ಕಿರುವಂಥ ಒಂದು ಆಕರ್ಷಣೆ, ಅದು ಬೇರೆ. ಆದರೆ ನಾವು ಅದ್ವಾನಿಯವರಿಗೆ ಈ ಒಂದು ಅಯೋಧ್ಯೆ ವಿಷಯದಲ್ಲಿ ಯಾರಿಗೆ ಹೆಚ್ಚು ಕ್ರೆಡಿಟ್ ಕೊಡ್ತೀರಿ ಅಂತ ಹೇಳಿದ್ರೆ, ನಿರ್ವಿವಾದವಾಗಿ ನಾವು ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಹೆಚ್ಚಿನ ಕ್ರೆಡಿಟ್ ಕೊಡ್ತೀವಿ ಅಯೋಧ್ಯೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಉಳಿದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೋದಿಜಿಯವ್ರ ಪ್ರಭಾವ ಅದನ್ನು ಮೀರಿಸಿದ್ದಿರ್ಬೋದು. ಆದರೆ ಈ ವಿಷಯ ಬಂದಾಗ ಅದ್ವಾನಿಯವರಿಗೇನು ಕ್ರೆಡಿಟ್ ಕೊಡಬೇಕು ಅದು ಸ್ವಾಭಾವಿಕವಾಗಿ ಸಿಗುತ್ತೆ. ಸರ್ ನಮಸ್ಕಾರ, ಗೋಪಾಲ್ ಅಂದ್ಬಿಟ್ಟು. ಈ ರಾಮ ಮಂದಿರ ಕಟ್ಟೋದಕ್ಕೆ ನಿಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರು ಸುಮಾರು 2 ದಿವಸದ ಹಿಂದೆ ನಾನು 2 ಕೋಟಿ ದೇಣಿಗೆಯನ್ನು ಕೊಟ್ಟಿದ್ದೀನಿ, ನಾನು ಎಲ್ಲೇ ಇದ್ದರೂ ಯಾವ ಪಕ್ಷದಲ್ಲಿದ್ದರೂ ರಾಮನ ಭಕ್ತನೇ, ಆದರೆ BJPಯವರು ರಾಮನ ಹೆಸರು ಹೇಳ್ಕೊಂಡು ದುರುಪಯೋಗ ಪಡಿಸ್ಕೊಳ್ತವ್ರೆ ಅಂತ ಪತ್ರಿಕೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಂದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನ್ನಬೇಡ, ಕಟ್ಟಿಟ್ಟು ಬೊತ್ತಿ ಇಹುದು ನೋಡ ಅಂತ ಹೇಳಿದ್ದಾರೆ. ಹಾಗಾಗಿ ಕೊಟ್ಟಿದ್ದು ಬೇರೆ ಯಾವುದೋ ರೂಪದಲ್ಲಿ ವಾಪಸ್ ಬರುತ್ತೆ, ಬಚ್ಚಿಟ್ಟಿದ್ದು ಮಾತ್ರ ಬರಲ್ಲ. ಕೊಟ್ಟಿದ್ದೆಲ್ಲೂ ಕೆಟ್ಟು ಹೋಗಲ್ಲ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಬೇಡ. ಆದರೆ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ರದೇನು ಅಂದರೆ, ಇನ್ನೊಂದು ಮಾತು ಹೇಳಿದ್ದಾರೆ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದಂತೆ ಕೊಡಬೇಕು, ಹಾಗೆ ಕೊಟ್ಟರೆ ಮಾತ್ರ ಅದರ ಪೂರ್ಣ ಫಲ ನಿನಗೆ ಸಿಗುತ್ತೆ. ನಾನು ಕೊಟ್ಟೆ ಅಂತ ಹೇಳ್ಕೊಂಡ್ರೆ ಆ ಕೊಟ್ಟ ಲಾಭ ಅಂದರೆ ಏನು, ಅದರ ಪುಣ್ಯದ ರೂಪದ ಲಾಭ ಸಿಗಬೇಕಲ್ಲ, ಅದು ಸಿಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಒಂದು ಅವ್ರಿಗೆ ಹೇಳೋದೇನು ಅಂದರೆ, ಜಗದೀಶ್ ಶೆಟ್ಟರು 7 ತಿಂಗಳ ಹಿಂದೆ BJPಲೇ ಇದ್ರಪ್ಪ, ಆವಾಗ ಉಳಿದವರು ಈ ಟೀಕೆ ಮಾಡ್ತಿದ್ರು ಅವ್ರ ಮೇಲೆ. ಈಗ ಅವ್ರೇನು ಹೇಳ್ತಿದ್ದಾರಲ್ಲ ಆ ಟೀಕೆಯನ್ನು ಉಳಿದವರು ಅವ್ರ ಮೇಲೆ ಮಾಡ್ತಿದ್ರು, ಅವಾಗ ಅವ್ರು ಸಮರ್ಥನೆ ಮಾಡ್ಕೊಳ್ತಿದ್ರು. ಒಂದು ವೇಳೆ BJPನಲ್ಲೇ ಇದ್ದಿದ್ದರೆ ಅವರು ಉಳಿದವರು ಟೀಕೆ ಮಾಡಿದ್ದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋರು. ಬೇರೆ ಬೇರೆಯವರು ಟೀಕೆ ಮಾಡ್ತಾರಲ್ಲ ಅದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋರು. ಬಹುಶಃ ಪಕ್ಷ ಬಿಟ್ಟ ತಕ್ಷಣವೇ ತನ್ನ ಹಿಂದಿನ ನಿಲುವುಗಳೂ ಬದಲಾಗ್ತವೆ ಅಂತ ಅನಿಸಿದರೆ ವ್ಯಕ್ತಿತ್ವದ ಮೇಲೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ನಮ್ಮ ವ್ಯಕ್ತಿತ್ವದ ಮೇಲೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ನಾನು ನಿನ್ನೆ ಹೇಳಿದ್ದನ್ನು ಇವತ್ತು ಹೇಳಬೇಕು, ಇವತ್ತು ಹೇಳಿದ್ದನ್ನು ನಾಳೆಗೂ ಹೇಳುವಂತಿರಬೇಕು. ಹಾಗಿದ್ದಾಗ ಮಾತ್ರ ನನಗೊಂದು ವ್ಯಕ್ತಿತ್ವ ಇದೆ ಅಂತ ಅನಿಸುತ್ತೆ. ಇಲ್ಲದೇ ಇದ್ದರೆ ನಾನು ಪಕ್ಷ ಬದಲಾಯಿಸ್ತಿದ್ದಂಗೆ ನನ್ನ ವ್ಯಕ್ತಿತ್ವವೂ ಬದಲಾಗ್ಬಿಡ್ತು ಅಂತ ಅನ್ನುವಂಥ ಒಂದು ಭಾವನೆ ಬಂದರೆ
ನಮ್ಮ ವೈಯಕ್ತಿಕವಾಗಿರುವಂಥ ವರ್ಚಸ್ಸು ಮೇಲೆ ಅದರ ಪರಿಣಾಮ ಬೀರುತ್ತೆ. ನನ್ನ ಹೆಸರು ರಿಷಿ ಕುಮಾರ್ ಗೌಡ ಅಂತ, JDS ವಕ್ತಾರ, ಆರಾನಗರ ಕ್ಷೇತ್ರ. ಸರ್, ನಾನು ನಿಮ್ಮಲ್ಲಿ ಕೇಳ್ತಿರೋವಂಥದ್ದು, ಇದು ರಾಷ್ಟ್ರೀಯ ದೇವಸ್ಥಾನನ, ಹಿಂದೂ ದೇವಸ್ಥಾನನ, ಆಮೇಲೆ ಇದಕ್ಕೆ ಬರೀ ಹಿಂದೂಸ್ ಮಾತ್ರ ಇನ್ವೈಟೆಡ್ ಅಥವಾ ಎಲ್ಲ ಕಮ್ಯುನಿಟಿ, ಎಲ್ಲ ಮಠಾಧೀಶರು, ಎಲ್ಲ ಬೇರೆ ಬೇರೆ ಯಾವುದು ಕಮ್ಯುನಿಟಿ ಕ್ಯಾಸ್ಟ್ ಇದ್ದಾರೋ ಅಷ್ಟೂ ಜನಕ್ಕೂ ಆಹ್ವಾನ ಇದೆಯಾ? ಡೈರೆಕ್ಟ್ ಕ್ವಶನ್ ಸರ್ ಇದು. ಎಲ್ಲರಿಗೂ ಆಹ್ವಾನ ಮಂತ್ರಾಕ್ಷತೆಯ ಮೂಲಕ ಹೋಗುತ್ತೆ. 22ನೇ ತಾರೀಕಿಗೆ ಒಂದು ಲಿಮಿಟ್ ಮಾಡಿದ್ದಾರೆ ಅಲ್ಲಿಯ ಸ್ಥಳಾವಕಾಶದ ಕಾರಣಕ್ಕೆ. ಎಸ್, 3,000 ಮಂದಿಗೆ ಒಂದು ಸ್ಥಳಾವಕಾಶ ಕಾರಣಕ್ಕೆ ಒಂದು ಲಿಮಿಟ್ ಮಾಡಿದ್ದಾರೆ. ಯಾರಿಗೆ ಇನ್ವಿಟೇಷನ್ ಕಳಿಸಿದ್ದಾರೆ ನನಗೂ ಏನು ಮಾಹಿತಿ ಇಲ್ಲ. ನನಗೂ ಆಸೆ ಇತ್ತು 22ನೇ ತಾರೀಕು ಹೋಗಬೇಕು ಅಂತ, ಆದರೆ ನಾನು ಆಮಂತ್ರಿತ ಅಲ್ಲ 22ಕ್ಕೆ. 22ರ ನಂತರ ಯಾವತ್ತೊಂದು ದಿನ ಹೋಗ್ತೀನಿ. ಮತ್ತು ನಮ್ಮ ದೇಶದೊಂದು ವಿಶೇಷವಾದ ಗುಣ ಇದೆ, ಇಲ್ಲಿ ಅಧಿಕಾರವನ್ನು ಆರಾಧಿಸಲಿಲ್ಲ, ಜಾತಿಯನ್ನು ಆರಾಧಿಸಲಿಲ್ಲ, ಇಲ್ಲಿ ಗುಣವನ್ನು ಆರಾಧಿಸಿದ್ದು, ಬದುಕಿನ ರೀತಿಯನ್ನು ಆರಾಧಿಸಿದ್ದು, ಶ್ರೇಷ್ಠತೆಯನ್ನು ಆಧರಿಸಿದ್ದು. ಹಾಗಾಗಿ ರಾಮ ಏಕೆ ದೊಡ್ಡವನಾದ? ಎಷ್ಟೋ ಸಾವಿರ ಜನ ರಾಜರು ಆಳು ಹೋಗಿದ್ದಾರೆ ಈ ದೇಶವನ್ನು. ಎಲ್ಲರೂ ಆರಾಧನೆಗೆ ಒಳಪಟ್ಟಿದ್ದಾರಾ? ಜಾತಿಯ ಕಾರಣಕ್ಕೆ ಯಾರು ದೊಡ್ಡವರಾಗಿದ್ದಾರಾ ಈ ದೇಶದಲ್ಲಿ? ಇಲ್ಲ. ಇಲ್ಲಿ ಗುಣಗ್ರಾಹಿ ಸಮಾಜ. ಯಾರು ಯೋಗ್ಯ ರೀತಿಯಲ್ಲಿ ಬದುಕ್ತಾರೆ ಅವ್ರನ್ನ ದೇವರು ಅಂತ, ದೇವರಂಥ ಮನುಷ್ಯ ಅಂತ ಪರಿಭಾವಿಸ್ತೀವಿ. ನಾವು APJ ಅಬ್ದುಲ್ ಕಲಾಂನ ಮುಸ್ಲಿಂ ಅಂತ ಆರಾಧಿಸ್ತಾ ಇದ್ದೀವಾ, ಅಥವಾ APJ ಅಬ್ದುಲ್ ಕಲಾಂನ ಬದುಕಿನ ರೀತಿಯಿಂದ ಆರಾಧಿಸ್ತಾ ಇದ್ದೀವಾ? ಅವ್ರ ಬದುಕಿನ ರೀತಿಯಿಂದ. ರಾಮ ಆರಾಧನೆಗೆ ಒಳಪಟ್ಟಿದ್ದು ಕೂಡ ತನ್ನ ಬದುಕಿನ ರೀತಿಯಿಂದ, ತನ್ನ ನಡವಳಿಕೆಯಿಂದ, ತನ್ನ ಶ್ರೇಷ್ಠ ಆದರ್ಶಗಳ ಕಾರಣದಿಂದ. APJ ಅಬ್ದುಲ್ ಕಲಾಂ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಕೂಡ ಅವರ ನಡವಳಿಕೆ, ಅವರ ಬದುಕಿನ ರೀತಿಯ ಕಾರಣದಿಂದ. ಇದು ಈ ದೇಶದ ಒಂದು ವಿಶೇಷತೆ. ಈ ಭಾವನೆ ಯಾರಿಗಿದೆ ಅವರೆಲ್ಲರೂ ರಾಮನನ್ನು ನಮ್ಮವನು ಅಂತ ಭಾವಿಸ್ತಾರೆ, ಎಲ್ಲರೂ ಆರಾಧಿಸ್ತಾರೆ. ಅಲ್ಲ, ಇದ್ರ ಬಗ್ಗೆ ನನ್ನೊಂದು ಸ್ವಲ್ಪ ಡಿಸ್ಅಗ್ರಿಮೆಂಟ್ಸ್ ಇದೆ. CT ರವಿಯವರ ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟು ಜಾತಿಯ ಕಾರಣಕ್ಕೆ ಆರಾಧನೆಗಳು ಶುರುವಾದವು. ಇಲ್ಲದೆ ಹೋದರೆ ಸಂಗೊಳ್ಳಿ ರಾಯಣ್ಣ ಬರೀ ಕುರುಬರ ಐಡಿಯಲ್ ಆಗಬೇಕಾಗಿರಲಿಲ್ಲ, ಬಸವಣ್ಣ ಲಿಂಗಾಯತರ ಐಡಿಯಲ್ ಆಗಬೇಕಾಗಿರಲಿಲ್ಲ, ಅಂಬೇಡ್ಕರ್ ದಲಿತರ ಐಡಿಯಲ್ ಮಾತ್ರ ಆಗಬೇಕಾಗಿರಲಿಲ್ಲ. ಜಾತಿಯ ಕಾರಣಕ್ಕಾಗಿ ಆರಾಧನೆಗಳು ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟ್. ಐ ಅಗ್ರಿ, ಈ ದೇಶದ ಗುಣ ಅದಲ್ಲ ಅಂತ. ಆ ಪೇಟೆಂಟ್ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ಮೀರಿದವ್ರು. ಈಗ ನೀವು ಕನಕದಾಸರನ್ನ ಕುರುಬರಿಗೆ ಸ್ಥೀಮಿತ ಮಾಡಿದ್ರೆ, ಕನಕದಾಸರವರ ವಿಚಾರಕ್ಕೆ, ವ್ಯಕ್ತಿತ್ವಕ್ಕೆ, ಬದುಕಿನ ರೀತಿಗೆ ಅಪಚಾರ ಮಾಡ್ದಂಗೆ. ಬಸವಣ್ಣವ್ರನ್ನ ಲಿಂಗಾಯತರ ಫ್ರೇಮ್ ವರ್ಕ್ ಒಳಗೆ ತುಂಬಿಟ್ರೆ ಬಸವಣ್ಣವರ ಆದರ್ಶದ ಬದುಕಿಗೆ ಅಪಚಾರ ಮಾಡ್ದಂಗೆ ಆಗತ್ತೆ. 22ನೇ ತಾರೀಕು ನಾವು ಈಗ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಒಬ್ರು ಪ್ರೀಸ್ಟ್ನ ನೋಡ್ಬೋದಾ? ಇಸ್ಲಾಂ ಕಮ್ಯುನಿಟಿಯಿಂದ ಒಬ್ರು ಏನಿರ್ತಾರೆ ಅವ್ರ ಗುರುಗಳು, ಆಹ್ವಾನ ಯಾರಿಗೆ ಹೋಗಿದೆ ಯಾರಿಗೆ ಹೋಗಿಲ್ಲ ಅಂತ ಗೊತ್ತಿಲ್ಲ ಅಂತ. ಆದರೆ ನಾನು ಟ್ರಸ್ಟಿನ ಪ್ರೆಸ್ ಮೀಟ್ನಲ್ಲಿ ನಾನಿದ್ದೆ, ಚಂಪಕ್ರಾಯ್ ಅವರು ಪ್ರೆಸ್ ಮೀಟ್ನಲ್ಲಿ ಅವ್ರನ್ನ ಸ್ಪೆಸಿಫಿಕ್ಲಿ ಇದೇ ಕ್ವಶನ್ ಕೇಳಲಾಯಿತು. ಅವ್ರು ಹೇಳಿದ್ರು 150 ಬೇರೆ ಬೇರೆ ಪೂಜಾ ಪದ್ಧತಿಗಳ 1500 ಸಂತರಿಗೆ ಆಹ್ವಾನ ಹೋಗಿದೆ ಅಂತ. ಆ 1500 ಜನರಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಇದ್ದಾರೆ ಅಂದ್ರೆ ಇಲ್ಲ, ರಾಮನ ಮೇಲೆ ಶ್ರದ್ಧೆ ಭಕ್ತಿ ಇರೋರನ್ನ ಮಾತ್ರ ಕರೆದಿದ್ದೀವಿ ಅಂತ. ದಟ್ ಇಸ್ ವಾಟ್ ದೇರ್ ಆನ್ಸರ್ ವಾಸ್. CT ರವಿ ಹೇಳಿದ್ರೆ ಯಾರಿಗೆ ಆಹ್ವಾನ ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ಬಟ್ ಐ ವಾಸ್ ದೇರ್ ಇನ್ ದಟ್ ಪ್ರೆಸ್ ಮೀಟ್. ಆ ಪ್ರೆಸ್ ಮೀಟ್ನಲ್ಲಿ ನಾನು ಇದ್ದಕ್ಕೆ ಹೇಳ್ತಾ ಇದ್ದೀನಿ. ಮುಖೇಶ್ ಕುಮಾರ್ ನಾಯಕ್, BJP ಕನಕಪುರದಿಂದ. ಮೊದಲನೇದಾಗಿ ನಂದೊಂದೆರಡು ಪ್ರಶ್ನೆ ಇದೆ. ಒಂದನೇದು, ಕರಸೇವಕರು ಯಾರ್ಯಾರು ತಮ್ಮ ಬಲಿದಾನ ಕೊಟ್ಟಿದ್ದಾರೋ, ರಾಮನ ಪಾದಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೋ ಅವರಿಗೆ, ಅವರ ಕುಟುಂಬದವರಿಗೆ ನಮ್ಮ ಕೇಂದ್ರದಿಂದ ಯಾವುದಾದ್ರೂ ಒಂದು ರೀತಿಯ ಪರಿಹಾರ ಅವರ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಲ್ಲಬಹುದಾ? ಎರಡನೆಯದು, ರಾಮ ಬಂಟ ಹುಟ್ಟಿರೋ ಮಣ್ಣಿದು, ನಮ್ಮ ಸೌಭಾಗ್ಯ. ಈ ರಾಮ ಬಂಟ ಕಿಷ್ಕಿಂಧೆಗೂ ಅಯೋಧ್ಯೆಗೂ ನಡುವೆ ಯಾವುದಾದ್ರೂ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬಹುದಾ? ಮೊದಲನೇ ಪ್ರಶ್ನೆಗೆ ಸಮಾಜ ನೆರವು ಕೊಡಬೇಕು, ಸರ್ಕಾರ ಕೊಡಬಾರ್ದು. ಮೊದಲನೇ ಪ್ರಶ್ನೆಗೆ ಸಮಾಜ ನೆರವು ಕೊಡಬೇಕು. ಸಮಾಜ ಆ ರೀತಿ ಬಲಿದಾನ ಆದವರಿಗೆ ಹಿಂದೆನೂ ಕೊಡ್ತಾರೆ. ಸಮಾಜ ಗುರುತಿಸೋ ಕೆಲಸನೂ ಮಾಡಿದೆ, ಗುರುತಿಸುತ್ತೆ. ಕಿಷ್ಕಿಂಧೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೆ ಬಸವರಾಜ ಬೊಮ್ಮಾಯಿಯವರು 100 ಕೋಟಿ, ಅದಕ್ಕಿಂತ ಮುಂಚೆ 20 ಕೋಟಿ, 120 ಕೋಟಿ ಘೋಷಣೆ ಮಾಡಿತ್ತು. ನಿನ್ನೆ ನಾನು ಹೋಗಿ ಬಂದೆ, ನಾನು ಅಲ್ಲಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬಂದೆ. ಒಂದು ನೀಲನಕಾಸೆ ತಯಾರು ಮಾಡಬೇಕು, ಒಂದು ಟ್ರಸ್ಟನ್ನು ರಚನೆ ಮಾಡಬೇಕು, ಒಂದು ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು. ಮತ್ತು ಉತ್ತರ ಮತ್ತು ದಕ್ಷಿಣ ಅಂಥೇಳಿ ಭೇದ ಮಾಡೋರಿಗೆ ರಾಮ ಮತ್ತು ಹನುಮ ಕೊಂಡಿಯಾಗಿದ್ದಾರೆ, ಶಿವ ಮತ್ತು ಪಾರ್ವತಿ ಕೊಂಡಿಯಾಗಿದ್ದಾರೆ. ಶಿವ
ಉತ್ತರದ ಕೈಲಾಸದಲ್ಲಿದ್ದರೆ ಅವನನ್ನು ಒರೆಸಬೇಕು ಅಂತ ತಪಸ್ ಮಾಡಿದಂಥ ಕುಮಾರಿ ಕನ್ಯಾಕುಮಾರಿನಲ್ಲಿ ತಪಸ್ ಮಾಡ್ತಾಳೆ. ಹಾಗೆ ದೇಶವನ್ನು ಜೋಡಿಸೋ ಕೆಲಸ ಸಾಂಸ್ಕೃತಿಕವಾಗಿ ಸಾವಿರಾರು ವರ್ಷಗಳಿಂದನೇ ಆಗಿದೆ. ಒಡೆಯುವಂಥವ್ರಿಗೆ ಅವಕಾಶ ಆಗಬಾರ್ದು ಅಂದರೆ ಮತ್ತೆ ಜೋಡಿಸೋದನ್ನು ಗಟ್ಟಿ ಮಾಡಬೇಕು, ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡೋಣ. ಅದಕ್ಕೊಂದು ಟ್ರಸ್ಟ್ ಮಾಡಿ ಒಂದು ಯೋಜನೆ ತಯಾರು ಮಾಡಿ ಮಾಡಬೇಕು. ಮತ್ತು ರಾಮಾಯಣ ಸರ್ಕ್ಯೂಟ್ನ ಮಾಡಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದೆ. ಅದು ನೇಪಾಳ ಶ್ರೀಲಂಕಾದಿನ್ನೂ ಒಳಗೊಂಡಂತೆ ರಾಮಾಯಣ ಸರ್ಕ್ಯೂಟನ್ನು ಜೋಡಿಸ್ಬೇಕು. ಅದೇ ಥರ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಆ ಸರ್ಕ್ಯೂಟ್ನವನ್ನು ಜೋಡಿಸ್ಬೇಕು, ಕೃಷ್ಣ ಸರ್ಕ್ಯೂಟ್ನ, ಈ ರೀತಿ ಶಿವ ಸರ್ಕ್ಯೂಟ್ನ, ಇದೆಲ್ಲ ಚಿಂತನೆಗಳಿದ್ದಾವೆ, ಆಗ್ತದೆ. ಈಗ ನೋಡಿ, ಒಂದು ಭಾರತಕ್ಕೆ ಬಲ ಬರ್ತಾ ಬರ್ತಾ ಆರ್ಥಿಕ ಚೈತನ್ಯ ಆಗ್ತಾ ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಖಂಡಿತ ಆಗುತ್ತೆ. ಈ ಆಹ್ವಾನದ ವಿಷಯ ತುಂಬ ಚರ್ಚೆಗೆ ಬಂತು ಸಿ ಟಿ ಅವರೇ. ಒಂಥರ ಈ ಟ್ರಸ್ಟ್ನವರು, ನಾನು ಟ್ರಸ್ಟ್ಗೂ ಬಿ ಜೆ ಪಿಗೂ ಜಾಸ್ತಿ ಭೇದ ಮಾಡಲ್ಲ, ಅಂದರೆ ಅದೇನು ಸಂಪೂರ್ಣ ಸಂಬಂಧನೇ ಇಲ್ಲ ಅಂತೇನು ನಾನು ನಂಬಲ್ಲ. ಅದನ್ನು ಒಂದು ರೀತಿ ವಿಪಕ್ಷಗಳನ್ನು ಒಂದು ಟ್ರಿಕ್ಕಿಗೆ ಈಡು ಮಾಡಿಬಿಟ್ರು. ಈಗ ಅಣ್ಣ ತಮ್ಮ ಇರ್ತಾರೆ, ಏನೋ ಆಸ್ತಿಗೆ ಜಗಳ ಆಡ್ಕೊಂಡಿರ್ತಾರೆ, ವರ್ಷಗಟ್ಟಲೆ ಮಾತಾಡಿರಲ್ಲ. ಅಣ್ಣನ ಮಗನ ಮದುವೆಯಪ್ಪ, ತಮ್ಮಂಗೆ ಹೋಗಿ ಒಂದು ಇನ್ವಿಟೇಷನ್ ಕೊಟ್ಬಿಡೋದು. ಬಂದರೆ ನೋಡಿ ಹೆಂಗೆ ಬಗ್ಗಿಸ್ಕೊಂಬಂದ ಅನ್ನೋದು, ಇಲ್ಲದೆ ಹೋದ್ರೆ ನೋಡಿ ಸೊಕ್ಕ ಹೆಂಗೆ ಅಂತ. ಹಾಗೆ ಕೊಡೋದಪ್ಪ ಸೋನಿಯಾ ಗಾಂಧಿಗೆ, ಕೊಡೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಬರ್ತಾರ ನೋಡೋಣ ಅಂತ. ಬಂದರೂ ಒಂದು ರೀತಿ, ಬರದೆ ಒಂದು ನಿಮಿಷ ಬಂದರೂ ಒಂದು ರೀತಿ, ಬರದೇ ಇದ್ದರೂ ಒಂದು ರೀತಿ. ಸೀತಾರಾಮ್ ಯೆಚೂರಿ ಸರ್ ಕಮ್ಯುನಿಸ್ಟ್ ಪಕ್ಷದವರು, ಹೆಸರು ಸೀತಾರಾಮ ಇರಬಹುದು, ಕಮ್ಯುನಿಸ್ಟ್ ಪಕ್ಷದವರು ಅವರು ಅಂದರೆ ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುವ, ನಂಬದೇ ಇರುವಂಥ ಪಕ್ಷಕ್ಕೂ ತಗೊಂಡು ಹೋಗಿ ನೀವು ಇನ್ವಿಟೇಷನ್ ಕೊಟ್ಟು, ಇದು ಒಂಥರ ಸೈಕಾಲಜಿಕಲ್ ಗೇಮ್ ಪ್ಲೇ ಮಾಡ್ತಿದ್ದೀರಾ ಹೆಂಗಲ್ಲಿ? ಒಂದು ಅವ್ರು ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದೇವರ ಅಸ್ತಿತ್ವ ಇಲ್ಲ ಅಂತ ಹೊರಗಡೆ ಹೇಳುವ ಜನರು ಕೂಡ ಒಳಗಡೆ ದೇವರು ಬಂದು ಅಡ್ಬೀಳೋದನ್ನು ನಾವು ನೋಡಿದ್ದೇವೆ. ಕರ್ನಾಟಕವನ್ನು ಒಳಗೊಂಡಂತೆ ಓಕೆ, ಅವರು ಆರಾಧಿಸುವ ಸ್ವರೂಪದಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಅಸ್ತಿತ್ವ ಇಲ್ಲ ಅಂತ ಯಾರೂ ಹೇಳೋಕ್ಕಾಗದೇ ಇಲ್ಲ. ಏಕೆಂದರೆ ಭೂಮಿ ಸೂರ್ಯನ ಸುತ್ತನೇ ಯಾಕೆ ತಿರುಗಬೇಕು? ತನ್ನ ಕಕ್ಷೆಯನ್ನು ಬದಲಾಯಿಸದೆ ಯಾಕೆ ತಿರುಗ್ತಾ ಇದೆ? 24 ಗಂಟೆ ಒಳಗಡೆ ಹಗಲು ಮತ್ತು ರಾತ್ರಿ ಯಾಕಾಗತ್ತೆ? ಇದನ್ನು ನಿಯಂತ್ರಿಸೋರು ಯಾರು? ಅದಕ್ಕೆ ಏನು ಹೇಳ್ತೀರಿ ನೀವು? ಬೇರೆ ಸಬ್ಜೆಕ್ಟ್, ಅದ್ರ ಬಗ್ಗೆ ಬೇರೆ ಡಿಬೇಟ್. ಹಾಗಾಗಿ ಯಾರಿಗೆ ಅದ್ರ ಬಗ್ಗೆ ನಂಬಿಕೆ ಇರುತ್ತೋ, ಈ ಇನ್ವಿಟೇಷನ್ ಕೊಡುವಲ್ಲೇ ಒಂದು ಪಾಲಿಟಿಕ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಪೊಲಿಟಿಕ್ಸ್ ಇಲ್ಲ, ಆದರೆ ಪೊಲಿಟಿಕ್ಸ್ ರೀತಿ ಅನಿಸುತ್ತೆ. ಯಾಕೆ ಅನ್ಸುತ್ತೆ ಅಂದರೆ ಅವ್ರ ಜೀವನ ಇಡೀ ವಿರೋಧ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರಿಗೆ ಬಿಸಿ ತುಪ್ಪ. ಇವತ್ತು ಹಿಂದುತ್ವದ ಜಾಗೃತಿಯಾಗಿದೆ. ಇವತ್ತು ಕಡೆಗಣಿಸಿ ರಾಜಕಾರಣ ಮಾಡೋಕ್ಕಾಗಲ್ಲ. ಅವರಿಗೆ ಈ ಜೀವನ ಇಡೀ ವಿರೋಧ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಸಂಕಟ. ಜೀವಮಾನ ಇಡೀ ವಿರೋಧ ಮಾಡದೇ ಇದ್ದರೆ ಸಂತೋಷದಿಂದ ಸ್ವೀಕಾರ ಮಾಡಿ ಬಂದುಬಿಡೋರು. ಹಾಗಾಗಿ ಅವ್ರಿಗೆ ಬಿಸಿ ತುಪ್ಪ. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ. ಬ್ರೇಕ್ ನಂತರ ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಅತಿಥಿ ಸಿ ಟಿ ರವಿ ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ರಾಜ್ಯ ಆಗಬೇಕು ನಮ್ಮ ದೇಶ ಅಂತ ಹೇಳಿ ಕಂಡಂಥ ಕನಸನ್ನು ಇವತ್ತು ಬಿ ಜೆ ಪಿ ಸರ್ಕಾರ ನೇತೃತ್ವದಲ್ಲಿ, ಅಂದರೆ ಅಧಿಕಾರದಲ್ಲಿದ್ದಾಗ ಟ್ರಸ್ಟ್ ವತಿಯಿಂದಲೇ ಲೋಕಾರ್ಪಣೆ ಆಗ್ತಾಯಿದೆ, ಸಂತೋಷ. ಆದರೆ ಈ ಕಾಂಗ್ರೆಸ್ ಅವರು 65 ವರ್ಷ ಆಡಳಿತ ಮಾಡಿದ್ರು, ಇನ್ನೂ ಗ್ಯಾರಂಟಿ ಯೋಜನೆ ಮುಳುಗೋಗಿರ್ತಾರೆ. ಆದರೆ ಇಂಥ ಒಂದು ಯೋಜನೆ ಆಗ್ತಾಯಿದೆ ಅಂತೇಳಿ ಬೇಕಂತ ಇವರು ಏನಾದರೂ ಒಂದು ಜನಗಳಿಗೆ ತೊಂದರೆ ಕೊಡಬೇಕಂತ, ಜನಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಬೇಕಂತ ಈ ರೀತಿ ಕೇಸ್ ಹಾಕೋದು, ಈ ರೀತಿ ಮಾಡ್ತಾ ಇದ್ದಾರೆ. ಆ ಥರ ಒಂದು ಯೋಚನೆ ಇದೆಯಾ ಅವ್ರಿಗೆ ಅಂತ ನನ್ನ ಪ್ರಶ್ನೆ ಸರ್. ಒಂದು ಕಾಂಗ್ರೆಸ್ನ ನಡವಳಿಕೆ ಇದೆಯಲ್ಲ, ಈಗ ಅವರು ಅಧಿಕಾರದಲ್ಲಿದ್ದಾಗ ರಾಮ್ ಸೇತು ಪ್ರಶ್ನೆ ಬಂತು. ಸುಪ್ರೀಂ ಕೋರ್ಟಿಗೆ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದರು. ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದ್ರಿಂದಾಗಿ ಅವರಿಗೆ ರಾಮ ಕಾಲ್ಪನಿಕ ವ್ಯಕ್ತಿ ಅಂದರೆ ರಾಮ ಇರಲೇ ಇಲ್ಲ ಅಂತ ಅವ್ರ ಹೇಳಿಕೆ ಪ್ರಕಾರ. ಅವ್ರ ನಡವಳಿಕೆ ನಮಗೆ ಅನುಮಾನವನ್ನು ಮೂಡಿಸುತ್ತೆ. ಈಗ ಅವ್ರು ಹೇಳ್ಬೋದು ಕೋಇನ್ಸಿಡೆಂಟ್ ಅಂತಲೇ ಅನ್ಬೋದು. ಈ 31 ವರ್ಷ ಈಗಲೇ ಯಾಕೆ ತೆಗೆದ್ರು ಅನ್ನೋದು ಅವ್ರ ಮೇಲೆ ಒಂದು ಸಂಶಯಕ್ಕೆ ಕಾರಣ ಆಗತ್ತೆ. ಈಗ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ ಅಂತ, ಅವ್ರ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ. ಓಕೆ, ಈಗ ಅವ್ರ ಟ್ರ್ಯಾಕ್ ರೆಕಾರ್ಡ್ ಹಂಗಿರೋದ್ರಿಂದ ಅನುಮಾನ. ಈಗ ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ಬೋದು. 24 ಜನ ವಕೀಲರು
ರಾಮ ಮಂದಿರದ ವಿರುದ್ಧ ಒಂದು ಜಂಟಿಯಾಗಿ ಹೋರಾಟ ಮಾಡಿದ್ರಲ್ಲ, ಅದ್ರಲ್ಲಿ ಬಹುತೇಕ ಜನ ಕಾಂಗ್ರೆಸ್ನ ಸ್ಟಾಲ್ವರ್ಡ್ಸ್ಗಳು, ಕಪಿಲ್ ಸಿಬಾಲ್ ಥರದವರು, ದೊಡ್ಡ ದೊಡ್ಡ ನಾಯಕರು. ಹಾಗಿದ್ದ ಹಂಗಾರೆ ಕಾಂಗ್ರೆಸ್ದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದ್ರ ಪರವಾಗಿದ್ದಿದ್ದರೆ ತನ್ನ ನಿಲುವನ್ನು ಸಾರ್ವಜನಿಕವಾಗಿ ಎಲ್ಲೂ ಪ್ರಕಟಗೊಳಿಸಲೇ ಇಲ್ಲ. ಇವತ್ತು ಅನಿವಾರ್ಯ ಇದೆ ಅವರಿಗೆ, ಹಿಂದುತ್ವದ ಜಾಗೃತಿ ಆಗಿರೋ ಕಾರಣಕ್ಕೆ, ಹಿಂದೂ ಅನ್ನೋ ಭಾವದ ಜಾಗೃತಿಯ ಕಾರಣದಿಂದಾಗಿ ಅವರಿಗೆ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ನಾನು ಹಿಂದೂ ನಾನು ಹಿಂದೂ ಅಂತ ಹೇಳ್ಕೊಳ್ತಾರೆ. ಈಗ ನಾನು 365 ಕುಂಕುಮ ಇಡ್ತೀನಿ, ಅವ್ರು ಎಲೆಕ್ಷನ್ ಟೈಮಲ್ಲಿ ಉದ್ದನಾಮ ಹೇಳ್ಕೊಂಡು ಬರ್ತಾರೆ, ದೇವಸ್ಥಾನಗಳಿಗೆ ಅಡ್ಡಾಡ್ತಾರೆ. ಮುಂಚೆ ಅಡ್ಡಾಡಿದ್ರೆ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅಂತ ಅನ್ಕೋಬೋದಿತ್ತು. ಆದರೆ ಅದರ ಅರ್ಥ ಏನಾಗಿದ್ರೆ ಸಿಟ್ರಿ ಅವರು, ಯಾರು ಹಿಂದೂ ಹೌದು, ಯಾರು ಹಿಂದೂ ಅಲ್ಲ, ಯಾರು ಒಳ್ಳೆ ಹಿಂದೂ, ಯಾರು ಒಳ್ಳೆ ಹಿಂದೂ ಅಲ್ಲ ಅನ್ನೋ ಡಿಸಿಷನ್ ಮಾಡೋ ಮೊನೋಪಲಿ ನಿಮ್ಮದೇನಾ, BJP ಅವ್ರದ್ದು? ನೀವು ಯಾರು ಒಳ್ಳೆಯವರು, ಒಳ್ಳೆ ಹಿಂದೂ ಅಂತೀರೋ ಅವ್ರು ಒಳ್ಳೆ ಹಿಂದೂ, ನೀವು ಯಾರು ಹಿಂದೂ ಅಲ್ಲ ಅಂತೀರೋ ಅವ್ರು ಹಿಂದೂ ಅಲ್ಲ. ಆ ಡಿಸಿಷನ್ ನೀವೇ ಮಾಡ್ತೀರಾ? ಖಂಡಿತ ಇಲ್ಲ. ಮತ್ತೆ ಖಂಡಿತ ಇಲ್ಲ, ಅದನ್ನ ಸಮಾಜಕ್ಕೆ ಬಿಡ್ತೀನಿ. ಈಗ ನಾನು ಹೆಂಗೆ ಹೇಳಿ, ನಾನು ಹೇಳಿದ್ರೆ ನನ್ನ ಅಭಿಪ್ರಾಯ, ಸಮಾಜ ಹೇಳಿದ್ರೆ ಆ ಸಮಾಜದ ಒಟ್ಟು ಅಭಿಪ್ರಾಯ. ನಮ್ಮಲ್ಲಿ ದೇವ್ರಿಗೆ ಕನೆಕ್ಟ್ ಆಗೋದಕ್ಕೆ ವ್ಯಕ್ತಿಗತವಾಗಿ ಕನೆಕ್ಟ್ ಆದರೂ ಸಾಕು, ನಮ್ಮಲ್ಲಿ ವ್ಯಕ್ತಿಗತವಾಗಿ ಕನೆಕ್ಟ್ ಆದರೂ ಸಾಕು. ಮತ್ತು ಸಮಾಜಕ್ಕೆ ಸೇವೆ ಮಾಡೋದು, ಆ ಸೇವೆಯನ್ನು ಎಲೆಮರೆ ಕಾಯ್ತಾರೆ ಮಾಡೋದು ಶ್ರೇಷ್ಠ ಅಂತ ಹೇಳುತ್ತೆ ನಮ್ಮಲ್ಲಿ. ಅಂದರೆ ಅದಕ್ಕಾಗಿಯೇ ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರ್ದು ಅಂತ ಅನ್ನೋದನ್ನು ಶ್ರೇಷ್ಠ ಅಂತ ಹೇಳುತ್ತೆ. ಹಾಗಾಗಿ ನಾನು ನಿರ್ಣಯ ಮಾಡೋ ಅಧಿಕಾರ ನನಗಿಲ್ಲ, ನಾನು ಮಾಡೋದೂ ಇಲ್ಲ. ಕೇವಲ ನನ್ನ ಅಭಿಪ್ರಾಯ ಮಾತ್ರ ಹೇಳ್ತೀನಿ, ನಿರ್ಣಯ ನಂದಲ್ಲ. ಸರ್ ನಮಸ್ತೆ, ಆವಿಷ್ಕಾರ ಅಂತ BJP ಮಾಧ್ಯಮ ವಿಭಾಗದಿಂದ. ಸರ್ ಇದೇ ಲೈನಪ್ಗೆ ರಿಲೆವೆಂಟ್ ಕ್ವಶನ್ ಇದೆ. ರಾಜ್ಯವನ್ನು ಪ್ರತಿನಿಧಿಸ್ತಾ ಇರೋ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿಕೆಯಲ್ಲಿ ಹೇಳ್ತಾರೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದಾದ ಮೇಲೂ ಸಹ ಡಿಸ್ಪ್ಯೂಟ್ ಲ್ಯಾಂಡ್ಸ್ಗಳಿಗೆ ನಾವು ದೇಣಿಗೆ ಕೊಡಲ್ರಿ ಅಂತ ಒಂದು ಮಾತಾಡ್ತಾರೆ. ಸರ್ ಇವರು ರಾಜ್ಯಕ್ಕೆ ಏನು ಸಂದೇಶ ಕೊಟ್ಟಿದ್ದಾರೆ? ಹಿಸ್ ಮೈಂಡ್ ಡಿಸ್ಪ್ಯೂಟೆಡ್ ಮೈಂಡು. ಆ ಮೈಂಡು ಯಾವಾಗಲೂ ಗೊಂದಲದಲ್ಲಿ ಕೂಡಿರೋದ್ರಿಂದ ಹಾಗಾಗಿ ಆ ಗೊಂದಲದ ಹೇಳಿಕೆಯನ್ನು ಕೊಡ್ತಾರೆ ಅವರಿಗೆ. ಮತ್ತು ಹೀ ಸ್ಮಾರ್ಟ್ ಪೊಲಿಟಿಷಿಯನ್. ಓಕೆ, ಅವರಿಗೆ ಇದ್ರ ಹಿಂದ್ಗಡೆ ರಾಜಕೀಯ ಉದ್ದೇಶನೂ ಇರುತ್ತೆ, ಬಹುಶಃ ಇವತ್ತು ಯಾವುದೇ ಮುಸ್ಲಿಂ ಲೀಡರ್ಗಳು ಸಿದ್ದರಾಮಯ್ಯನವ್ರಿಗೆ ಈಕ್ವಲ್ ಆಗಿ ಇಲ್ಲ ಮುಸ್ಲಿಮರ ಪಾಲಿಗೆ. ಹೀಗೆ ಹೇಳಿಕೆ ಕೊಡೋದ್ರಿಂದ ಅವರಲ್ಲಿ ಯಾವತ್ತೂ ಕಲೆಕ್ಟಿವ್ ಆಗಿ ಮಾಸಾಗಿ ಓಟ್ ಹಾಕುವಂಥ ಒಂದು ವೋಟ್ ಬ್ಯಾಂಕ್ ಅವ್ರ ಜೊತೆಗೆ ಬರುತ್ತೆ. ಇವತ್ತು ಜಮೀರು ಕೂಡ ಈಕ್ವಲ್ ಅಲ್ಲ ಸಿದ್ದರಾಮಯ್ಯನವರಿಗೆ ಈಕ್ವಲ್ ಅಲ್ಲ. ಯಾಕೆಂದರೆ ಈ ರೀತಿಯ ಹೇಳಿಕೆಗಳಿಂದ ಅವರಿಗೆ ಅಪ್ಯಾಯಮಾನ ಅಂತ ಅನಿಸ್ಕೊಳ್ತಾರೆ ಮುಸಲ್ಮಾನರಿಗೆ. ಹಿಂದೂಗಳನ್ನು ಅವ್ರಿಗೆ ಗೊತ್ತಿದೆ, ಇವರು ಜಾತಿನ ಪ್ರತಿನಿಧಿಸ್ತಾರೆ ಜಾಸ್ತಿ, ಹಿಂದೂ ಅಂತ ಪ್ರತಿನಿಧಿಸೋದು ಕೆಲವೊಮ್ಮೆ ಮಾತ್ರ, ಜಾತಿನ ಪ್ರತಿನಿಧಿಸೋದು ಹೆಚ್ಚು ಬಾರಿ. ಹಾಗಾಗಿ ಇವ್ರನ್ನ ಜಾತಿ ಬಾರಿ ಹೊಡೆದ್ಬಿಡೋದು. ಮುಸಲ್ಮಾನರಿಗೆ ಈ ರೀತಿ ಹೇಳಿಕೆ ಕೊಟ್ಟರೆ ಸಾಕು, ಖುಷಿ ಆಗ್ತಾರೆ, ಅದು ಅವ್ರ ಉದ್ದೇಶ ಇರೋದು. ಅಕಸ್ಮಾತ್ ಸಿದ್ದರಾಮಯ್ಯನವ್ರು ರಾಮ ಮಂದಿರದ ಲೋಕಾರ್ಪಣೆಗೆ ಹೋಗಿ ಕುತ್ಕೊಂಡ್ಬಿಟ್ರು ಪೂಜೆಗೆ ಅಂತ ಅನ್ಕೊಳ್ಳಿ, ಒಂದು ನಿಮಿಷ ಕರೆದಿದ್ದಾರೆ ಅಂತ ಅನ್ಕೊಳ್ಳಿ. ಮಲ್ಲಿಕಾರ್ಜುನ್ ಖರ್ಗೆನೂ ಹೋದರು, ಸೋನಿಯಾ ಗಾಂಧಿನೂ ಹೋದರು. ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟು ಇನ್ಯಾವ ಪಕ್ಷ ಇದೆ ಓಟ್ ಹಾಕೋದಕ್ಕೆ? ಇಲ್ಲ ನೀವು ರಾಮ ಮಂದಿರದ ಉದ್ಘಾಟನೆಗೆ ಹೋಗಿದ್ದೀರಿ, ನಿಮ್ಮೆಲ್ಲ ನಮಗೆ ಸಿಟ್ಟು ಬಂದಿದೆ, ನಾವು ಬೇರೆ ಪಕ್ಷ ನೋಡ್ಕೊತೀವಿ ಅಂದ್ರೆ ಯಾವ ಪಕ್ಷ ಇದೆ? ಸದ್ಯಕ್ಕೆ ಯಾವ ಪಕ್ಷವೂ ಇಲ್ಲ. ಓಕೆ, ಹಾಗಾಗಿ ಕೆಲವೊಮ್ಮೆ ಗೇಮ್ ಪ್ಲೇನು ಮಾಡಿದ್ದಾರೆ ಅವರು ಅದನ್ನು. ಸದ್ಯಕ್ಕೆ ಯಾವ ಪಕ್ಷವೂ ಇಲ್ಲ. ಮುಂದೆ ಯಾರಾದರೂ ಕಾಂಪಿಟೇಟರ್ ಹುಡ್ಕೊಂಡ್ಬಿಟ್ರೆ, ಓಕೆ, ಆಗ ಆ ಕಾಂಪಿಟೇಟರ್ ಹುಡ್ಕೊಂಡ್ಬಿಟ್ರೆ ಈಗಿಂದ ಮಾಡಿದ್ದೆಲ್ಲವೂ ಕೂಡ ಅವನು ಎತ್ತಿ ಹೇಳಕ್ಕೆ ಶುರು ಆಗ್ತಾನಲ್ಲ, ಆ ಭಯ ಅವ್ರಿಗೆ ಕಾಡ್ತಾ ಇದೆ. ಹಂಗಾಗಿ ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ ಯಾರು ಕಾಂಗ್ರೆಸ್ಸಿಗರಿಂದ, ಏನಂದರೆ ಹಿಂದೂ ರಾಷ್ಟ್ರ ಮಾಡಿಬಿಡ್ತಾರೆ, ಹಿಂದೂ ರಾಷ್ಟ್ರದ ಉನ್ನಾರ ನಡೀತಾ ಇದೆ ಅಂತೇಳಿ. ಸರ್ ಇಲ್ಲಿ ಹಿಂದೂಗಳೇ ಮೆಜಾರಿಟಿ ಇರೋದ್ರಿಂದ ಯಾಕೆ ಇದು ಹಿಂದೂ ರಾಷ್ಟ್ರ ಆಗಬಾರ್ದು? ಇವ್ರ ಮೈಂಡಲ್ಲಿ ಏನು ಮೈಂಡ್ಸೆಟ್ಟಲ್ಲಿ ಇವರು ಈ ಸ್ಟೇಟ್ಮೆಂಟ್ ಕೊಡ್ತಾರೆ? ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿದ್ದಂಥ ಕಾಂಗ್ರೆಸ್ಸು ಅವತ್ತು ವಿಸರ್ಜನೆ ಆಯಿತು ಅಂದಮೇಲೂ ಇವರು ಮುಂದಕ್ಕೆ ಅದೇ ಕಾಂಗ್ರೆಸ್ಸು RSSನವ್ರ ಕೊಡುಗೆ ಏನು ಅಂತ ಕೇಳ್ತಾರೆ. ಒಂದು ಕಡೆ ಇದೇ ರಾಮ ಮಂದಿರ ಹೋರಾಟಕ್ಕೆ RSSನವ್ರ ಕೊಡುಗೆ ಅಪಾರವಾಗಿದೆ, ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ. ಆದರೆ ಇವತ್ತು ಇದನ್ನು ಕ್ಲೈಮ್ ಮಾಡೋದಕ್ಕೆ ಯಾಕೆ ಬರ್ತಾರೆ ಇವರು? ಫಸ್ಟ್ ಆಫ್ ಆಲು ನಿಮಗೆ ಕನ್ಫ್ಯೂಷನ್ ಬೇಡ. ಯಾವ ಹೆಸರಲ್ಲಿ ಕರೆದ್ರೂ ಕೂಡ ಹಿಂದೂಗಳಿರುವ ರಾಷ್ಟ್ರ ಹಿಂದೂ ರಾಷ್ಟ್ರವೇ, ಹಿಂದೂ ರಾಷ್ಟ್ರವೇ ನಂಬರ್ 1. ನಂಬರ್ 2, ನೀವು ಇಲ್ಲಿಂದ ಅರಬ್ಬಿಗೆ ಹೋಗ್ತೀರಿ, ದುಬೈಗೆ ಹೋಗ್ತೀರಿ ಕೆಲಸ ಹುಡ್ಕೊಂಡು, ಅವ್ರು ನಿಮ್ಮನ್ನು ಐಡೆಂಟಿಫೈ ಮಾಡೋದು ಹಿಂದೂಸ್ತಾನಿ ಅಂತ, ಹಿಂದಿ ಅಂತ, ಎಸ್, ಹಿಂದೂಸ್ತಾನಿ ಅಂತಲೇ ಐಡೆಂಟಿಫೈ ಮಾಡೋದು, ಗುರುತಿಸೋದು. ಈಗ
ನಿಮ್ಮ ಮನೆತನವನ್ನು ಏನಂತ ಗುರುತಿಸ್ತಾರೆ? ಅಲ್ಲ, ನಿಮ್ಮ ಮನೇನ ಈಗ ನನ್ನ ಮನೆ ಹನುಮಕ್ಕನವ್ರ ಮನೆ ಹಾಗೆ ಗೌಡ್ರು ಪಾಟೀಲ್ರು ಅಂತಾರೆ. ಪಾಟೀಲ್ರ ಮನೆ ಅಂತ ಗುರುತಿಸ್ತಾರೆ. ಯಾಕೆ ಗುರುತಿಸ್ತಾರೆ? ನಾವಲ್ಲಿ ಪಟೇಲ್ರಾಗಿದ್ವಿ ಹಳ್ಳಿನಲ್ಲಿ. ನೀವು ಪಟೇಲ್ರಾಗಿದ್ದ ಕಾರಣಕ್ಕೆ ಪಟೇಲ್ರ ಮನೆ ಅಂತ ಗುರುತಿಸ್ತಾರಲ್ವಾ? ಹಾಗಾಗಿ ಆ ಪಟೇಲ್ರ ಮನೆ ಅಂತ ಹೇಗೆ ನಿಮ್ಮ ಮನೆಯನ್ನು ಗುರುತಿಸ್ತಾರೋ, ಈ ದೇಶನ ಹಿಂದೂಗಳಿರೋ ಕಾರಣಕ್ಕೆ ಹಿಂದೂಸ್ತಾನ ಅಂತ ಕರೀತಾರೆ. ಮತ್ತು ಹಿಂದೂ ಅನ್ನೋದು ವೇ ಆಫ್ ಲೈಫ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂದೂ ಅನ್ನೋದು ಜಾತಿ ಅಲ್ಲ, ಹಿಂದೂ ಅನ್ನೋದು ಮತ ಅಲ್ಲ. ಮತ ಬೇರೆ, ಜಾತಿ ಬೇರೆ, ಇದು ವೇ ಆಫ್ ಲೈಫು. ವೇ ಆಫ್ ಲೈಫ್ ಇರೋ ಕಾರಣಕ್ಕೋಸ್ಕರ ಒಂದು ಶ್ಲೋಕದಲ್ಲಿ ಹೇಳುತ್ತೆ, ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೂ ಹರಡಿರ್ತಕ್ಕಂಥ ವಿಶಾಲವಾದ ಭೂಭಾಗವನ್ನು ಹಿಂದೂಸ್ತಾನ ಅಂತ ಕರೆದ್ರು. ಅದರ ವ್ಯಾಪ್ತಿನಲ್ಲಿ ಯಾರು ಇರ್ತಾರೋ ಅವ್ರನ್ನ ಹಿಂದೂಗಳು ಅಂತ ಕರೆದ್ರು. ಹಾಗಾಗಿ ಅದಕ್ಕೆ ಪರ್ಯಾಯ ಶಬ್ದಗಳೇನು? ಭಾರತ ಒಂದು ಪರ್ಯಾಯ ಶಬ್ದ, ಭಾರತೀಯರು ಒಂದು ಪರ್ಯಾಯ ಶಬ್ದ, ಭಾರತ ಮತ್ತು ಭಾರತೀಯರು. ಇದರಲ್ಲೇನಾದ್ರು ಡಿಸ್ಪ್ಯೂಟ್ ಇದೆಯಾ? ಹಾಗಾಗಿ ಇದರಲ್ಲೂ ಯಾವುದೇ ಡಿಸ್ಪ್ಯೂಟ್ ಇಲ್ಲ. ಅದು ಮತ ಅಲ್ಲ, ಅದು ಜಾತಿ ಅಲ್ಲ, ಅದೊಂದು ಭಾಷೆ ಅಲ್ಲ, ಅದನ್ನು ಮೀರಿದ್ದದು. CT ರವಿ ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ. ಬ್ರೇಕ್ ನಂತರ ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. ಸರ್, ನಮ್ಮದು ನಂಬಿಕೆ, ನಾವೊಂದು ಹೊಲದಲ್ಲಿ 3 ಕಲ್ಲಿಟ್ಟು ಬೆನಕಾಂತ ಪೂಜೆ ಮಾಡ್ತೀವಿ, ಒಂದು ಅರಳಿ ಮರ ಪೂಜೆ ಮಾಡ್ತೀವಿ. ಆ ಥರ ನಂಬಿಕೆಗಳಿಗೆ ಹೊಡೆತ ಯಾವ ಥರ ಬೀಳ್ತಾ ಇದೆ ಅಂದರೆ, ರಾಮ ದೇವರೇ ಅಲ್ಲ ಅಂತ ಹೇಳ್ತಿದ್ದವರು ಇದ್ದಾರೆ. ರಾಮ 14 ವರ್ಷ ವನವಾಸ ಮಾಡಿದ್ದ, ಅವನು ಹೆಂಡ ಕುಡಿತಿದ್ದ, ಮಾಂಸ ತಿಂತಿದ್ದ ಅಂತ ನೆನ್ನೆ ಒಬ್ರು ಹೇಳಿದ್ದಾರೆ. ಇದೇ ತೇಜಸ್ವಿ ಯಾದವ್ ಬಿಹಾರದವ್ರು ಹೇಳ್ತಾರೆ ಆರೋಗ್ಯ ಸರಿ ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಂತ. ಅದು ಹೌದು, ಆರೋಗ್ಯ ಸರಿ ಇಲ್ಲ ಅಂದರೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ತೀವಿ. ನಾನು ಇಲ್ಲೊಂದು ದಾರ ಕಟ್ಟಿದ್ದೀನಿ, ಅದು ನನ್ನ ನಂಬಿಕೆ. ಆ ನಂಬಿಕೆಗೆ ಹೊಡೆತ ಬೀಳ್ತಾ ಇದೆ. ಇಷ್ಟೆಲ್ಲ ಆದರೂ ನಾವು ಇನ್ನೂ ಯಾಕೆ ಸೆಕ್ಯುಲರಿಸಮ್ ಅಂತ ಕರಿಬೇಕು? ಎಲ್ಲಿದೆ ಒಂದು ಕಮ್ಯುನಿಟಿ ಅದನ್ನು ಟಾಲರೆನ್ಸ್ ಮಾಡಲ್ಲ, ಅಥವಾ ಒಂದು ಪಕ್ಷ ಅದನ್ನು ಟಾಲರೆನ್ಸ್ ಮಾಡಲ್ಲ ಅಂದರೆ ನಾವು ಯಾಕೆ ಇನ್ನೂ ಸೆಕ್ಯುಲರಿಸಮ್ ಅಂತ ಕರಿಬೇಕು? ಒಂದು ಅವರವರ ಭಾವಕ್ಕೆ, ಅವರವರ ಭಗುತಿಗೆ ಅವರವರ ತೆರನಾಗಿ ಇರುತಿಯನು ಶಿವಯೋಗಿ. ನೀವು ದೇವ್ರನ್ನ ನಮ್ಮ ಭಾವನೆಗಳಿಗೆ ತಕ್ಕಂತೆ ಪೂಜಿಸುವಂಥ ಒಂದು ಪೂಜಾ ಸ್ವತಂತ್ರವನ್ನು ಸನಾತನ ಧರ್ಮ ಕೊಟ್ಟಿದೆ. ನೀವು ಯಾವ ರೂಪದಲ್ಲಿ ಬೇಕಾದ್ರೂ ಸ್ವೀಕಾರ ಮಾಡ್ಬೋದು, ಅದು ಸ್ವತಂತ್ರವನ್ನು ಕೊಟ್ಟಿದೆ. ದೇವರೇ ಇಲ್ಲ ಅಂದಂಥ ನಾಸ್ತಿಕವಾದಿಯನ್ನು ಕೂಡ, ಚಾರ್ವಾಕನನ್ನು ಋಷಿ ಅಂಥೇಳಿ ಗೌರವಿಸಿದಂಥ ಒಂದು ಸನಾತನ ಪರಂಪರೆಗೆ ನಾವು ಸೇರಿದವರು. ಹಾಗಾಗಿ DVG ಹೇಳ್ತಾರೆ ಒಂದು ಕಡೆಗೆ, ಎಷ್ಟು ಮತಿ ಇದೆಯೋ ಅಷ್ಟು ಮತ ಸ್ವತಂತ್ರ ಅಂಥೇಳಿ. ಇಲ್ಲಿ 30 ಜನ ಇದ್ದರೆ 30 ಬಗೆಯ ಮತ ಸ್ವತಂತ್ರ ಇರೋದಕ್ಕೆ ಅವಕಾಶ ಕೊಡುತ್ತೆ. ಯಾರು ಕಮ್ಯುನಲ್ಗಳು ಅಂದರೆ, ನಾನು ಹೇಳಿದ್ದೇ ಸರಿ, ನಾನು ಈ ಬೇರೆದೆಲ್ಲ ತಪ್ಪು ಅನ್ನೋರು ಕಮ್ಯುನಲ್ಗಳು. ಆ ಕಮ್ಯುನಲ್ಗಳನ್ನು ಸರಿ ಮಾಡಬೇಕು ಸೆಕ್ಯುಲರಿಸಮ್ ಅಂದರೆ. ಇವತ್ತು ಸೆಕ್ಯುಲರಿಸಮ್ ಅಂದರೆ ಏನಾಗಿದೆ, ಕಮ್ಯುನಲ್ಗಳನ್ನು ಓಲೈಸೋದು ಸೆಕ್ಯುಲರಿಸಮ್ ಅನ್ನುವಂಥ ಒಂದು ವ್ಯಾವಹಾರಿಕ ನೆಲೆಯಲ್ಲಿ ಗ್ರಹಿಸಿ ತಪ್ಪು ಸಂದೇಶ ಕೊಡ್ತಾ ಇದ್ದೀವಿ. ಕಮ್ಯುನಲ್ಗಳನ್ನು ಸರಿ ಮಾಡಬೇಕಾಗಿರೋ ಸೆಕ್ಯುಲರಿಸಮ್ ಕೆಲಸ. ಸರ್ವಧರ್ಮ ಸಮಭಾವವನ್ನು ಎಲ್ಲ ಮತದವರು ಒಪ್ಪುವಂತೆ ಮಾಡಬೇಕಾಗಿರೋ ಸೆಕ್ಯುಲರಿಸಮ್ ಕೆಲಸ. ಒಂದು ಮತದ ಓಲೈಕೆ ಸೆಕ್ಯುಲರಿಸಮ್ ಅಲ್ಲ. ಅದು ತಪ್ಪರ್ಥ ಆಗಿರೋದೇನು ಅಂದರೆ, ಒಂದು ಮತದ ಓಲೈಕೆ ಸೆಕ್ಯುಲರಿಸಮು, ಇದು ತಪ್ಪು ಅಂತ ಹೇಳೋನು ಕಮ್ಯುನಲ್ ಅಂತ ಆಗ್ಬಿಟ್ಟಿದೆ. ಅದನ್ನು ಸರಿ ಮಾಡಬೇಕು. ಸುನಿಲ್ ಶಿವಾನಂದ್ ಅಂತೇಳಿ, ಯುವ ಮೋರ್ಚಾ ಬೆಂಗಳೂರು. ಬಂದೆ. ನೀವು ಕರಸೇವಕರಾಗಿ ಅಲ್ಲಿ ಹೋಗಿ ಏನು ಮಾಡಿದ್ರಿ ಅಂತ ಈಗಿನ 2000 ನಂತರ ಹುಟ್ಟಿರೋ ಕೆಲವೊಂದು ಮಕ್ಕಳಿಗೆ ಗೊತ್ತಿಲ್ಲ ಇನ್ನು ಕರಸೇವೆ ಅಂದರೆ ಏನು, ಅಲ್ಲಿ ಏನೇನು ನಡೀತು, ಅದ್ರ ಬಗ್ಗೆ ತಾವು ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ. ಜೊತೆಗೆ ತಾವು ಆಗಿರ್ಬೋದು. ಅದರ ಜೊತೆ ಮಧ್ಯದಲ್ಲಿ ನನ್ನೊಂದು ಸಜೆಷನ್ ಅಂದರೆ, ನೀವು ಭವ್ಯ ರಾಮ ಮಂದಿರ ಟೆಂಪಲ್ ಕಾಂಪ್ಲೆಕ್ಸ್, ಅದರ ಜೊತೆಗೆ ಇದೊಂದು ಮಂದಿರಕ್ಕಾಗಿ 500 ವರ್ಷಗಳ ಸ್ಟ್ರಗಲ್ ಹೆಂಗಿತ್ತು ಅನ್ನೋದನ್ನು, ಅದು ಮುಂದಿನ ತಲೆಮಾರಿಗೆ ಬರ್ತಾರೆ, ದರ್ಶನ ಮಾಡ್ಕೋತಾರೆ, ಹೋಗ್ಬಿಡ್ತಾರೆ. ಹಂಗಾಗಬಾರ್ದು ಅಂತ ಅಂದರೆ ಆ ಸ್ಟ್ರಗಲ್ ಏನು, ವೈ ವಾಸ್ ದಿಸ್ ಇಂಪಾರ್ಟೆಂಟ್ ಅನ್ನೋದನ್ನು ಕನ್ವೆ ಮಾಡಬೇಕು. ಜೊತೆಗೆ ಸರ್, ಅದ್ರ ಜೊತೆಗೆ ತಾವಾಗಿರ್ಬೋದು, ಸುರೇಶ್ ಕುಮಾರ್ ಅವರಾಗಿರ್ಬೋದು, ರಾಮಚಂದ್ರ ಗೌಡರು, ತಾವೆಲ್ಲರೂ ಇಲ್ಲಿಂದ ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ರಿ, ತಾವೆಲ್ಲರೂ ಒಂದು ಅಭಿಯಾನ ಮಾಡಿದ್ರಿ, ನಾನು ಕರಸೇವಕ ನನ್ನನ್ನು ಬಂಧಿಸಿ. ಇದರಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನಾವು ಸಂಘದಲ್ಲಿ ಕೇಳಿದ್ದೀವಿ. ಈಗಿನ ಯುವಕರು ಆಗಿರ್ಬೋದು, ಆದರೆ ಕಾಂಗ್ರೆಸ್ಸಲ್ಲಿ ಅಧಿಕೃತವಾಗಿ ಒಂದು ಪೋಸ್ಟರ್ ಹಾಕ್ತಾರೆ, ನಾನು ಕಾರ್ ಚಲಾಯಿಸಿ 2 ಹತ್ಯೆ ಮಾಡಿದ್ದೇನೆ, ಆ ಥರ ಹಾಕಿದ್ದಾರೆ. ಇದರ ಬಗ್ಗೆ ತಾವು ವಿಜಯ ಹೇಳಿ. ಮೊದಲನೇ ಪ್ರಶ್ನೆ,
ಕರಸೇವೆ ಏನದು? ತುಂಬ ದೊಡ್ಡ ವಿಸ್ತಾರ ಆಗಿಬಿಡುತ್ತೆ ಅದು. ರಾಮನ ಮಂದಿರದ ಹೋರಾಟದ ಸಂಘರ್ಷದ ಕಥೆ ಹೇಳೋಕೆ ಹೋದರೆ ತುಂಬ ವಿಸ್ತಾರ ಆಗುತ್ತೆ. ಹೆಚ್ಚು ಪ್ರಚಲಿತವಾಗಿ ಬಂದಿದ್ದು ಹೋರಾಟಗಳು 1528ರಿಂದಲೂ ಹೋರಾಟ ನಡ್ಕೊಂಡೇ ಬಂದಿದೆ. ನಾಗಾ ಸಾಧುಗಳಿಂದ ಮೊದಲುಗೊಂಡು ವಿವಿಧ ರಾಜರುಗಳವರೆಗೂ ಸಂಘರ್ಷವನ್ನು ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತು ಹೋರಾಟದ ನೇತೃತ್ವ ವಹಿಸ್ಕೊಂಡ ನಂತರ, ಅದಕ್ಕೆ ಮುಂಚೆ ಸ್ಥಳೀಯ ಸಂಸ್ಥೆಗಳು, ನ್ಯಾಯಾಲಯ, ಅದು ಹೋರಾಟದ ನಂತರ ಭಾಗವಾಗಿ ನಂತರ ವಿಶ್ವ ಹಿಂದೂ ಪರಿಷತ್ ವಹಿಸ್ಕೊಂಡ ನಂತರ ಇದಕ್ಕೊಂದು ವ್ಯಾಪಕತೆ ಸಿಗುತ್ತೆ. ಮೊದಲು ರಾಮ ಶಿಲಾಪೂಜನ ಯಾತ್ರೆ ಬರುತ್ತೆ, ನಾವೆಲ್ಲ ಅದ್ರ ಜೊತೆಗೆ ಜೋಡಿಸ್ಕೊಂಡ್ವಿ ಮೊದಲನೇ ಬಾರಿಗೆ. ಅದಾದಮೇಲೆ ರಾಮನ ಇಟ್ಟಿಗೆ ಪೂಜೆ ಮಾಡಿಕೊಂಡು ಯಾತ್ರೆ ಬರುತ್ತೆ, ರಾಮ ಪಾದುಕೆ ಯಾತ್ರೆ ಬರುತ್ತೆ, ರಾಮ ಜ್ಯೋತಿ ಯಾತ್ರೆ ಬರುತ್ತೆ. 4 ಯಾತ್ರೆಗಳು ಪ್ರಮುಖವಾಗಿರ್ತಕ್ಕಂಥ ಯಾತ್ರೆಗಳು ಇಡೀ ದೇಶವನ್ನು ಸಂಚಾರ ಮಾಡ್ತವೆ. ಆ ಯಾತ್ರೆಗಳು ಜನಮಾನಸದಲ್ಲಿ ಭಕ್ತಿಭಾವವನ್ನು ಮೂಡಿಸೋದ್ರ ಜೊತೆಗೆ ರಾಮ ಮಂದಿರದ ಜೊತೆಗೆ ಜನರನ್ನು ಜೋಡಿಸ್ತವೆ. ಅವರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ನಮ್ಮಲ್ಲಿ ಸಿ ಎಚ್ ಚಂದ್ರೇಗೌಡರು ಕಾಂಗ್ರೆಸ್ನ ಶಾಸಕರಿದ್ದರು. ರಾಮಶಿಲಾ ಪೂಜೆಯೇ ಆದಾಗ ಅವ್ರ ನೇತೃತ್ವದಲ್ಲಿ, ನಮ್ಮ ಊರಿನವರು, ನಾನು ಅವರು ಒಂದೇ ಊರಿನವರು, ಅವ್ರ ನೇತೃತ್ವದಲ್ಲಿ ನಾವು ಪೂಜೆ ಮಾಡಿದ್ವಿ. ಅವರು ಅವಾಗಲೂ ಕಾಂಗ್ರೆಸ್ ಇದ್ದರು, ಕಾಂಗ್ರೆಸ್ನ ಮಾಜಿ ಶಾಸಕರು. ಅವಾಗೇನು ಪಕ್ಷ ಗಿಕ್ಷ ಅಂತೇನಿರಲಿಲ್ಲ, ಒಟ್ಟಿಗೆ ಪೂಜೆ ಮಾಡಿದ್ವು. ಆಮೇಲೆ ಏನಾಯಿತು, ಸಮಷ್ಟಿಪುರ ಈ ಸೋಮನಾಥದಿಂದ ಅಯೋಧ್ಯೆವರೆಗೆ ಲಾಲ್ ಕೃಷ್ಣ ಅದ್ವಾನಿಯವರು ರಥಯಾತ್ರೆ ಪ್ರಾರಂಭಿಸಿದರು. ಬಿಹಾರದ ಸಮಷ್ಟಿಪುರದಲ್ಲಿ ರಥಯಾತ್ರೆಯನ್ನು ತಡೆದು ಲಾಲ್ ಕೃಷ್ಣ ಅದ್ವಾನಿಯವ್ರನ್ನ ಬಂಧಿಸಿದರು. ಅಲ್ಲಿಂದ ರಾಜಕಾರಣ ಪ್ರಾರಂಭ ಆಯಿತು. ಓಕೆ, ಅಲ್ಲಿಂದ ರಾಜಕಾರಣ ಪ್ರಾರಂಭ, ಅಲ್ಲಿಂದ ಟರ್ನ್ ಅದು, ಅಲ್ಲಿಂದ ಟರ್ನ್. ಅಂದರೆ ರಾಮ ಮಂದಿರದ ವಿರೋಧಿಗಳು ಒಂದು ಕಡೆಗೆ, ರಾಮ ಮಂದಿರದ ನಿರ್ಮಾಣದ ಪರವಾಗಿರೋರು ಒಂದು ಕಡೆಗೆ ಅನ್ನೋದು ಶುರುವಾಯಿತು. ಅದನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ರಾಜಕೀಯ ಉದ್ದೇಶಕ್ಕೆ ಮಾಡಿದ್ದವರು. ಆಮೇಲೆ ಭಾಳ ಪ್ರಖ್ಯಾತವಾಗಿದ್ದು ಅದು YM ಸೂತ್ರ ಅಂತ ಅವ್ರು ಇಟ್ಟರು, ಯಾದವ್ ಮುಸ್ಲಿಂ ಸೂತ್ರ ಅಂತ. 15 ವರ್ಷ ರಾಜಕೀಯ ಫಲಾನುಭವಿಯಾದರು, ಅದರ ಆ ಕಾರಣಕ್ಕೆ ಫಲಾನುಭವಿಯಾದರು. UPನಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರ ಇತ್ತು, ಅವರು ಜನತಾದಳದ ಮುಖ್ಯಮಂತ್ರಿ ಆಗಿದ್ದರು ಅವತ್ತು ಆಮೇಲೆ ಅವರು ಸಮಾಜವಾದಿ ಪಾರ್ಟಿ ಅಂತ ಆಮೇಲೆ ಕಟ್ಟೋದು. ಅವರು ಕರಸೇವಕರನ್ನ ಗುಂಡಿಟ್ಟು ಕೊಂದರು. ಸರಯೂ ನದಿ ಧುಮುಕಿ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಲಾಠಿ ಚಾರ್ಜ್ 2 ಕಡೆ ಆಗಬೇಕಾದ್ರೆ, ಗೋಲಿಬಾರ್ ಆಗ್ತಿರ್ಬೇಕಾದ್ರೆ ಎಷ್ಟೋ ಜನ ಸರಯೂ ನದಿನಲ್ಲಿ ಬಿದ್ದು ಸತ್ತಿದ್ದಾರೆ. ನಾವು ಮೊದಲನೇ ಕರಸೇವೆಗೆ ನಮ್ಮನ್ನು ಹೋಗೋಕ್ಕೆ ಮುಂಚೆನೇ ಅರೆಸ್ಟ್ ಮಾಡಿಬಿಟ್ರು, ನಾವು ಹೋಗೋಕ್ಕಾಗಲಿಲ್ಲ. 2ನೇ ಕರಸೇವೆಗೆ ನಾವು ಹೋದ್ವಿ. 3ನೇ ತಾರೀಕು ಡಿಸೆಂಬರ್ 3ನೇ ತಾರೀಕೆ ಅಲ್ಲಿ ತಲುಪಿದ್ವಿ. ನಾನು, ಸುನಿಲ್ ಕುಮಾರು ಸೇರಿದಂತೆ ಚಿಕ್ಕಮಂಗ್ಳೂರಿನಲ್ಲಿ 6 ಜನ ತಲುಪಿದ್ವಿ. 42 ಜನ ಹೊರಟಿದ್ದು, ತಲುಪಿದ್ದು 6 ಜನ. ಬೇರೆ ಬೇರೆ ರಾಜ್ಯಗಳಲ್ಲೇ ಅರೆಸ್ಟ್ ಮಾಡಿಬಿಟ್ರು. ನಾವು ಬೇರೆ ಬೇರೆ ರೀತಿಯಲ್ಲಿ ಸೋಗ್ ಹಾಕ್ಕೊಂಡು ಒಂದೇ ಟ್ರೈನ್ ಹಿಡಿದಲೇ ಬೇರೆ ಬೇರೆ ರೀತಿಯಲ್ಲಿ ಹೋಗಿ ತಲುಪಿದ್ವಿ. ಅದೊಂದು ಅಲೌಕಿಕವಾಗಿರುವಂಥ ಅನುಭವ. ಮುಂದಾಗಿದ್ದನ್ನೆಲ್ಲ ನೀವು ನೋಡಿದ್ದೀರಿ. ನಮಗೊಂದು ರಾಮನ ಮಂದಿರ ನಿರ್ಮಾಣದ ಒಂದು ರಾಷ್ಟ್ರೀಯ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಒಂದು ತೃಪ್ತಿ ಇದೆ, ನಮಗೆ ಆ ಥರದ ಒಂದು ತೃಪ್ತಿ ಇದೆ. ಬಾಬ್ರಿ ಮಸೀದಿಯನ್ನು ಬೆಳೆಸಿದ ತೃಪ್ತಿ ಇದೆ ನೋಡಿ. ಬಾಬ್ರಿ ಮಸೀದಿ ಅಂತ ಬಾಬರು ಹೆಸರಿಡಲಿಲ್ಲ, ಜನ್ಮಸ್ಥಾನ್ ಮಸೀದಿ ಅಂತಲೇ ಇದ್ದಿದ್ದು. 1986ನಲ್ಲಿ ಬಾಬ್ರಿ ಮಸ್ಜಿದ್ ಆಕ್ಷನ್ ಕಮಿಟಿ ಅಂತ ಹೇಳಿ ಅದನ್ನು ಒಂದು ರಿಜಿಸ್ಟ್ರ್ ಮಾಡೋವರೆಗೂ ಅದಕ್ಕೆ ಬಾಬ್ರಿ ಮಸೀದಿ ಅಂತ ಇರಲಿಲ್ಲ, ಜನ್ಮಸ್ಥಾನ್ ಮಸೀದಿ ಅಂತ ಕರಿತಾ ಇದ್ದರು. 48ರ ನಂತರ ಯಾವತ್ತೂ ಅಲ್ಲಿ ನಮಾಜ್ ನಡೆದಿಲ್ಲ. ಅಲ್ಲಿ ಅಖಂಡ ಭಜನೆ ಮಾತ್ರ ನಡೆದಿರೋದು, ರಾಮನ ಬಗೆಗಿನ ಅಖಂಡ ಭಜನೆ ಮಾತ್ರ. ಒಂದು ವಿವಾದಿತ ಕಟ್ಟಡ ಅಂತ ಕರಿಬೋದು. ಈಗ ನಮಾಜೇ ನಡೆದಿರೋರ ಜಾಗ ಮಸೀದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಸ್ಲಾಂ ಪ್ರಕಾರ ಕೆಲವರು ಹೇಳೋ ಪ್ರಕಾರ ಒಂದು ವಿವಾದಾತ್ಮಕ ಸ್ಥಳಗಳಲ್ಲಿ ನಮಾಜ್ ಮಾಡೋದು ಅಲ್ಲಾನಿಗೆ ಪ್ರಿಯ ಅಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮಂದಿರ ಒಡೆದು ಕಟ್ಟಡ ಕಟ್ಟಿ ಇಲ್ಲಿ ನಮಾಜ್ ಮಾಡು ಅಂತ ಹೇಳಿದ್ರೆ, ನಮಾಜ್ ಯಾರು ಮಾಡಿದ್ದಾರೆ ಅವರು ಅಲ್ಲಾನಿಗೆ ಅಪ್ರಿಯವಾಗಿರೋದನ್ನು ಮಾಡಿದ್ದಾರೆ. ಆಸ್ ಪರ್ ದ ಕೆಲವರು ಹೇಳುವ ಇಸ್ಲಾಂ ಪ್ರಕಾರ ಅಲ್ಲಾನಿಗೆ ಅಪ್ರಿಯವಾಗಿರೋದನ್ನು ಮಾಡಿದ್ದಾರೆ. ಮಥುರೆಯ ಕೃಷ್ಣ ಜನ್ಮಸ್ಥಾನದಲ್ಲೂ ಮಾಡ್ತಿದ್ದಾರೆ, ಅಲ್ಲಾನಿಗೆ ಅಪ್ರಿಯವಾಗಿರೋದನ್ನು ಕಾಶಿಯ ಜ್ಞಾನವ್ಯಾಪಿನಲ್ಲೂ ಮಾಡ್ತಾ ಇದ್ದಾರೆ, ಅಲ್ಲಾನಿಗೆ ಅಪ್ರಿಯವಾಗಿರೋದನ್ನು. ಹಾಗಾಗಿ ಅಲ್ಲಾನಿಗೆ ಅಪ್ರಿಯವಾಗಿರೋದನ್ನು ಮಾಡ್ತಿರೋರ ವಿರುದ್ಧ ಮುಸಲ್ಮಾನರು ಎದ್ದು ಬಿಟ್ಟರೆ ವಿವಾದ ಎಲ್ಲ ಶಾಂತವಾಗಿಬಿಡುತ್ತೆ. ಅಲ್ಲಿ ಏನಾಗ್ಬಿಡುತ್ತೆ, ಕೆಲವು ಮತಾಂಧರು ಇಸ್ಲಾಮನ್ನು ಡಿಕ್ಟೇಟ್ ಮಾಡ್ತಾರೆ. ನಾನು ಹೇಳಿದ್ದೇ ಸರಿ ಅಂತ, ನಾನು ಹೇಳಿದ್ದೇ ಇಸ್ಲಾಂ ಅಂತ ಡಿಕ್ಟೇಟ್ ಮಾಡ್ತಿದ್ದಾರೆ.
ಆ ಮತಾಂಧರ ಕಪಿಮುಷ್ಟಿಯಿಂದ ಇಸ್ಲಾಂ ಹೊರಗಡೆ ಬಂದರೆ ಶಾಂತಿಗಾಗಿ ಇಸ್ಲಾಂ ಅಂತ ಏನು ನಮ್ಮ ನಡುವೆ ಹೇಳ್ತಾರಲ್ಲ, ಸೌಹಾರ್ದ ಅಲ್ಲ, ರಂಜಾನ್ ಟೈಮ್ನಲ್ಲಿ ಇಫ್ತಿಯಾರ್ ಕೂಟ ನಡೆಸಿ ಸೌಹಾರ್ದಕ್ಕಾಗಿ ಅಂತ ಹೇಳ್ತಾರೆ, ಸೌಹಾರ್ದ ಕೂಟ ಅಂತ. ಅದ್ರ ಸಾಕಾರ ಯಾವಾಗ ಆಗುತ್ತೆ ಅಂದರೆ ಮತಾಂಧರಿಂದ ಇಸ್ಲಾಂ ಬಿಡಿಸ್ಕೋಬೇಕು, ಆಗ ಅದು ಸಾಕಾರ ಆಗುತ್ತೆ. ಬಿಡಿಸ್ಕೊಳ್ಬೇಕು ಅಂತಂದಾಗ ಈ ರೀತಿ ವಿವಾದಾಸ್ಪದ ಸ್ಥಳಗಳಲ್ಲಿ ಇನ್ನೊಬ್ಬರ ಶ್ರದ್ಧಾ ಕೇಂದ್ರವನ್ನು ಒಡೆದು ಕಟ್ಟಿರುವಂಥ ಸ್ಥಳಗಳಲ್ಲಿ ನಾವು ನಮಾಜ್ ಮಾಡಿದ್ರೆ ಅಲ್ಲನಿಗೆ ಅಪ್ರಿಯ ಆಗುತ್ತೆ ಅನ್ನುವಂಥ ಸತ್ಯದ ಪ್ರತಿಪಾದಕರಾದಾಗ ಶಾಂತಿ ನೆಲೆಸುತ್ತೆ. ನೀವೊಂದು ಅಭಿಯಾನ ಮಾಡಿದ್ರಿ, ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಂತ. ಕಾಂಗ್ರೆಸ್ನವರು ನಾನು ಕಾರು ಚಲಾಯಿಸಿ ಇಬ್ಬರನ್ನ ಕೊಂದಿದ್ದೇನೆ, ನನ್ನನ್ನು ಬಂಧಿಸಿ ಅಂತೇನೋ. ಒಂದು ಈ ಸರ್ಕಾರ ಒಬ್ಬ ಕರಸೇವಕನನ್ನು 31 ವರ್ಷದ ನಂತರ ಬಂಧಿಸಿದ ಕಾರಣಕ್ಕೋಸ್ಕರ ಅದರ ನೀತಿಯನ್ನು ಜನಮನಕ್ಕೆ ಮುಟ್ಟಿಸೋ ಕಾರಣಕ್ಕೋಸ್ಕರ ನಾವು ಅಭಿಯಾನವನ್ನು ಕೈಗೆತ್ಕೊಂಡು. ಓಕೆ, ನನ್ನ ಕಾರ್ ಆಕ್ಸಿಡೆಂಟ್ ಆಯಿತು, ನಾನು ಕಾರ್ನಲ್ಲಿ ಇದ್ದೆ, ಟೋಪಿ ಎಳ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಯಾಕೆಂದ್ರೆ ಹಿಂಗೆ ಎದುರುಗಡೆ ಲೈಟ್ ಹೊಡಿಬಾರ್ದು ಅಂಥೇಳಿ ಟೋಪಿ ಎಳ್ಕೊಂಡು ನಿದ್ದೆ ಮಾಡ್ತಾಯಿದ್ದೆ. ನನ್ನ ಕಾರ್ ಡ್ರೈವರ್ ಆಕಾಶ್ ಅನ್ನೋನು ಡ್ರೈವಿಂಗ್ ಮಾಡ್ತಾಯಿದ್ದ, ಕಾರ್ ಡ್ರೈವರು. ನನ್ನ ಕಾರ್ ಆಕ್ಸಿಡೆಂಟ್ ಆಗಿದ್ದ ತಕ್ಷಣವೇ ನಾವು ಅದೃಷ್ಟವಶಾತ್ ನಾವು ಬದುಕಿದ್ವಿ. ಯಾಕೆಂದರೆ ಕೆಳಗಡೆ ಪ್ರಪಾತಕ್ಕೆ ಉರುಳಿತ್ತು ನಮ್ಮ ಕಾರು. ತಕ್ಷಣ ಮೇಲೆ ಬಂದು ಆಂಬುಲೆನ್ಸಿಗೆ ಫೋನ್ ಮಾಡಿ, 108ಗೆ ಫೋನ್ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ, ಆಂಬುಲೆನ್ಸು ಪೊಲೀಸರು ಬಂದು ಅವರೆಲ್ಲರೂ ನೀವು ಹೋಗಿ ಅನ್ನೋವರೆಗೂ ನಾನು ಕದಲಿಲ್ಲ. ಡ್ರೈವರ್ನ ವಶಕ್ಕೆ ತಗೊಂಡ್ರು. ನಾನು ಆಮೇಲೆ ಬಂದು ವಿಕ್ರಮ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು, ತಲೆ ಎಲ್ಲ ನೋವ್ತಾ ಇತ್ತು, ಏನಾದ್ರು ಹೆಡ್ ಇಂಜುರಿ ಆಗಿದೆಯಾ ಅಂತ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು, ಆಮೇಲೆ ಪಕ್ಕದಲ್ಲೇ ಇದೆ ಫ್ಲಾಟು, ಇನ್ನೊಂದು ಆಕ್ಸಿಡೆಂಟ್ ಕೇಸ್ ಬಂತು ಅಲ್ಲಿಗೆ. ಬೀಪತ್ಸದ ಕಾಲು ತುಂಡಾಗಿತ್ತು. ನಾನು ಡಾಕ್ಟ್ರಿಗೆ ಹೇಳಿದೆ, ಹಾಸ್ಪಿಟ್ಲಲ್ಲಿ ನಾನು ಡಾಕ್ಟ್ರಿಗೆ ಹೇಳಿದೆ, ಪಕ್ಕದಲ್ಲೇ ನಂದು ಅಪಾರ್ಟ್ಮೆಂಟ್ ಇದೆ, ನೀವು ನನ್ನನ್ನು ಡಿಸ್ಚಾರ್ಜ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಬಂದು ನಾನು ಮಲಗಿದೆ. ಅಷ್ಟರೊಳಗಡೆ ಈ ಸ್ಟೋರಿ ಬಿಲ್ಡ್ ಆಗಿತ್ತು, ರವಿಯೇ ಕಾರು ಓಡಿಸ್ತಿದ್ದ ಅಂತ. ಆಗ ನಾನೊಂದು ಕರೆ ಕೊಟ್ಟೆ, ನೋಡಿ ಚಿಕ್ಕಮಗಳೂರು ನನ್ನ ಮನೆಯಿಂದ ಅಲ್ಲಿಗೆ ಬರೋವರೆಗೂ ಒಂದು 6-7 ಟೋಲ್ ಗೇಟ್ ಇದ್ದಾವೆ, ಒಂದು 40ಕ್ಕೂ ಹೆಚ್ಚು CCTVಗಳಿದ್ದಾವೆ, ಸರ್ಕಲ್ನಲ್ಲಿ ಸರ್ಕಾರ ಹಾಕಿರುವಂಥ CCTVಗಳು. ಅದರ ಫುಟೇಜ್ ನೀವು ನೋಡಿ, ನಾನು ಓಡಿಸ್ತಿದ್ರೆ ನನ್ನ ಮೇಲೆ ಕೇಸ್ ಬುಕ್ ಮಾಡಿ ಅಂತ ಹೇಳಿದೆ. ಆಗ ಪೊಲೀಸರು ಪ್ರೈಮರಿ ಇನ್ಫಾರ್ಮೇಷನ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿದ್ರು. ಆ ಟೈಮ್ನಲ್ಲಿ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರಿದ್ದರು, ಗೃಹ ಸಚಿವರಾಗಿ MB ಪಾಟೀಲೋ ಪರಮೇಶ್ವರೋ MB ಪಾಟೀಲ್ ಇದ್ದರು. ಓಕೆ, ಆವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಆಮೇಲೆ ಡ್ರೈವರ್ ಮೇಲೆ ಕೇಸ್ ಮಾಡಿದ್ರು. ಅವರು ಆಮೇಲೆ ಡ್ರೈವರ್ ಮೇಲೆ ಕೇಸ್ ಮಾಡಿದ್ರು. ಅಪಘಾತಕ್ಕೊಳಗಾದಂಥ ಜನನೂ ನನ್ನ ಮೇಲೆ ಆಪಾದನೆ ಮಾಡಲಿಲ್ಲ. ಅಪಘಾತಕ್ಕೊಳಗಾದವ್ರು ಪರವಾಗಿ ಬಂದಿದ್ರಲ್ಲ, ಅವರು ರಾಜಕೀಯ ಕಾರಣಕ್ಕೆ ನನ್ನ ಮೇಲೆ ಆಪಾದನೆ ಮಾಡಿದ್ರು, ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟರು. ಆಕ್ಸಿಡೆಂಟಲ್ಲಿ ಇದ್ದವರು ನನ್ನ ಮೇಲೆ ಆಪಾದನೆ ಮಾಡಲಿಲ್ಲ. ಸತ್ತವರು ಆಪಾದನೆ ಮಾಡೋ ಪ್ರಶ್ನೆ ಬರೋದೇ ಇಲ್ಲ ಬಿಡಿ. 2 ಜನ ಅಪಘಾತದಲ್ಲಿ ನಿಧನರಾದರೂ ದುಃಖದ ವಿಷಯ, ಯಾರೇ ಅಪಘಾತದಲ್ಲಿ ನಿಧನರಾದರೂ ದುಃಖದ ವಿಷಯ. ಅದರ ಮೆರಿಟ್ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ CCTV ಫುಟೇಜ್ ಮಾಡಿದ ಮೇಲೂ ಕೂಡ ಈ ರೀತಿ ಆರೋಪ ಹೊರಿಸ್ತಾರೆ ಅಂತ ಹೇಳಿದ್ರೆ ಅವ್ರ ದುರುದ್ದೇಶ ವ್ಯಕ್ತ ಆಗುತ್ತೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೇನೆ, ನೀವು ನಿಮ್ಮದನ್ನು ಡಿಲೀಟ್ ಮಾಡಿ ಕ್ಷಮೆಯಾಚನೆ ಮಾಡದೇ ಇದ್ದರೆ ನಾನು ಲೀಗಲ್ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದೇನೆ. ನಮ್ಮ ಪಕ್ಷದ ಪ್ರಮುಖರ ಜೊತೆಲೂ ಚರ್ಚೆ ಮಾಡ್ತೀನಿ. ಇದು ಏಕಾಂಗಿ ಹೋರಾಟ ಮಾಡೋದಾದರೆ ನಾನು ನ್ಯಾಯಾಲಯಕ್ಕೆ ಹೋಗೋದು, ಪಕ್ಷವೇ ಹೋರಾಟ ಮಾಡೋದಾದರೆ ಕಾಂಗ್ರೆಸ್ ಆಫೀಸ್ ಹತ್ತಿರಕ್ಕೆ ಹೋಗ್ತೀನಿ. CT ರವಿ ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ. ಬ್ರೇಕ್ ನಂತರ ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. ನ್ಯೂಸ್ ಅವರ್ ಸ್ಪೆಷಲ್ನ ಇವತ್ತಿನ ಅತಿಥಿ CT ರವಿ ಅವರು, ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಸರ್ ನಮಸ್ತೆ, ನನ್ನ ಹೆಸರು ಹರೀಶ್ ಅಂತ, ಬೆಂಗಳೂರು ಕೇಂದ್ರ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ. ಸರ್, ಒಂದು ವಿಪರ್ಯಾಸ ಏನಂತಂದರೆ, ಒಂದು ಸರ್ಕಾರಿ ಆಸ್ತಿ ಪಾಸ್ತಿ ನಾಶ ಆಗುತ್ತೆ, ಮನೆಗಳೆಲ್ಲ ನಾಶ ಆಗುತ್ತೆ ಅಂತ ದುಷ್ಟ ಅಪರಾಧ ಮಾಡಿರತಕ್ಕಂಥ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡಿ ಅವ್ರು ಉಪಕಾರ ಮಾಡ್ತಾರೆ, ಅವ್ರ ಸೋ ಕಾಲ್ಡ್ ಬ್ರದರ್ಸ್. ಅದೇ ರಾಮನ ಸೇವೆ ಮಾಡೋ ಕರಸೇವಕರನ್ನ ಬಂಧಿಸಿ ಯಾವುದೋ ಓಬಿರಾಯನ್ ಕಾಲದಲ್ಲಿ ಆಗಿರ್ತಕ್ಕಂಥ ಕೇಸ್ನೆಲ್ಲ ಈಗ ತೆಗೆದು ಹಿಂಸೆ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಈಗಿನ ಸರ್ಕಾರದಲ್ಲಿ ಹಿಂದೂ ಹೋರಾಟಗಾರರಿಗೆ, ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ.
ಹಂಗಂದರೆ ಈ ಸರ್ಕಾರಕ್ಕೆ ಹೇಳೋದು ಒಂದೇ, ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ ಅಥವಾ ಹಿಂದೂ ಹೋರಾಟಗಾರ ಆಗಲೇಬಾರ್ದಾ? ನಮಗೆ ರಕ್ಷಣೆಗಳು ಎಲ್ಲಿ ಸರ್? ಇದ್ರಕ್ಕೆ ಏನು ಉತ್ತರ ಕೊಡ್ತೀರಾ ಸರ್? ಒಂದು ಗಂಭೀರವಲ್ಲದ ಪ್ರಕರಣಗಳನ್ನು ಮಾತ್ರ ವಾಪಸ್ ತಗೊಳ್ಬೇಕು ಅಂತ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹಲವು ಜಡ್ಜ್ಮೆಂಟ್ಗಳು ಹೇಳಿಬಿಟ್ಟಿದ್ದಾವೆ. ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳನ್ನು ವಿಡ್ರಾ ಮಾಡಬಾರ್ದು ಅನ್ನೋದು ಇದೆ. ಆದರೂ ಕೆಲವೊಮ್ಮೆ ರಾಜಕೀಯ ಲಾಭದ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೆ ಈ ರೀತಿ ವಿಡ್ರಾ ಮಾಡಿರುವಂಥದ್ದು ಗಮನಕ್ಕೆ ಬಂದಿದೆ. ಈ ರೀತಿ ವಿಡ್ರಾ ಮಾಡಿರ್ತಕ್ಕಂಥದ್ದನ್ನು ಇಡಿಯಾಗಿ ಓಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ರಾಜಕಾರಣ ಮಾಡ್ತಾರೆ ಅನ್ನೋದಾದರೆ ನಾವು ಕೂಡ ಇಡೀ ಆಗಬೇಕು. ನಮ್ಮನ್ನು ಬಿಡಿಯಾಗಿ ಮಾಡೋ ಪ್ರಯತ್ನನ ಜಾತಿ ಹೆಸರಿನಲ್ಲಿ ಮಾಡಿಕೊಂಡೇ ಬಂದಿದ್ದಾರೆ. ನಾವು ಅದಕ್ಕೆ ಜಾಗೃತಿ ಮೂಡಿಸೋದ್ರ ಮೂಲಕ ಜನರನ್ನು ಅವ್ರ ತಪ್ಪನ್ನು ಮನವರಿಕೆ ಮಾಡಿಕೊಡ್ಬೇಕು, ಜನರನ್ನು ಜಾಗೃತಿ ಮೂಡಿಸ್ಬೇಕು. ಅದೊಂದೇ ಪರಿಹಾರ. ಸರ್, ನೀವು ಕೂತ್ಕೊಂಡು ಮಾತಾಡೋದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಏನಂದರೆ ಸರ್ವೇ ಜನ ಸುಖಿನೋ ಭವಂತು ಅಂತೀರಿ, ಆಮೇಲೆ ರಾಮನ ಪೂಜೆ ನಮ್ಮ ಮನಸ್ಸಿಗೂ ರಾಮನಿಗೂ ನೇರವಾಗಿರಬೇಕು ಅಂತೀರಿ. ಇಲ್ಲಿ ಎಲ್ಲ ನಾವು ನೀವೆಲ್ಲ ಈಚೆ ಹೋದರೆ, ಜಸ್ಟ್ ಇವಾಗ ಈಚೆ ಹೋದರೆ ಇಲ್ಲಿ ವಾಸ್ತವನೇ ಬೇರೆ ಇದೆ. ನಾವಿಲ್ಲಿ ಹೋದರೆ ಯಾರೋ ಒಬ್ಬರ ಕೇಸರಿ ಶಾಲೆ ಹಾಕಿದ್ದಾನೆ ಅಂತ ಯಾರೋ ಒಬ್ಬ ಇನ್ನೊಂದು ಗ್ರೀನ್ ಶಾಲೆ ಹಾಕ್ಕೊಂಬತ್ತಾನೆ. ಯಾರೋ ಒಂದೇ ಒಂದು ಕಾರಣ, ನನ್ನ ಜೈ ಶ್ರೀರಾಮ್ ಅಂತ ನನ್ನ ಮನಸ್ಸಿಂದ ಹೇಳ್ತಾ ಇಲ್ಲ, ಯಾರೋ ಒಂದೇ ಒಬ್ಬ ಯಾರೋ ಅಲ್ಲ ಅಕ್ಬರ್ ಅಂತ ಒಂದೇ ಒಂದು ಕಾರಣಕ್ಕೆ ಇವನು ಜೈ ಶ್ರೀರಾಮ್ ಅಂತಾನೆ. ಯಾರೋ ಒಬ್ಬ ಜೈ ಶ್ರೀರಾಮ್ ಅಂತಾನೆ ಅಂತ ಒಂದೇ ಒಂದು ಕಾರಣಕ್ಕೆ ಅವನು ಅಲ್ಲ ಅಕ್ಬರ್ ಅಂತಾನೆ. ಇಲ್ಲಿ ಈಚೆ ಹೋದರೆ ಎಲ್ಲ ನನಗೆ ಕಾಣ್ತಾ ಇದೆ. ಸೊ ಇದಕ್ಕೆ ನಿಮಗೆ ಎಷ್ಟೋ ಜನ ಫಾಲೋವರ್ಸ್, ನಮ್ಮಂಥ ಯುವಕರು ಫಾಲೋವರ್ಸ್ ಇದ್ದೀವಿ. ನೀವು ನಮಗೆಲ್ಲ ಏನು ಸಂದೇಶ ಕೊಡ್ತೀರಿ? ಯಾವ ಥರ ಮಾಡಬೇಕು ನಾವಿನ್ನು? ಒಂದೇನಂತಂದರೆ ನೋಡಿ, ನಾನು ಒಂದು ಶಬ್ದದಲ್ಲೇ ಹೇಳಿಬಿಟ್ಟೆ. ನಾನು ಹೇಳಿರೋದಲ್ಲ, ಸಾವಿರಾರು ವರ್ಷಗಳಿಂದ ಹೇಳಿದೆ. ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರ ತೆರನಾಗಿ ಇರುತ್ತೀವನೋ ಸೇವಯೋಗಿ ಅಂತ. ಈಗ ಅವರವರ ಭಾವಕ್ಕೆ ಭಗವಂತನ ಜೊತೆ ಕನೆಕ್ಟ್ ಆಗೋದನ್ನು ನಮ್ಮ ಋಷಿಮುನಿಗಳೇ ಅವಕಾಶ ಕೊಟ್ಬಿಟ್ಟಿದ್ದಾರೆ. ನಾವು ಇನ್ನೊಬ್ಬರನ್ನ ಅವ್ರ ಉಪಾಸನಾ ಪದ್ಧತಿಯ ಕಾರಣಕ್ಕೆ ವಿರೋಧ ಮಾಡಬಾರ್ದು, ಅತಿಕ್ರಮಣವನ್ನು ಸಹಿಸಬಾರ್ದು. ಆದರೆ ಅವ್ರ ಉಪಾಸನಾ ಪದ್ಧತಿಗೆ ವಿರೋಧ ಮಾಡಬಾರ್ದು. ಅದು ಅವ್ರ ಉಪಾಸನಾ ಪದ್ಧತಿಯಪ್ಪ, ಅವರು ದೇವ್ರನ್ನ ಕಾಣುವ ಬಗೆ. ಅದ್ರ ಮಧ್ಯಪ್ರವೇಶ ಮಾಡುವ ಅಧಿಕಾರ ನನಗಿಲ್ಲ. ಹಾಗೆಯೇ ಅವರೂ ಕೂಡ ಮಧ್ಯಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಈಗ ಜಗತ್ತಿನಲ್ಲೆಲ್ಲ ಕತ್ಲೆ ಇದೆಯಪ್ಪ, ನಿಮ್ಮ ಮನೆಯಲ್ಲೂ ಕತ್ಲೆ ಕರೆಂಟ್ ಹೋಗುತ್ತೆ, ನಾವೇನು ಮಾಡ್ತೀವಿ? ಒಂದು ದೀಪ ಹಚ್ತೀವಿ. ನಾವು ಬೆಳಕಾಗೋದು, ನಾವು ಒಂದು ದೀಪ ಹಚ್ಚೋದು. ಜಗತ್ತನ್ನೆಲ್ಲ ನಾವು ಸರಿ ಮಾಡೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಜಾತೀಯತೆ ಇಲ್ದಂಗೆ ನೋಡ್ಕೊಳ್ತೀವಿ. ಹೀಗೆ ಮಾಡಿದ್ರೆ ಅದೇ ಒಂದು ದೀಪ ಹಚ್ಚಿದಂತೆ. ಮುಂದೊಂದು ದಿನ ಎಲ್ಲ ಮನೆಗಳಲ್ಲೂ ದೀಪ ಹಚ್ಚಿ ಕತ್ತಲು ದೂರ ಆಗುತ್ತೆ. ಹಾಗಾಗಿ ನಾವು ಈಗ ಹಚ್ಚೋ ಕೆಲಸ ಒಂದು ದೀಪ ಹಚ್ಚೋ ಕೆಲಸ. ನಂಜುಂಡಸ್ವಾಮಿ ಅಂತ ಸರ್, 23 ವರ್ಷದಿಂದ BJPಲಿದ್ದೀನಿ. ಮೊನ್ನೆ LK ಅಡ್ವಾಣಿ ಮತ್ತು ಮುರಳೀಮನೋಹರ್ ಜೋಶಿಗೆ, ಅಡ್ವಾಣಿ ಅವರ ಶಿಷ್ಯ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಗಳು. ಆದ್ರೂ ಅವ್ರಿಗೆ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅವ್ರ ಬಗ್ಗೆ ಇನ್ನೂ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ. ಬಾಬರಿ ಮಸೀದಿ ಇದ್ದಾಗ ಮುಂಚೆನೇ ನಮ್ಮ ರಾಮ ಮಂದಿರ ಕಟ್ಟಬೇಕನ್ಕ ಮೂಲ ಕರ್ತರು ನಮ್ಮ LK ಅಡ್ವಾಣಿ ಅವರು, ಮೋದಿಗ ಗುರುಗಳು. ಅಂಥವ್ರಿಗೆ ಅವಮಾನ ಮಾಡಿದ ನಮ್ಮ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ರಾಜ್ಯಕ್ಕೆ ಸಂದೇಶ? ಒಬ್ಬ ಕಾರ್ಯಕರ್ತನ ಕೇಳ್ತಾ ಇದ್ದಾರೆ. ಒಂದು ಅವಮಾನ ಯಾರು ಮಾಡಿದ್ರೂ ತಪ್ಪೇನೆ. ಅದನ್ನ ಸಂಘಟನೆ ಆ ಟ್ರಸ್ಟು ಕೊನೆಗೆ ನಿರ್ಣಯ ತೆಗೆದುಕೊಂಡು ಹೋಗಿ ಅವ್ರನ್ನ ಕರೆದು ಪ್ರತ್ಯೇಕ ವ್ಯವಸ್ಥೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ನಿರ್ಣಯ ಮತ್ತು ಒಂದು ಸಂಸ್ಥೆ ತಗೊಳ್ಳೋ ನಿರ್ಣಯ ಒಟ್ಟು ನಿರ್ಣಯ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ನರೇಂದ್ರ ಮೋದಿಯವರು ಲಾಲ್ಕೃಷ್ಣ ಅಡ್ವಾಣಿಯವರಿಗೆ ಯಾವುದೇ ರೀತಿ ಗೌರವದಲ್ಲಿ ಕಡಿಮೆ ಮಾಡಿಲ್ಲ. ಯಾಕೆ ನಾನು ಪ್ರತ್ಯಕ್ಷದರ್ಶಿ ಇದ್ದೀನಿ, ಯಾವ ಗೌರವದಲ್ಲೂ ಕಡಿಮೆ ಮಾಡಿಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.